ಇಲ್ಲಿದೆಯಾ, ಇಲ್ಲಿ ಫಾರೆಸ್ಟ್ ಇದೆಯಾ, ಅಯ್ಯೋ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸೊ ವೈಲ್ಡ್ ಎಲಿಫೆಂಟ್ ಒಂದು ಕ್ಯಾಪ್ಚರ್ ಮಾಡಿ ಟೇಮ್ ಮಾಡಿ ಅದನ್ನ ಜನರು ಹೆಂಗೆ ಯೂಸ್ ಮಾಡ್ಕೊಂತಾರೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಂಗೆ ಯೂಸ್ ಮಾಡ್ಕೊಂತಾರೆ ಆನೆ ಒಂದು ನಮ್ಮ ಎಥಿಕ್ಸ್ ನ ನೋಡ್ಕೊಂಡು ಕಲ್ಚರಲ್ ವ್ಯಾಲ್ಯೂ ಆಗಿರ್ಬೋದು. ಸೊ ನಾವು ಗಣೇಶನ ಪೂಜಿಸ್ತೀವಿ, ದಿನ ಬೆಳಗ್ಗೆ ಎದ್ರೆ ವಕ್ರತುಂಡ ಮಹಾಕಾಯ ಅಂತ ನಾವು ಸ್ತೋತ್ರ ಹೇಳ್ಕೊಂಡು ನಮಸ್ಕಾರ ಮಾಡ್ತೀವಿ. ಆನಿಮಲ್ ಅಟ್ಯಾಕ್ ಮಾಡಕ್ ಬಂದ್ರೆ ಅವರಿಗೆ ಪರ್ಮಿಷನ್ ಇರುತ್ತೆ ಅದನ್ನ ಶೂಟ್ ಮಾಡಕ್ಕೆ ಅಥವಾ ಈ ತರ ದೊಡ್ಡ ಒಂದು ಜಾಗ ನೋಡ್ಬಿಟ್ಟು ಮಣ್ಣು ತೋಡ್ತಾ ಇದ್ರು, ಗುಂಡಿ ತೋಡ್ತಾ ಇದ್ರು, ಅದ್ರ ಮೇಲೆ ಎಲ್ಲ ಹಲಗೆನ ಅದು ಇದು ಹಾಕಿ ಮುಚ್ತಾ ಇದ್ರು. ಬೇಸಿಕಲಿ ನಾವು ಜನರು, ನನ್ನನ್ನು ಇನ್ಕ್ಲೂಡ್ ಮಾಡ್ಕೊಂಡು ಕೂಡ ನಾವು ಜನರು ಕಾಡನ್ನ ತುಂಬಾ ನಾಶ ಮಾಡ್ತಾ ಇದ್ವಿ. ಕಾಡೇ ಇಲ್ಲ. ಅವ್ರ ಆನ್ಸೆಸ್ಟರ್ಸ್ ಎಲ್ಲೆಲ್ಲಿ ಹೋಗಿದ್ರು ಅನ್ನೋದು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಹೌದು 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 ಹೌದು. ನಿಮ್ಮ ಮಾನೆ ಅಂತ ಹೇಳ್ತಾರೆ, ನಿಮ್ಮ ಆನೆ ಬಂತ್ರಿ ನಮ್ಮ ಜಾಗಕ್ಕೆ, ನಾಶ ಮಾಡಿದೆ ನೋಡಿ ಅಂತ ಹೇಳ್ತಾರೆ. ಯಾಕೆ ಆನೆ ಅವ್ರದ್ದಲ್ವಾ. ಮೇನೆ ಬೇಕಾಗೋದು ಆನೆ ಮಾವುತರು ಮತ್ತೆ ಆನೆ ಕಾವಾಡಿಸ್. ನಾನು ಕೆಲವೊಂದು ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಅಲ್ಲಿಗೆ ಬಂದ್ಮೇಲೆ ಒಂದು ಫುಲ್ ವುಡನ್ ಇಂದೊಂದು ಕೇಜ್ ತರ ಇರುತ್ತೆ. ಒಂದಿನ ಆಗಿದೆ, ಬೆಳಗ್ಗೆಗೆ ಹಾಲು ಹಾಕ್ಲಿಕ್ಕೆ ಹೋಗಿದ್ದಾಳೆ. ಸೊ ಅದೇನಾಗಿದೆ ಗೊತ್ತಿಲ್ಲ, ಆನೆ ಚಾರ್ಜ್ ಮಾಡಿದೆ, ಕಾಲಿ ಕಟ್ಟಿದ್ದ ಹಗ್ಗ ಅದು ಬಿಡಿಸ್ಕೊಂಡ್ಬಿಡ್ತು. ಸೊ ಈ ಸ್ಟಾರ್ಟೆಡ್ ಮೂವಿಂಗ್. ಹಗ್ಗ ಹಿಡ್ಕೊಂಡವರು ಒಂದು 20-25 ಜನ ಹಗ್ಗ ಹಿಡ್ಕೊಂಡಿದೀವಿ. ದೇ ಆಲ್ ಸ್ಟಾರ್ಟೆಡ್ ರನ್ನಿಂಗ್. ಎಲ್ರು ಹಿಂದೆ ಮುಂದೆ ಯಾರು ಇಲ್ಲ. ಡೋರ್ ಓಪನ್ ಮಾಡಿದ ತಕ್ಷಣ ನನ್ನ ಖಾಲಿ ಒಂದು ಕಲ್ಲು ಕ್ಲೋಸ್ ಮಾಡಿದೆ. ನಮ್ಮ ಸೈಡ್ ಡೋರ್ದು ಮಿರರ್ ಇರುತ್ತಲ್ಲ, ಬ್ರೇಕ್ ಆಯ್ತು ಹಳ್ಳ. ನಾವೆಲ್ಲ ಮುಂದಿನ ಜನರೇಷನ್ ಇಂದು ರೆಂಟ್ ತಗೊಂಡು ಇಲ್ಲಿ ಬದುಕ್ತಿರೋದು. ಅವ್ರಿಗೆ ವಾಪಸ್ ಕೊಟ್ಟು ಹೋಗ್ಬೇಕು. ಹೌದು ಹೌದು ಹೌದು. ನಿಮ್ಮ ಮಕ್ಕಳಿಗೆ ನೀವು ವಾಪಸ್ ಕೊಟ್ಟು ಹೋಗ್ಬೇಕು. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ ಹೇಳ್ತಾರೆ. ಈ ಪಾಡ್ಕಾಸ್ಟ್ ಕೂಡ ಅಷ್ಟೇ. ಇಟ್ ಹ್ಯಾಪನ್ಡ್ ಫಾರ್ ಅ ರೀಸನ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಂಗಲ್ಸ್ ವಿಸ್ಪರ್. ನನ್ನ ಹೆಸರು ಸ್ಮೃತಿ. ನಾವು ನಿಮಗೆ ಹಲವಾರು ವೈಲ್ಡ್ ಲೈಫ್ ಕಥೆಗಳನ್ನು ಹೇಳ್ತಾ ಹೋದ್ವಿ. ಎಲ್ಲೋ ಒಂದು ಕಡೆ ನಮ್ಮ ಕಥೆಗಳನ್ನು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗಬೇಕಂತ ಆಸೆ ಇತ್ತು. ಆ್ಯಂಡ್ ಕಾಡಿನ ಬಗ್ಗೆ ಜನಕ್ಕೆ ಅರಿವು ಮೂಡಿಸ್ಬೇಕು ಅಂತ ಸ್ಟಾರ್ಟಿಂಗಿಂದನೇ ಇತ್ತು. ಹಿಂಗೆ ಮಾಡುವಾಗ ನಮ್ಮ ಫ್ರೆಂಡ್ ಒಬ್ಬರು ನಮ್ಮ ಥಾಟ್ಸ್ನ ಡ್ರೈವ್ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಅದರಿಂದ ನಮ್ಮ ಕನಸುಗಳನ್ನು ಫಾಸ್ಟ್ ಫಾರ್ವರ್ಡ್ ಮಾಡೋಕ್ಕೆ ನಮಗೆ ಭಾಳ ಅನುಕೂಲ ಕೂಡ ಆಯಿತು. ಆ್ಯಂಡ್ ಅದರ ಔಟ್ಪುಟ್ಟೇ ಈ ಪಾಡ್ಕಾಸ್ಟ್. ಈ ವಿಡಿಯೋದಲ್ಲಿ ನಾವು ಪ್ರಕೃತಿಗೆ ನಾನು ಏನಾದರೂ ಹಿಂತಿರುಗಿ ಕೊಡಬೇಕನ್ನೋ ಮನೋಭಾವ ಉಳ್ಳ ಒಬ್ಬ ಹುಡುಗ ಫಾರೆಸ್ಟ್ ಆಫೀಸರ್ ಆಗಿ ತನ್ನ ಆ ಆಳವಾಗಿ ನಿಟ್ಟಿರುವ ಕನಸುಗಳನ್ನು ಹಾಗೂ ಅನುಭವಗಳನ್ನು ಜಂಗಲ್ಸ್ ವಿಸ್ಪರ್ಗೆ ತರ್ತಾರೆ. ಆ್ಯಂಡ್ ಅದನ್ನು ನಾವು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಐ ಹೋಪ್ ಎಲ್ರಿಗೂ ಈ ಪಾಡ್ಕಾಸ್ಟ್ ಇಷ್ಟ ಆಗುತ್ತೆ ಅಂತ. ಸೊ ಕೊನೆವರೆಗೂ ನೋಡಿ, ಬಹಳ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಇದ್ದಾವೆ. ಗ್ರ್ಯಾಬ್ ಸಮ್ ಪಾಪ್ಕಾರ್ನ್ ಆ್ಯಂಡ್ ಎಂಜಾಯ್ ದಿ ಶೋ. ಸೊ ಥ್ಯಾಂಕ್ ಯು ಮಿಸ್ಟರ್ ಮದನ್ ಅವರೇ, ನಮ್ಮ ಚಾನಲ್ಗೆ ಬರೋಕ್ಕೆ ಒಪ್ಕೊಂಡಿದ್ದಕ್ಕೆ. ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಯು ಆ್ಯಂಡ್ ಮೈ ಪ್ಲೆಜರ್. ಮತ್ತೆ ನೀವಷ್ಟೇ ಅಲ್ಲ, ನಿಮ್ಮ ಮತ್ತೆ ನಮ್ಮ ಮಧ್ಯದಲ್ಲಿ ಅರ್ಜುನ್ ಅನ್ನೋರು ನನ್ನ ಫ್ರೆಂಡ್ ಒಬ್ರು, ಆಮೇಲೆ ನಿಮ್ಮ ಫ್ರೆಂಡ್ ಗೋಪಾಲ್ ಅನ್ನೋರು ಇದ್ರು. ಸೊ ಬಿಕಾಸ್ ಆಫ್ ದೆಮ್ ನಾವಿಬ್ರು ಮೀಟ್ ಮಾಡೋಕೆ ಚಾನ್ಸ್ ಸಿಕ್ಕಿದೆ ಇವತ್ತು. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದ್ರೆ ನಾವು ಇವತ್ತು ಕೂತ್ಕೊಂಡು ಮಾತಾಡೋಕ್ಕಾಗ್ತಿರ್ಲಿಲ್ಲ, ಈ ಮೂಮೆಂಟ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ನಾನು ಆ್ಯಕ್ಚುಲಿ ಪಾಡ್ಕಾಸ್ಟ್ ಮಾಡಬೇಕು ಅಂತ ಭಾಳ ದಿನದಿಂದ ಹುಡುಕ್ತಾ ಇದ್ದೆ. ನನ್ನ ಚಾನಲ್ಲಿ ಹುಲಿಗಳ ಕತೆ ಇದೆ, ಲೆಪರ್ಡ್ ಕತೆ ಇದೆ, ಆಮೇಲೆ ಕಾಡ್ಗಿಚ್ಚು ಬಗ್ಗೆ ಅವೇರ್ನೆಸ್ ಕೊಡೋದು, ಇದ್ರ ಬಗ್ಗೆ ಎಲ್ಲ ಇದೆ. ಸೊ ನಾನು ರೀಸೆಂಟಾಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದು ಪಾಡ್ಕಾಸ್ಟ್ ಮಾಡಬೇಕು, ಒಬ್ಬ ಫಾರೆಸ್ಟ್ ಆಫೀಸರ್ ಜೊತೆ, ಒಂದು ಎಕ್ಸ್ಪರ್ಟ್ ಜೊತೆ ಮಾತಾಡಬೇಕು ಅಂತ ಭಾಳ ಇತ್ತು. ಸೊ ಆ ಥಾಟ್ ಬಂದಾಗ ನನ್ನ ಫ್ರೆಂಡ್ ಅರ್ಜುನ್ ಇದ್ದಾನಲ್ಲ, ಅವನು ಹೇಳ್ದ ಹಿಂಗೆ, ನಾವು ಒಂದ್ಸತಿ ನಂದಿ ಹಿಲ್ಸಿಗೆ ಹೋಗಿದ್ವಿ. ನಂದಿ ಹಿಲ್ಸ್ಗೆ ಹೋದಾಗ ಒಬ್ರು ಬಂದಿದ್ರು ಗೊತ್ತಾ, ಮದನ್ ಅಂತ. ನನಗೆ ಅಷ್ಟು ನೆನಪಿಲ್ಲ, ಯಾಕಂದರೆ 6-7 ಇಯರ್ಸ್ ಬ್ಯಾಕ್ ಅದಾಗಿದ್ದು. ಹೌದೌದು. ಸೊ ಸಡನ್ನಾಗಿ ಓಕೆ ಒಂದು ವಿಡಿಯೋ ಕಳಿಸ್ದ. ಅದು ನೋಡಿದ್ಮೇಲೆ ಓಕೆ ಮದನ್ ಅಂತ, ಓಕೆ ಏನು ಹೇಳು ಅಂತಂದೆ. ಇವಾಗ ಅವರು DRF ಆಗಿದ್ದಾರೆ ಅಂತ. ನನಗೆ ಎಕ್ಸೈಟ್ಮೆಂಟು ಸೀರಿಯಸ್ಲಿ ಭಾಳ ಖುಷಿ ಆಯಿತು, ಯಾಕಂದ್ರೆ ನಾನು ಅದನ್ನೇ ಹುಡುಕ್ತಾ ಇದ್ದೆ. ಆ್ಯಂಡ್ ಒಬ್ಬ ಯಂಗ್ DRF ಇದ್ದಾರೆ ಆ್ಯಂಡ್ ಈಸ್ ವೆರಿ ವೆರಿ ನಾಲೆಜಬಲ್ ಅಂತ. ನಿಮ್ಮ ಜೊತೆ ಕಾಲ್ ಮಾತಾಡಿದ್ವಿ. ಆಲ್ಮೋಸ್ಟ್ ಫಸ್ಟ್ ಕಾಲಲ್ಲೇ ನಾವು 1-1.5 ತಾಸು ಮಾತಾಡಿದ್ವಿ. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಫಾರ್ ದಿಸ್ ಡೇ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಅಕ್ಸೆಪ್ಟಿಂಗ್. ಮೈ ಪ್ಲೆಜರ್. So let's begin this show then. Okay. So let's deep dive into wildlife, forest, animals, wild animals, tribals ಬಗ್ಗೆ ಎಲ್ಲ ಮಾತಾಡೋಕೆ ರೆಡಿ ಇದ್ದೀರಾ? ಯಾ ಶೋರ್. ಸೊ ಎಸ್ಪೆಷಲಿ ನಾನೀಗ ಸದ್ಯಕ್ಕೆ ವರ್ಕ್ ಮಾಡ್ತಿರೋದು ಒಂದು ಟೆರಿಟೋರಿಯಲ್ ರೇಂಜ್. ಓಕೆ. ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸುಮಾರಷ್ಟು ವಿಂಗ್ಸ್ ಇದೆ. ವೈಲ್ಡ್ ಲೈಫ್ ಇದೆ, ಟೆರಿಟೋರಿಯಲ್, ರೆಗ್ಯುಲರ್, ಸೋಷಿಯಲ್ ಫಾರೆಸ್ಟ್ರಿ, ಮತ್ತು ಸುಮಾರಷ್ಟು ಇದೇ ಥರ. ಈಗ ಹೊಸದಾಗಿ ICT ಅಂತೆಲ್ಲ ಬಂದಿದೆ, ಮರೈನ್ ಎಕೋಸಿಸ್ಟಮ್ ಇದೆ, ಮರೈನ್ ಸೆಲ್ ಇದೆ, ಆಮೇಲೆ ಸ್ಪೆಷಲ್ ಸ್ಟ್ರೈಕ್ ಫೋರ್ಸ್ ಇದೆ, ಆಮೇಲೆ ಎಸ್ಪೆಷಲಿ ಟೈಗರ್ ರಿಸರ್ವ್ ಅಲ್ಲಿ ಅಂತೇಳಿ ಅದಕ್ಕೆ ಒಂದು ಸಪ್ರೇಟ್ ಸ್ಪೆಷಲ್ ಸ್ಟ್ರೈಕ್ ಫೋರ್ಸ್ ಟೀಮ್ ಇರುತ್ತೆ. ಸೊ ಈ ಎಲ್ಲ ವಿಂಗ್ಗಳಲ್ಲೂ ಕೆಲಸ ಮಾಡ್ತಾರೆ. ಒಬ್ಬೊಬ್ಬರದ್ದು ಒಂದೊಂದು ಕೆಲಸ ಇರುತ್ತೆ. ಈ ವೈಲ್ಡ್ ಲೈಫ್ ಅಲ್ಲಿ ಇರೋದು ಸಪ್ರೇಟ್ ವರ್ಕ್ ಸಿಸ್ಟಮ್ ಇರುತ್ತೆ, ರೆಗ್ಯುಲರ್ ಇರೋ ಸಪ್ರೇಟು, ಸೋಷಿಯಲ್ ಫಾರೆಸ್ಟ್ ಸಪ್ರೇಟು. ಸೊ ಈ ಥರ ಡಿಫ್ರೆಂಟ್ ವಿಂಗ್ಸ್ ಇದೆ ನಮ್ಮಲ್ಲಿ.
ಬೇರೆ ಥರ ಯಾವ ಥರ ಡಿಪಾರ್ಟ್ಮೆಂಟಲ್ಲಿ ಇರುತ್ತದೋ ಸೇಮ್ ನಮ್ಮ ಥರನೂ ಅಷ್ಟೇ. ಸೊ ಎಲ್ರಿಗೂ ಒಂದು ಫಾರೆಸ್ಟ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಬಂದ ತಕ್ಷಣ ಕಾಡು, ಆನೆ, ಹುಲಿ ಅನ್ನೋದು ಫಸ್ಟಿಗೆ ತಲೆಗೆ ಬರೋದೇ ಅದು. ಕರೆಕ್ಟ್. ಬಟ್ ಅದಕ್ಕಿಂತ ಜಾಸ್ತಿ ಇದೆ ತಿಳ್ಕೊಳ್ಳೋದು. ಎಸ್ಪೆಷಲಿ ನಮ್ಮ ದಾವಣಗೆರೆ, ನಾನು ಪ್ರಾಪರ್ ದಾವಣಗೆರೆ ಆಗಿರೋದ್ರಿಂದ ದಾವಣಗೆರೆ ಸೈಡು ನಾನು ಅಪಾಯಿಂಟ್ ಆದಮೇಲೆ ಈ ಕಡೆ ಟ್ರಾನ್ಸ್ಫರ್ ಸಿಗಲ್ವಾ, ಇಲ್ಲ ಈ ಥರ ಇದೆಯಾ ಅಂತ ನನಗೆ ಫಸ್ಟ್ ಗೊತ್ತಾಗಿದ್ದು ಜನಕ್ಕೆ, ಓಕೆ ಈ ಥರ ನಮ್ಮ ಹುಡುಗ ಈ ಥರ ಫಾರೆಸ್ಟ್ ಆಫೀಸರ್ ಆಗಿದ್ದಾನೆ. ನನಗೆ ಸುಮಾರಷ್ಟು ಫೋನ್ಸ್ ಬಂದವು. ಅವಾಗ ಬಂದಾಗ ಇಲ್ಲಿ ನಾನು ಅವಾಗ ಆಫೀಸೆಲ್ಲ ಇದೆ, ನಾನು ನೋಡಬೇಕು ಮುಂದೆ ಟ್ರಾನ್ಸ್ಫರ್ ತೊಗೋಬಹುದು ಊರ ಕಡೆಗೆ ಅಂತ ಹೇಳ್ತಿದ್ದೆ. ಇಲ್ಲಿದೆಯಾ, ಇಲ್ಲಿ ಫಾರೆಸ್ಟ್ ಇದೆಯಾ, ಹೌದಾ, ಅಯ್ಯೋ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸೊ ಬೇಸಿಕ್ ಒಂದು ಪರ್ಸ್ಪೆಕ್ಟಿವ್ ಹೇಗಿದೆ ಜನರದ್ದು ಅಂದರೆ, ಓಕೆ ಫಾರೆಸ್ಟ್ ಅಂದರೆ ಮರಗಳಿರಬೇಕು, ಕಾಡು ಪ್ರಾಣಿ ಇರಬೇಕು, ಆನೆ ಇರಬೇಕು, ಹುಲಿ ಇರಬೇಕು, ಚಿರತೆ ಇರಬೇಕು. ನಾವು ಚಿಕ್ಕವರಿದ್ದಾಗ ಈ ನಮಗೆ ಒಂದು ವಿಜುವಲೈಸೇಷನ್ ಹೆಂಗ್ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ, ಕಾಡು ಅಂತಂದ್ರೆ ಒಂದು ಗುಡ್ಡ, ಹಸಿರು ಮರಗಳು. ಎಕ್ಸಾಕ್ಟ್ಲಿ. ಅವ್ರ ಸಮ್ಮರ್ ಸೀಸನ್ ಅಲ್ಲಿ ಕಾಡು ಹೆಂಗಿರುತ್ತೆ ಅಂತ ಯಾರಿಗೂ ವಿಜುವಲೈಸ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಹೌದೌದೌದು. ನಮ್ಮ ಕಡೆನೂ ಕಾಡಿದೆ, ದಾವಣಗೆರೆ, ಬಳ್ಳಾರಿ, ಅಲ್ಲೂ ಕೂಡ ಕಾಡಿದೆ. ಬಟ್ ಅದನ್ನ ಸ್ಕ್ರಬ್ ಫಾರೆಸ್ಟ್ ಅಂತ ಕರೀತಾರೆ. ಅದು ಫಾರೆಸ್ಟ್ ಟೈಪ್ಸ್ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಬರ್ಬೇಕು, ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ. ನಮ್ಮ ಚಾನಲಲ್ಲಿ ನಮ್ಮ ವೀಕ್ಷಕರಿದಾರಲ್ಲ, ವ್ಯೂವರ್ಸ್, ಸಬ್ಸ್ಕ್ರೈಬರ್ಸು, ಅವ್ರದ್ದು ಮೋಸ್ಟ್ ಆಸ್ಟ್ ಕ್ವೆಶನ್ ಒಂದಿದೆ, ಆನೆಗಳ ಕಥೆನ ತೊಗೊಂಬನ್ನಿ ಅಂತೇಳಿ. ಮೇನ್ಲಿ ಒಂದು ವೈಲ್ಡ್ ಎಲಿಫೆಂಟ್ ಕ್ಯಾಪ್ಚರ್ ಹೆಂಗೆ ಮಾಡ್ತಾರೆ ಅನ್ನೋ ಕ್ವೆಶನ್ ಭಾಳ ಮೆಸೇಜ್ಗಳಲ್ಲಿ ಕೇಳ್ತಾ ಇದ್ರು. ಸೊ ವೈಲ್ಡ್ ಎಲಿಫೆಂಟ್ ಒಂದು ಕ್ಯಾಪ್ಚರ್ ಮಾಡಿ ಅದನ್ನು ಟೇಮ್ ಮಾಡಿ ಅದನ್ನು ಜನರು ಹೆಂಗೆ ಯೂಸ್ ಮಾಡ್ಕೊತಾರೆ, ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ಯೂಸ್ ಮಾಡ್ಕೊತಾರೆ ಅಂತ ಹೇಳಿ. ಕಮಿಂಗ್ ಟು ದ ಪಾಯಿಂಟ್, ಎಲಿಫೆಂಟ್ ಕ್ಯಾಪ್ಚರಿಂಗ್ ಅಂತ ಬಂದಾಗ ಎಸ್ಪೆಷಲಿ ವೈಲ್ಡ್ ಲೈಫಲ್ಲಿ, ವೈಲ್ಡ್ ಲೈಫ್ ರೇಂಜ್ ಆಗಿರ್ಬೋದು, ವೈಲ್ಡ್ ಲೈಫ್ ಡಿವಿಷನ್, ಎಸ್ಪೆಷಲಿ ವೈಲ್ಡ್ ಲೈಫ್ ಸರ್ಕಲ್, ಎಕ್ಸಾಂಪಲ್ ಚಾಮರಾಜನಗರ ಸರ್ಕಲ್ ಕಂಪ್ಲೀಟ್ಲಿ ಫಾರೆಸ್ಟ್ ಏರಿಯಾ. ಓಕೆ. ಅಂಡ್ ನ್ಯಾಷನಲ್ ಪಾರ್ಕ್ಸ್ ನಾಗರಹೊಳೆ, ಬಂಡೀಪುರ, ಕಬಿನಿ, ಅನ್ಶಿ ದಾಂಡೇಲಿ, ಕುದುರೆಮುಖ. ಕುದುರೆಮುಖ ನಮ್ಮ ಮಂಗಳೂರು ಸರ್ಕಲ್ಗೆ ಬರ್ತದೆ. ಅದರಲ್ಲೊಂದು ಮಂಗಳೂರು ಸರ್ಕಲ್ ಅಲ್ಲಿ ಒಂದು ಕುದುರೆಮುಖ ವೈಲ್ಡ್ ಲೈಫ್ ಡಿವಿಷನ್ ಸಪ್ರೇಟ್ ಇದೆ. ನಾಗರಹೊಳೆ ಮತ್ತೆ ಬಂಡೀಪುರ ಅದೆಲ್ಲ ಅಲ್ಲಿ ಆ್ಯಕ್ಚುಲಿ ಸ್ವಲ್ಪ ಡೆನ್ಸ್ ಆಗಿ ಇರುವಂಥ ಫಾರೆಸ್ಟ್ ಏರಿಯಾ ಇರೋದು. ನಾಗರಹೊಳೆ, ಬಂಡೀಪುರ ಆ ಬೆಲ್ಟ್ ಏನಿದೆ ಕಂಪ್ಲೀಟ್. ಸೊ ಅಲ್ಲಿ ವರ್ಕ್ ಮಾಡೋರು ಸ್ವಲ್ಪ ವೈಲ್ಡ್ ಲೈಫಲ್ಲಿ ಇಂಟ್ರ್ಯಾಕ್ಟ್ ಜಾಸ್ತಿ ಮಾಡ್ತಾರೆ. ಹೌದು. ಅವರಿಗೆ ಡೈಲಿ ಕೂಮಿಂಗ್ ಹೋಗ್ತಾರೆ, ಬೀಟ್ ಹೋಗ್ತಾರೆ, ಬೆಳಗಿಂದ ಸಂಜೆವರೆಗೂ ಕಾಡಲ್ಲಿ ತಿರುಗ್ತಾರೆ, ಆ್ಯಂಡ್ ಜೀಪಲ್ಲಿ ಹೋಗ್ತಾರೆ. ಸೊ ವೈಲ್ಡ್ ಲೈಫ್ ಜೊತೆ ಇಂಟ್ರಾಕ್ಟ್ ಅವ್ರು ಜಾಸ್ತಿ ಮಾಡ್ತಾರೆ. ಸೊ ಯಾಕೆಂದ್ರೆ ಅದು ಏನೋ ಒಂದು ಮನೆ ಇದೆ ಅಥವಾ ಏನೋ ಒಂದು ಸೆಟಲ್ಮೆಂಟ್ ಇದೆ, ಆ ಥರ ಏನೂ ಇರೋದಿಲ್ಲ. ಕಂಪ್ಲೀಟ್ಲಿ ಫಾರೆಸ್ಟ್ ಏರಿಯಾ. ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ಅಲ್ಲಿ ಕಂಪ್ಲೀಟ್ ರಿಸ್ಟ್ರಿಕ್ಟೆಡ್ ಇರುತ್ತೆ ಬೇರೆ ನಮ್ಮ ಸಿಟಿಸನ್ಸಿಗೆ. ಸೊ ಹಾಗಾಗಿ ಅಲ್ಲಿ ನಿಮಗೆ ಕಾಡು, ಈ ಮರ ಗಿಡ ಪ್ರಾಣಿಗಳು ಬಿಟ್ಟರೆ ಏನೂ ಸಿಗೋದಿಲ್ಲ. ಸೊ ಆ ಇಂಟ್ರಾಕ್ಷನ್ ಏನಿದೆ ದಟ್ ಈಸ್ ಸಪ್ರೇಟ್. ನಾನೀಗ ರೆಗ್ಯುಲರ್ ರೇಂಜಲ್ಲಿ ವರ್ಕ್ ಮಾಡಿದ್ರೆ ನನ್ನ ಇಂಟ್ರಾಕ್ಷನ್ ಸಪ್ರೇಟ್ ಆಗೋದಿಲ್ಲ ಅಂತ ಹೇಳಲ್ಲ, ಕೆಲವೊಂದು ಪಾರ್ಟಲ್ಲಿ ಆಗುತ್ತೆ. ಎಕ್ಸಾಂಪಲ್ ಈಗ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ, ಈ ದಕ್ಷಿಣ ಕನ್ನಡ ಭಾಗ ಏನಿದೆ, ಸೊ ಸಾಧಾರಣವಾಗಿ ಒಂದು ಕಾಡಿದೆ, ಸಾಧಾರಣವಾಗಿರುವಂಥ ಒಂದು ವೈಲ್ಡ್ ಲೈಫ್ ಇದೆ. ಬಟ್ ಇದೇ ಇಂಟ್ರಾಕ್ಷನ್ ನಾವು ದಾವಣಗೆರೆ, ಬಳ್ಳಾರಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅನ್ನೋದು ಏನಿದೆ, ಈ ವೈಲ್ಡ್ ಲೈಫ್ ಏರಿಯಾ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಜಾಸ್ತಿ, ಎಸ್ಪೆಷಲಿ ನಿಯರ್ ಬೈ ನ್ಯಾಷನಲ್ ಪಾರ್ಕ್ಸ್, ಬಂಡೀಪುರ ಆಗಿರ್ಬೋದು, ನಾಗರಹೊಳೆ ಸುಮಾರಷ್ಟು. ಬಿಕಾಸ್ ಅಲ್ಲಿಂದ ಕಾಡಲ್ಲಿ ಅಂಚಲ್ಲಿರುವಂಥ ಗ್ರಾಮಗಳಿಗೆ ಹೋಗ್ತಾ ಇರುತ್ತೆ. ಯಾವಾಗಾದ್ರೂ ಸುಮಾರಷ್ಟು ನೀವು ಕೇಳಿರ್ಬೋದು, ಆ ಥರ ಆಯ್ತು, ಈ ಥರ ಆಯ್ತು, ಬಂತೇನೋ ಕುರಿ ಎತ್ಕೊಂಡೋಯ್ತು, ದನ ಎತ್ಕೊಂಡೋಯ್ತು ಅಂತ ಸುಮಾರಷ್ಟು ಸ್ಟೋರಿಗಳು ಬರ್ತವೆ. ಹುಲಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೋ ಕಾಡನ್ನೇ ಬರ್ತವೆ, ಸ್ವಲ್ಪ ಬೆಳೆ ಎಲ್ಲ ನಾಶ ಮಾಡುತ್ತೆ ಅಂತ ಹೇಳಿ. ನನ್ನ ಇಂಟ್ರಾಕ್ಷನ್ ಹೇಳಬೇಕು ಅಂದರೆ, ಫಸ್ಟ್ ನಾನು ವರ್ಕ್ ಮಾಡಿದ್ದು ಪಂಜಾ ರೇಂಜ್ ಅಂತ ಹೇಳಿ. ಅದು ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಬರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ರೇಂಜ್ ಅಂತ ಇದೆ, ಅದ್ರ ಪಕ್ಕದ ರೇಂಜ್ ನಮ್ಮದು ಅಟ್ಯಾಚ್ಮೆಂಟ್ ಆಗಿದೆ. ಏನಾದರೂ ಒಂದು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಬಂದಾಗ ನಮ್ಮ ಡಿಪಾರ್ಟ್ಮೆಂಟ್, ಇದು ನನ್ನ ಜುರಿಸ್ಡಿಕ್ಷನ್ನು, ನಾನು ಮಾತ್ರ ಹೋಗ್ತೀನಿ, ನಂದ್ರಲ್ಲಿ ಏನು ಬರುತ್ತೆ ಅದಕ್ಕೆ ಮಾತ್ರ ನಾನು ಹೋಗ್ತೀನಿ, ಬೇರೆದಕ್ಕೆ ನಾನು ಹೋಗಲ್ಲ ಅಂತ ಯಾರು ಹೇಳಲ್ಲ. ನಮ್ಮ ಪಕ್ಕದ ರೇಂಜಲ್ಲಿ ಏನೋ ಒಂದು ಎಮರ್ಜೆನ್ಸಿ ಬಂತು, ಸೊ ನಮ್ಮ ಸುತ್ತಮುತ್ತ ಇರೋ 2-3 ರೇಂಜ್ಗಳು ಸ್ಟಾಫ್ ಎಲ್ಲರೂ ಒಟ್ಟಿಗೆ ಬರ್ತಾರೆ. ಒಟ್ಟಿಗೆ ಬಂದು ಅದನ್ನು ಫೇಸ್ ಮಾಡಿಕೊಂಡು ಏನು ಇಶ್ಯೂ ಇದೆ ನಾವು ಸಾಲ್ವ್ ಮಾಡ್ಕೊತಾರೆ. ಸಾಧಾರಣವಾಗಿ ಈ ಏರಿಯಾದಲ್ಲಿ, ಈ ಬೆಲ್ಟಿನಲ್ಲಿ ಹುಲಿ ಇಲ್ಲ, ಚಿರತೆ ಇದೆ, ಕಡವೆ ಇದೆ, ಚುಕ್ಕೆ ಜಿಂಕೆ ಇದೆ, ಮತ್ತೆ ಆನೆ ಯಾವಾಗ್ಲಾದ್ರೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಎಲ್ಲ ಕಡೆ ಇಲ್ಲ. ಹಾಗಾಗಿ ಅದು ಬಿಟ್ಟರೆ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಇದೆ.
ಓಕೆ, ನೀವು ಒಂದು ಪಾಯಿಂಟ್ ಹೇಳ್ತಾ ಇದ್ರಿ, ನಿಮ್ಮನ್ನ ಸ್ಟಾಪ್ ಮಾಡ್ತೀನಿ. ಓಕೆ, ಕೂಂಬಿಂಗ್ ಮತ್ತೆ ಬೀಟಿಂಗ್ ಅಂತ ಹೇಳ್ತಾ ಇದ್ರಿ ಅಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ತೀರಾ? ಕೂಂಬಿಂಗ್ ಅನ್ನೋದಾದರೆ ಎಸ್ಪೆಷಲಿ ಈ ವೈಲ್ಡ್ ಎಲಿಫೆಂಟ್ಸ್ನ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಕೂಂಬಿಂಗ್ ಅಂತ ಮಾಡ್ತಾರೆ. ಯಾಕಂದರೆ ಆನೆ ಎಲ್ಲಿದೆ ಅಂತ ಗೊತ್ತಿರಲ್ಲ, ಓಕೆ, ಅದನ್ನು ಟ್ರ್ಯಾಕ್ ಮಾಡಬೇಕು. ಕೂಂಬಿಂಗ್ ಅಥವಾ ಟ್ರ್ಯಾಕಿಂಗ್ ಒಟ್ಟಿನಲ್ಲಿ ಇನ್ ದ ಸೆನ್ಸ್ ಒಂದು ಗುಂಪು ಕಟ್ಕೊಂಡು ಕಾಡೊಳಗಡೆ ಹೋಗ್ಬಿಟ್ಟು ಅದನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋಗೋದಕ್ಕೆ ಕೂಂಬಿಂಗ್ ಅಂತಾರೆ. ಬೀಟಿಂಗ್ ಅಂತಂದರೆ ಸೇಮ್, ಎರಡು ಒಂದು ಸಿಮಿಲರ್ ಟರ್ಮ್ಸ್. ಮಾಮೂಲಿಯಾಗಿ ಬೀಟ್ ಸುತ್ತಾರೆ, ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಪ್ಚರ್ ಮಾಡೋದು ಬೇಕು ಅಂತಲ್ಲ. ವೈಲ್ಡ್ ಲೈಫಲ್ಲಿ ಇದ್ದವರು ಡೈಲಿ ಬೀಟ್ ಸುತ್ತಾನೆ ಇರ್ತಾರೆ. ಬೀಟ್ನ ಸುಮ್ಮನೆ ಸುತ್ತೋದು. ಏನಕ್ಕೆ ಈ ಪೋಚಿಂಗ್ ಆ ಥರ ಏನಾದರೂ ಇದ್ರೆ ಅದನ್ನು ಕಂಡುಹಿಡಿಯೋಕೆ ಅಂತನಾ, ಅಥವಾ ಏನಕ್ಕೆ ಬೀಟ್ಸ್ ಮಾಡ್ತಾರೆ? ಪೋಚಿಂಗ್ ಆಗಿರ್ಬೋದು, ಇಲಿಸಿಟ್ ಫೆಲ್ಲಿಂಗ್ ಆಗಿರ್ಬೋದು, ಎನಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಇವೇನು ಇದೇನು ಅಲ್ಲದೆ ಇದ್ರು ಜಸ್ಟ್ ಕಾಡು ಹೇಗಿದೆ, ಓಕೆ, ಯಾರನ್ನ ಬಂದಿದ್ದಾರ ಒಳಗೆ. ಸೊ ಇದನ್ನ ಮಾಡೋದು ಯಾರು? ಫಾರೆಸ್ಟ್ ವಾಚರ್ಸ್, ಗಾರ್ಡ್ಸ್ ಅಥವಾ ಫ್ರಂಟ್ ಲೈನ್ ಸ್ಟಾಫ್ ಮಾಡ್ತಾರೆ. DRFOs, ಫಾರೆಸ್ಟ್ ಗಾರ್ಡ್ಸು. ಓಕೆ, ಈಗ ಫಾರೆಸ್ಟ್ ಗಾರ್ಡ್ಸ್ನ ಬೀಟ್ ಫಾರೆಸ್ಟ್ ಆಫೀಸರ್ ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ ಅವ್ರದ್ದು ಡೆಸಿಗ್ನೇಷನ್. ಆಮೇಲೆ ಫಾರೆಸ್ಟ್ ವಾಚರ್ಸ್ ಆಗಿರ್ಬೋದು, PCP ವಾಚರ್ಸ್, MR ವಾಚರ್ಸ್, ಮತ್ತು ಆ್ಯಂಟಿ ಪೋಚಿಂಗ್ ಕ್ಯಾಂಪಲ್ಲಿರುವಂಥ ವಾಚರ್ಸ್ಗಳು ಅವ್ರು ಮಾಡ್ತಾರೆ. ಎಸ್ಪೆಷಲಿ ಆ್ಯಂಟಿ ಪೋಚಿಂಗ್ ಕ್ಯಾಂಪಲ್ಲಿ ಇರೋರು ಏನು ಮಾಡ್ತಾರೆ ಅಂದರೆ, ಅದು ಒಂದು ರಿಮೋಟ್ ಏರಿಯಾದಲ್ಲಿ ಇರ್ತಾರೆ ಅವರು. ನಾವು ದೊಡ್ಡ ಕಾಡು ಇದ್ದಾಗ ಎಲ್ಲ ಕಡೆ ನಮಗೆ ರೋಡ್ ಫೆಸಿಲಿಟಿ ಇರೋದಿಲ್ಲ, ಎಲ್ಲ ಕಡೆ ನಾವು ಹೋಗೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಒಂದು ಗುಡ್ಡ ಟೈಪ್, ಎಸ್ಪೆಷಲಿ ಅಂದರೆ ಯೂಶಲಿ ಒಂದು ಎಲಿವೇಶನ್ ಇರುವಂಥ ಒಂದು ಪಾಯಿಂಟನ್ನು ಚೂಸ್ ಮಾಡಿಕೊಂಡು ಅಲ್ಲಿ APC ಅಂತ ಮಾಡ್ತಾರೆ, ಆ್ಯಂಟಿ ಪೋಚಿಂಗ್ ಕ್ಯಾಪ್ ಅಂತ ಹೇಳಿ. ಆ್ಯಂಟಿ ಪೋಚಿಂಗ್ ಕ್ಯಾಪ್ ಅಂತ ಹೇಳಿದರೆ ಈ ಕಳ್ಳ ಬೇಟೆನ ತಡೆಗಟ್ಟೋಕೆ ಒಂದು ಟೀಮ್ ಅಂತ ಇರುತ್ತೆ. ಸೊ ಅವರು ಆ ರಿಮೋಟ್ ಏರಿಯಾದಲ್ಲಿ ಇದ್ಕೊಂಡು ಏನಾದರೂ ಕಳ್ಳ ಬೇಟೆ ಆಗೋದನ್ನ ತಡೆಯೋದಾಗಿರ್ಬೋದು, ಅದೇ ಹೇಳಿಲ್ಲ ಬೀಟ್ ಮಾಡೋದಾಗಿರ್ಬೋದು. ಸೊ ಸುತ್ತುತ್ತಾ ಇರ್ತಾರೆ. ಅವರು ಶಿಫ್ಟ್ ವೈಸ್ ಕೆಲಸ ಮಾಡ್ತಾರೆ. ವಾರಕ್ಕೊಂದು ಟೀಮು, ಒಂದು ವಾರ ಒಂದಾದ್ಮೇಲೆ ಇನ್ನೊಂದು ವಾರ ಇನ್ನೊಂದು ಟೀಮು, ಆ ಥರ ಶಿಫ್ಟ್ ವೈಸ್ ಮಾಡ್ಕೊತಾರೆ. ಅವರಿಗೆಲ್ಲ ಇಷ್ಟು ದಿನ ಕಾಡಲ್ಲಿ ಇರ್ತಾರೆ ಅಂದರೆ ಅಷ್ಟು ದಿನದ ರೇಷನ್ ಎಲ್ಲ ನಮ್ಮ ಇಲಾಖೆ ವತಿಯಿಂದ ಬರುತ್ತೆ. ಓಕೆ ಓಕೆ, ಅವರೇ ರೇಷನ್ ತಗೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಇದ್ಕೊಂಡು ಬೆಳಗಿಂದ ಸಂಜೆ ಅಲ್ಲೇ ಇದ್ಕೊಂಡು ಊಟ ತಿಂಡಿ ನಿದ್ರೆ ಕೆಲಸ ಎಲ್ಲ ಅಲ್ಲೇ. ಸೊ ಏನಾದರೂ ಇನ್ಫಾರ್ಮೇಶನ್ ಇದ್ದಾಗ ಅವ್ರಿಗೆ ವಾಕಿ ಟಾಕಿ ಎಲ್ಲ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ಮೆಸೇಜ್ ಕಳಿಸ್ತಾರೆ, ಈ ಥರ ಏನೋ ಸಮಥಿಂಗ್ ಯಾರೋ ಬಂದಿದ್ದಾರೆ ಅಥವಾ ಈ ಥರ ಆಗ್ತಿದೆ. ಇದಲ್ದೇನೆ ಏನಾದ್ರು ಬೆಂಕಿ ಬಿದ್ದಿರಬಹುದು ಅಥವಾ ಏನೋ ಯಾರೊಬ್ರು ಮರ ಕಡಿಲಿಕ್ಕೆ ಬಂದಿರ್ಬೋದು, ಸಮಥಿಂಗ್ ಎನಿ ಇನ್ಫಾರ್ಮೇಶನ್. ಸೊ ಆ ಪ್ಲೇಸಲ್ಲಿರೋರು ಅಲ್ಲಿ ಸುತ್ತಾಡ್ಕೊಂಡು ನೋಡ್ಕೊಂಡು ಇರ್ತಾರೆ. ಸೊ ಅದಕ್ಕೆ ಒಂದು APC ಅಂತ ಮಾಡಿರ್ತಾರೆ. ಎಸ್ಪೆಷಲಿ ಇದು ನ್ಯಾಷನಲ್ ಪಾರ್ಕ್ಸಲ್ಲಿ ಜಾಸ್ತಿ ಇರುತ್ತೆ, ಬಿಕಾಸ್ ತುಂಬ ರಿಮೋಟ್ ಏರಿಯಾ. ಎಲ್ಲ ಕಡೆನೂ ನಾ ಹೇಳ್ದಂಗೆ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಅವರಿಗೆಲ್ಲ ಗನ್ ಫೆಸಿಲಿಟಿ ಎಲ್ಲ ಕೂಡ ಕೊಟ್ಟಿರ್ತಾರೆ. ಇನ್ ಕೇಸ್ ಏನಾರು ಅವ್ರ ಮೇಲೆ ಎನಿ ಅನಿಮಲ್, ವೈಲ್ಡ್ ಅನಿಮಲ್ ಯಾವುದೇ ಅನಿಮಲ್ ಅಟ್ಯಾಕ್ ಮಾಡಕ್ಕೆ ಬಂದರೆ ಅವರಿಗೆ ಪರ್ಮಿಷನ್ ಇರುತ್ತೆ ಅದನ್ನು ಶೂಟ್ ಮಾಡೋಕ್ಕೆ ಅಥವಾ ಫೈರ್? ಅಂಟಿಲ್ ಅನ್ಲೆಸ್ ಅವರ ಜೀವಕ್ಕೆ ಅಪಾಯ ಇದೆ ಅಂದರೆ ಹಿ ಕ್ಯಾನ್ ಶೂಟ್. ಓಕೆ, ಆದರೆ ಅವರು ಪ್ರೂವ್ ಮಾಡಬೇಕಾಗುತ್ತೆ. ನಾನು ಶೂಟ್ ಮಾಡಿದ್ರೆ ಪ್ರೂವ್ ಮಾಡಲೇಬೇಕು. ಐ ಮೀನ್ ಈಗ ನಾನು ಫಾರೆಸ್ಟ್ ಆಫೀಸರ್ ಆಗಿದೆ ಕೂಡ, ನಾನು ಕ್ರಿಮಿನಲ್ ಆಗಿರ್ಬೋದು. ಎಸ್, ಹೌದು ಹೌದು. ನನಗೆ ಬೇರೆ ಉದ್ದೇಶ ಇರ್ಬೋದು, ಹೌದು, ಕೆಟ್ಟ ಉದ್ದೇಶಗಳು ಬರ್ತವೆ ಮನುಷ್ಯನಿಗೆ, ಅದಿರ್ಬೋದು. ಸೊ ನಾನು ಫಾರೆಸ್ಟ್ ಆಫೀಸರ್ ಆಗಿದ್ದೀನಿ, ಓಕೆ ನನ್ನ ಕಡೆ ಗನ್ ಇದೆ, ನಾನು ಹೋಗ್ಬಿಟ್ಟು ನಾನು ಶೂಟ್ ಮಾಡ್ತೀನಿ, ಆಮೇಲೆ ನಾನು ನನಗೆ ಹೊಡಿಲಿಕ್ಕೆ ಬಂತು ಅಂತ ಹೇಳಿ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ 99.9% ಆ ಥರ ಆಗೋದಿಲ್ಲ. ಯಾವುದೇ ವ್ಯಕ್ತಿ ಆದರೂ, ಅವನು ಕಳ್ಳ ಆಗಿರಲಿ, ಅವನು ಸುಳ್ಳ ಆಗಿರಲಿ, ಅವನು ಯಾವುದೇ ಆಫೀಸರ್ ಆಗಿರಲಿ, ಎದುರುಗಡೆ ಬಂತು ಯಾವುದೋ ಒಂದು ಪ್ರಾಣಿ ಅಂದರೆ ಅವನು ಇಮಿಡಿಯೇಟ್ಲಿ ಓಡ್ತಾನೆ. ಸೊ ನಮ್ಮ ಇನ್ಸ್ಟಿಂಕ್ಟ್ ಏನಿರುತ್ತೆ, ನಮ್ಮ ಬೇಸಿಕ್ ಇನ್ಸ್ಟಿಂಕ್ಟ್ ನಮ್ಮ ಕೈಗೆ ಕಾಲಿಗೆ ಕೆಲಸ ಕೊಡುತ್ತೆ, ಮೈಂಡಲ್ಲಿ ಟ್ರಿಗರ್ ಆಗುತ್ತೆ. ಸೊ ಒಂದು ಅಡ್ರಿನಲಿನ್ ರಶ್ ಬಂದು ಸೀದಾ ಓಡ್ತಿರ್ತಾರೆ. ಯಾರು ಓಕೆ ಆರೆ ಬಂತ ನನ್ನ ಗನ್ನಲ್ಲಿ ತಗೊಂಡು ನಾನು ಶೂಟ್ ಮಾಡ್ತೀನಿ ಅನ್ನೋ ಇನ್ಸ್ಟಿಂಕ್ಟ್ ಯಾರಿಗೂ ಬರೋದಿಲ್ಲ ಬೇಸಿಕಲಿ. ಸೊ ಏನೋ ಒಂದು ಇದ್ದಾಗ, ಇಂಟ್ರಾಕ್ಷನ್ ಆದಾಗ, ಓಕೆ ಏನೋ ಓಡಾಡೋಕ್ಕಾಗಲ್ಲ, ನಾನೆಲ್ಲೋ ಬಿದ್ದೆ ಮಾಡಿದೆ, ಆ ಟೈಮಲ್ಲಿ ತುಂಬ ನಮ್ಮ ಮೆದುಳನ್ನ ನಾವು ಓಡಿಸಿ ಅದನ್ನ ಶೂಟ್ ಮಾಡೋದಾಗಿರ್ಬೋದು ತುಂಬ ರೇರ್ ಕೇಸ್. ಬಟ್ ಇವಾಗ ಒಬ್ರು ಶೂಟ್ ಮಾಡಿದ್ರು ಅಂತಂದ್ರೆ ಅದು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಿ ಪ್ರೂವ್ ಆಗಬೇಕು. ಅಂದ್ರೆ ಅದನ್ನ ಹೆಂಗೆ, ಆ ಸಿಚುವೇಶನ್ ಹೆಂಗಿತ್ತು, ಎಲ್ಲಿಂದ ಆ ಕಾಡಾನೆ ಬಂದಿತ್ತು ಫಾರ್ ಎಕ್ಸಾಂಪಲ್ ಅಂದ್ರೆ ಅದು ಪ್ರಾಪರ್ ರೀಕ್ರಿಯೇಟ್ ಮಾಡ್ತಾರೆ. ಎಸ್, ವಾವ್, ಓಕೆ, ಎಲ್ಲದನ್ನು ನೋಡ್ತಾರೆ. ಓಕೆ, ಹೈಯರ್ ಅಫಿಷಿಯಲ್ಸ್ ಎಲ್ಲ ಬಂದು, ಪೊಲೀಸ್ನವ್ರು ಕೂಡ ಇನ್ವಾಲ್ವ್ ಆಗಿ, ಸೊ ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು, ಸ್ಪಾಟ್ ಇನ್ಸ್ಪೆಕ್ಷನ್ ಆಗಿರ್ಬೋದು, ಸ್ಪಾಟ್ ಮಾಜರ್ ಆಗಿರ್ಬೋದು, ಎಲ್ಲದನ್ನು ಮಾಡ್ತಾರೆ. ಸೊ ಈ ಥರ ಪ್ರೊಸೀಜರ್ ಇರುತ್ತೆ, ತುಂಬನೇ ಪ್ರೊಸೀಜರ್ ಇರುತ್ತೆ. ಸೊ ಅಷ್ಟು ಈಸಿಯಾಗಿ ನಾವು ಎದುರುಗಡೆ ಬಂತು ನಾವು ಶೂಟ್ ಮಾಡಬೇಕು ಅನ್ನೋಕ್ಕಾಗೋದಿಲ್ಲ.
ಆ್ಯಂಡ್ ಇದುವರೆಗೂ ನನಗೆ ಗೊತ್ತಿರೋ ಮಟ್ಟಿಗೆ ಆ ಥರ ಆಗಿರೋವಂಥ ಕೇಸ್ ನಾನು ಇದುವರೆಗೂ ನಾನು ಕೇಳಿಲ್ಲ. ನಾನು ಏನು ಓದ್ತಾ ಇದ್ದೀನಿ, ಈಗ ಡ್ಯೂಟಿ ಮಾಡ್ತಾ ಇದ್ದೀನಿ, ಸೊ ಇಷ್ಟು ಇದರಲ್ಲಿ ನಾನು ಒಂದ್ಸಲೂ ಈ ಥರ ಆಗಿದೆ ಅಂತ ಕೇಳಿಲ್ಲ. ತುಂಬ ರೇರ್ ಕೇಸ್ ಇರ್ಬೋದು. ಸೊ ನೀವೊಂದು ಪಾಯಿಂಟ್ ಹೇಳಿದ್ರಿ. ಸೊ ಇಲ್ಲಿವರೆಗೂ ನಂದು ಅಸಂಪ್ಷನ್ ಏನಿತ್ತು, ನಮ್ಮ ಜನರ ಅಸಂಪ್ಷನ್ ಏನಿತ್ತು ಅಂದರೆ, ಒಬ್ಬ ಫಾರೆಸ್ಟ್ ಆಫೀಸರ್ ಅಂತ ಅಂದರೆ ಅವರಿಗೆ ಕಾಡ್ ಬಗ್ಗೆ, ವೈಲ್ಡ್ ಅನಿಮಲ್ಸ್ ಬಗ್ಗೆ ಅದ್ರ ಮೇಲೇ ಅವ್ರು ಕೆಲಸ ಮಾಡೋದು 24/7 ಅನ್ನೋದೊಂದಿತ್ತು. ಬಟ್ ಇವಾಗ ಒಂದು ಕ್ಲಾರಿಟಿ ನಮ್ಮ ಜನಕ್ಕೆ ನೀವು ಏನು ಕೊಟ್ರಿ ಅಂತಂದರೆ, ಫಾರೆಸ್ಟ್ ಆಫೀಸರ್ ಅಂದರೆ ಅದಷ್ಟೇ ಅಲ್ಲ ಕೆಲಸ, ಇನ್ನು ಎಷ್ಟೊಂದು ಹಲವಾರು ಕೆಲಸಗಳಿದೆ. ಆ್ಯಂಡ್ ಇವತ್ತು ದಾವಣಗೆರೆ ಅಂತ ಪ್ಲೇಸಲ್ಲಿ ಕಾಡಿನ ಕೆಲಸ ಇದೆ ಅಂತಂದರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಸೊ ಇದು ಒಂದು ವ್ಯಾಲಿಡ್ ಪಾಯಿಂಟ್ ನಮ್ಮ ಜನರಿಗೆ ಹೇಳಿದ್ದು ನೀವು. ಆ್ಯಂಡ್ ನಿನ್ನೆ ನಾವು ಒಂದು ಇನ್ಸಿಡೆಂಟ್ ನೋಡಿದ್ವಿ, ಈ ರೋಡ್ ಸೈಡು ಮರ ಬಿದ್ದಿತ್ತು ನೈಟು. ಹೌದು, ಅದು ಎಕ್ಸ್ಪೆಕ್ಟು ಮಾಡಲಿಲ್ಲ. ಅರೌಂಡ್ 12 ಗಂಟೆ 1 ಗಂಟೆಗೆ ಒಂದು ಮರ ಬಿದ್ದಿದೆ ಅಂತೇಳಿ ಇಮಿಡಿಯೇಟ್ ನಿಮಗೆ ಕಾಲ್ ಬಂತು. ನೀವು ಮಲ್ಕೊಂಡಿದ್ರು ಇಮಿಡಿಯೇಟ್ಲಿ ಎದ್ದು ಹೋಗಿ ಅದನ್ನು ವಿತಿನ್ 1 hour ಕ್ಲಿಯರ್ ಮಾಡಿ ವಾಪಸ್ ಬಂದು ನಿಮ್ಮ ಜೊತೆಗೆ ನಾನು ಬಂದಿದ್ದೆ. ಹೌದು. ಆ ಪಾಯಿಂಟ್ ಆಫ್ ಟೈಮಲ್ಲಿ ಹೆಂಗಿತ್ತು ಸಿಚುವೇಶನ್ ಅಂತಂದರೆ, ರೋಡ್ ಬ್ಲಾಕ್ ಆಗಿತ್ತು, ಎಷ್ಟೊಂದು ವೆಹಿಕಲ್ಸ್, ಲಾರೀಸು, ಬಸ್ಸಸ್ಸು, ಕಾರ್ಸ್ ಹೋಗ್ತಾನೆ ಇದ್ವು, ಕಂಟಿನ್ಯೂಸ್ ಆಗಿ ಹೋಗ್ತಾ ಇತ್ತು. ಖಾಲಿ ಟೈಮು ಅಲ್ಲ, ಈವನ್ ಮಿಡ್ ನೈಟ್ ಅಂದ್ರೂ ಅಷ್ಟೊಂದು ವೆಹಿಕಲ್ಸ್ ಹೋಗ್ತಾ ಇತ್ತು. ಆ ಸೆನ್ಸ್ ಆಫ್ ಟೈಮಿಂಗ್ ಇಲ್ಲದೆ ನಾವು ಅದನ್ನು ಕ್ಲಿಯರ್ ಮಾಡದೇ ಇದ್ದಿದ್ರೆ ಫಾರ್ ಶ್ಯೂರ್ ನಾನಲ್ಲಿದ್ದು ನೋಡಿ ಪ್ರಕಾರ 1-2 ಕಿಲೋಮೀಟ್ರು ದೊಡ್ಡ ಟ್ರಾಫಿಕ್ ಆಗಿಬಿಡ್ತಿತ್ತು ಈಸಿಲಿ. ಸೊ ಇದನ್ನು ನಾನು ಒಂದು ವಿಜುವಲ್ಸ್ ಕೂಡ ಹಾಕ್ತೀನಿ ಈ ವಿಡಿಯೋದಲ್ಲಿ. ಫಾರೆಸ್ಟ್ ಆಫೀಸರ್ ಅಂತ ಅಂದರೆ ಬರೀ ಕಾಡಲ್ಲಿ ಹೋಗಿ ಕೆಲಸ ಮಾಡೋದು ಅಷ್ಟೇ ಅಲ್ಲ, ನಾಡಲ್ಲಿ ಕಾಡಿನ ಪ್ರಾಬ್ಲಮ್ಸ್ ಕೂಡ ಬರುತ್ತೆ, ಕಾಡಲ್ಲಿ ನಾಡಿನ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟು ಯಾವಾಗಲೂ ಇದ್ದಿದ್ದೆ. ನಿಜವಾಗ್ಲೂ ಇಟ್ ಈಸ್ ಕಮೆಂಡಬಲ್. ರಾತ್ರಿ ಎದ್ದು ಅದನ್ನ ಹೋಗಿ ಮಾಡಿ ಬರೋದು ಇಟ್ಸ್ ಕಮೆಂಡಬಲ್. ಆ್ಯಂಡ್ ನಾವು ನೋಡಿದ ಪ್ರಕಾರ ನಿಮ್ಮ ಜೊತೆಗೆ ಈ ಸುತ್ತ ಹಳ್ಳಿ ಜನ ಆಗಲಿ, ಆಮೇಲೆ ಪೊಲೀಸ್ ಆಫೀಸರ್ಸ್ಗಳಾಗಲಿ, ಆ ಇಮಿಡಿಯೇಟ್ ಹೆಲ್ಪಿಗೆ ಬರ್ತಾರಲ್ಲ, ದಟ್ ಈಸ್ ರಿಯಲಿ ಗುಡ್. ಇವಾಗ ಇದು ನಂದು ಏರಿಯಾ ಅಲ್ಲ, ನಿಮ್ಮದು ನೀವು ಮಾಡ್ಕೊಳ್ಳಿ, ನನ್ನ ಕೆಲಸ ಅಲ್ಲ, ನಾನು ಫಾರೆಸ್ಟ್ ಆಫೀಸರ್ ಅಲ್ಲ, ಆ ಪ್ರಾಬ್ಲಮ್ ಇದೆ ಅಂತಂದಾಗ ಎಲ್ಲರೂ ಬರ್ತಾರಲ್ಲ, ದಟ್ ಈಸ್ ರಿಯಲಿ ಗ್ರೇಟ್. ಸೊ ಗೋಯಿಂಗ್ ಬ್ಯಾಕ್ ಟು ಅವರ್ ಕ್ವೆಶನ್, ಹಲವಾರು ಆನೆಗಳ ಕಥೆನ ಕೇಳಿರ್ತೀರ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ. ಸೊ ಅದನ್ನು ಹೇಳೋದಾದರೆ, ಹಲವಾರು ಕತೆಗಳು ಅಂತ ಬಂದಾಗ ನಾವು ಡಿಗ್ರಿ ಓದ್ತಿರ್ಬೇಕಾದ್ರೆ ಸುಮಾರಷ್ಟು ಕತೆಗಳು ನಾವು ಕೇಳ್ತಾನೆ ಇರ್ತೀವಿ. ಇದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಫ್ಲ್ಯಾಶ್ ಬ್ಯಾಕ್ ಅನ್ನೋದಾಗಿರ್ಬೋದು. ನಾನು ಸಣ್ಣನಿದ್ದಾಗ ಪೇಪರ್ ಓದೋ ಹುಚ್ಚು, ತುಂಬಾ ಹುಚ್ಚು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತಂದೆಯವರು ಪೇಪರ್ ತಂದಿರೋರು. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಫಸ್ಟ್ ಕೆಲಸ ಅಮ್ಮ ಹಾಲು ಕೊಡೋರು, ಕೊಡ್ಕೊಂಡು ಪೇಪರ್ ಓದೋದು. ಫ್ರಂಟ್ ಪೇಜಿಂದ ಹಿಡಿದು ಲಾಸ್ಟ್ ಪೇಜ್ವರೆಗೂ ಎಲ್ಲದನ್ನು ಓದ್ತಾ ಇದ್ದೆ. ಈಗ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ, ಎಲ್ಲ ಮೊಬೈಲ್ ಬಂದ್ಬಿಟ್ಟು, ಎಲ್ಲ ಡಿಜಿಟಲೈಸ್ ಆಗಿಬಿಟ್ಟು. ಬಟ್ ಆವಾಗ ಓದ್ತಾ ಇರ್ಬೇಕಾದ್ರೆ ಈ ನ್ಯೂಸ್ಗಳೆಲ್ಲ ಬರೋದು. ಕೆಲವೊಂದು ಕಡೆ ಏನೋ ನಾಗರಹೊಳೆ ಅಭಯಾರಣ್ಯದಲ್ಲಿ ಒಂದು ಆನೆ ಸೆರೆ ಹಿಡಿಯಲಾಯಿತು, ಸಮಥಿಂಗ್ ಲೈಕ್ ದಟ್. ಆ ಥರ ವೈಲ್ಡ್ ಲೈಫ್ ಒಂದು ವಿಷಯ ಬಂದಾಗ ಓದ್ತಾ ಇದ್ದೆ. ಆವಾಗ ಖೆಡ್ಡ ಆಪರೇಷನ್ ಅಂತ ಮಾಡೋರು, ಖೆಡ್ಡ ತೋಡೋದು ಅಂತ ಹೇಳ್ಬೋದು. ನೀವು ಕೂಡ ಕೇಳಿರ್ತಾರೆ ಈ ವರ್ಡ್ ಖೆಡ್ಡ ಅನ್ನೋದನ್ನ. ಖೆಡ್ಡ ನಥಿಂಗ್ ಬಟ್ ಒಂದು ದೊಡ್ಡ ಗುಂಡಿ, ಮಣ್ಣನ್ನ ತೋಡ್ಬಿಟ್ಟು ಒಂದು ಗುಂಡಿ ಕ್ರಿಯೇಟ್ ಮಾಡೋದನ್ನೇ ಖೆಡ್ಡ ಅಂತ ಹೇಳ್ತಾರೆ. ಸೊ ಖೆಡ್ಡ ಆಪರೇಷನ್ ಅಂತ ಮಾಡೋರು. ಇನ್ ಮುಂಚೆ ಹೇಗೆ ಕ್ಯಾಪ್ಚರ್ ಮಾಡ್ತಾ ಇದ್ರು ಅಂದ್ರೆ ಆನೆನ, ಈ ತರ ದೊಡ್ಡ ಒಂದು ಜಾಗ ನೋಡ್ಬಿಟ್ಟು ಮಣ್ಣು ತೋಡ್ತಾ ಇದ್ರು, ಗುಂಡಿ ತೋಡ್ತಾ ಇದ್ರು, ಅದ್ರ ಮೇಲೆ ಎಲ್ಲ ಹಲಗೆನ ಅದು ಇದು ಹಾಕಿ ಮುಚ್ತಾ ಇದ್ರು. ಸೊ ಆನೆನ ಅಲ್ಲಿಗೆ ಕರ್ಕೊಂಬರೋ ತರ ಒಂದು ಏನಂತಾರೆ ಅದಕ್ಕೆ, ಟ್ರಿಗರ್ ಮಾಡಿ ಓಡ್ಕೊಂಡ್ ಬರೋ ತರ. ಟ್ರಿಗರ್ ಮಾಡಿ ಓಡ್ಕೊಂಡ್ ಬರೋದಕ್ಕಿಂತ ಒಂದು ಇಟ್ ವಿಲ್ ಲೂರಿಂಗ್ ಇನ್ ಟು ದ ಹೋಲ್ ಅಂತಾರಲ್ಲ ಆ ತರ. ಸೊ ಆ ತರ ಮಾಡಿ ಆ ಗುಂಡಿ ಒಳಗೆ ಬೀಳ್ಸೋರು. ಗುಂಡಿ ಒಳಗೆ ಬೀಳ್ಸಿದ್ಮೇಲೆ ಮತ್ತೆ ಅದಕ್ಕೆಲ್ಲ ಹಗ್ಗಗಳು ಕಟ್ಬಿಟ್ಟು ಬೇರೆ ಸಾಕಿದ ಆನೆಗಳ ಸಹಾಯದಿಂದ ಅದನ್ನ ಎತ್ಕೊಂಡು ಬಂದು ಮತ್ತೆ ನಮ್ಮ ಕ್ಯಾಂಪಿಗೆಲ್ಲ ತಗೊಂಡೋಗೋ ವ್ಯವಸ್ಥೆ ಮಾಡ್ತಾ ಇದ್ರು. ಬಟ್ ಆ ಪ್ರೊಸೆಸ್ ಅಲ್ಲಿ ಆನೆಗೆ ಗಾಯ ಆಗಬಹುದು, ಅಥವಾ ಬೇರೆ ಮಾವುತರಿಗೆ ಆಗ್ಬಹುದು, ಅಥವಾ ಬೇರೆ ಆನೆಗಳಿಗೆ ಆಗ್ಬಹುದು, ಒಂದು ಫಿಸಿಕಲ್ ಇಂಜುರಿ ಅಂತ ಒಂದು ಆಗ್ತಾ ಇತ್ತು. ಅದನ್ನ ತಪ್ಸಕ್ಕೆ ಅಂತ ಮತ್ತೆ ಈಗ ನಾರ್ಮಲ್ ಬೇರೆ ತರ ಟೆಕ್ನಾಲಜಿ ಇಂಪ್ರೂವ್ ಆದಾಗೆ, ನಮ್ಮ ಸೈನ್ಸ್ ಇಂಪ್ರೂವ್ ಆದಾಗೆ ಅದಕ್ಕೆ ಒಂದು ಸೆಡೇಟಿವ್ ಕೊಟ್ಬಿಟ್ಟು, ಈ ಏನು ಅರವಳಿಕೆ ಮದ್ದು ಅಂತ ಕರೀತಾರೆ, ಅದನ್ನ ಕೊಟ್ಟು ಆನೆನ ಒಂದು ಹಿಡಿಯುವಂತ ಒಂದು ಮೆಥಡ್ ಇಂಪ್ರೂವ್ ಆಗ್ತಾ ಹೋಯ್ತು ಕಾಲಕ್ಕೆ ತಕ್ಕಂತೆ. ಸೊ ನಾನು ಕೇಳಿರೋ ಪ್ರಕಾರ ಅಂದ್ರೆ ಇದು ಹಳೇದು. ಡಿಗ್ರಿಲಿದ್ದಾಗ ನಾರ್ಮಲ್ ಓಕೆ, ಒಂದು ಅರವಳಿಕೆ ಮದ್ದು ಕೊಡ್ತಾರೆ, ಆನೆ ಹುಡ್ಕೊಂಡು ಹೋಗ್ತಾರೆ, ಆಮೇಲೆ ಅದನ್ನ ತಗೊಂಡು ಬರ್ತಾರೆ ಅನ್ನೋದೊಂದು ಇತ್ತು. ಬಟ್ ನಾನು ಅಪಾಯಿಂಟ್ ಆದಮೇಲೆ ಟ್ರೈನಿಂಗ್ ಸೆಂಟ್ರಲ್ಲಿ ನಮಗೆ ಟ್ರೈನಿಂಗ್ ಆಗ್ತಾ ಇರ್ಬೇಕಾದ್ರೆ ಆವಾಗ ಕೆಲವೊಂದು ಎಕ್ಸ್ಪೀರಿಯನ್ಸು ನನ್ನ ಘಟನೆಗಳನ್ನ ಹೇಳ್ತಾ ಇದ್ರು, ಈ ಥರ ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ಸ್ಪೆಷಲಿ ನಾನು ಒಂದು ಎಲಿಫೆಂಟ್ ಕ್ಯಾಪ್ಚರ್ ಇನ್ಸಿಡೆಂಟಲ್ಲಿ ಒಂದು ಆಪರೇಷನ್ಗೆ ಇನ್ವಾಲ್ವ್ ಆಗಿರೋದ್ರಿಂದ ನನ್ನ
ಒಂದು ಇಂಟ್ರ್ಯಾಕ್ಷನ್ ಆಗಿರ್ಬೋದು, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಎಲಿಫೆಂಟ್ ಕ್ಯಾಪ್ಚರಿಂಗ್ ಅನ್ನೋದು ಇದನ್ನ ಹೀಗೆ ಮಾಡ್ತೀವಿ ಅಂತ ಯಾವುದು ಮೆಥಡ್ ಇಲ್ಲ. ಓಕೆ. ಇಟ್ ವೇರೀಸ್. ಓಕೆ. ಬಿಕಾಸ್ ಈಗ ನಾಗರಹೊಳೆ ಬಂಡೀಪುರದಲ್ಲಿ ತುಂಬ ದೊಡ್ಡ ಕಾಡು, ಅದು ಆ್ಯಕ್ಚುಲಿ ನ್ಯಾಷನಲ್ ಪಾರ್ಕ್, ಅಲ್ಲಿನೂ ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಲ್ಲ. ಎಲಿಫೆಂಟ್ ಕ್ಯಾಪ್ಚರಿಂಗ್ ಅಂತ ಯಾವಾಗ ಬರುತ್ತೆ ಅಂತಂದರೆ ಒಂದು ಆನೆ ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಾ ಇದೆ, ಮನುಷ್ಯನ ಸಾಯಿಸಿದೆ, ಅದು ಅಗ್ರೆಸಿವ್ ಆಗಿದೆ, ಅಥವಾ ಅದು ಅಂದರೆ ಪದೇ ಪದೇ ರಿಪೀಟೆಡ್ಲಿ ಇನ್ಸಿಡೆಂಟ್ ಆಗ್ತಾ ಇದೆ ಅಂತಂದಾಗ ಅದನ್ನು ನಾವು ಕ್ಯಾಪ್ಚರ್ ಮಾಡಿ ಮತ್ತೆ ಬೇರೆ ಕಡೆ ರೀಲೊಕೇಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಕೆಲವೊಂದು ಕಡೆ ರೀಲೊಕೇಟ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗೋದು, ಬಟ್ ಅಲ್ಲೂ ಅದೇ ಬಿಹೇವಿಯರ್ ಮತ್ತು ಅದನ್ನು ಕಂಟಿನ್ಯೂ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕ್ಯಾಂಪಿಗೆ ತೊಗೊಂಡು ಹೋಗ್ತೀವಿ. ನಮ್ಮ ಏನು ಆನೆ ಕ್ಯಾಂಪ್ ಇದೆ ಅಲ್ಲಿಗೆ ತೊಗೊಂಡು ಹೋಗಿ ಅದನ್ನು ಟ್ರೈನ್ ಮಾಡಿ ದಸರಾ ಆನೆಗಳಿಗಾಗಿರ್ಬೋದು ಅಥವಾ ಬೇರೆ ನಮ್ಮ ಕೆಲಸಗಳಿಗಾಗಿರ್ಬೋದು ಅದನ್ನು ಯೂಸ್ ಮಾಡ್ಕೊತೀವಿ. ಒಂದು ಕಾಡು ಮತ್ತು ಒಂದು ಊರು ಎರಡು ಅಕ್ಕಪಕ್ಕ ಇದೆ, ಕಾಡಲ್ಲಿ ಅಂಚಲಿರೋ ಊರು. ಕೆಲವೊಂದು ಸರಿ ಈಗ ಬರ್ತಾ ಬರ್ತಾ ನಮ್ಮ ಕಾಡು ನಾಶ ಆಗ್ತಾ ಬರ್ತಿರೋದ್ರಿಂದ ಆನೆಗಳಿಗೆ ಫುಡ್, ಬೇಸಿಕಲಿ ಆನೆ ಈಸ್ ಅ ಹೆವಿ ಫೀಡರ್. ಹೌದು. ಎಷ್ಟು ಕ್ವಿಂಟಾಲ್ ಅದಕ್ಕೆ ಫುಡ್ ಬೇಕು ಒಂದಿನಕ್ಕೆ ಅದು ಹೇಳೋಕ್ಕಾಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಅದು ಎಷ್ಟು ಏಜ್ ಇದೆ, ಎಷ್ಟು ಸೈಜ್ ಇದೆ ಅನ್ನೋ ಮೇಲೆ ಡಿಪೆಂಡು. ಸೊ ಅಷ್ಟು ಫುಡ್ಡು ಆ ಕಾಡು ಪ್ರೊವೈಡ್ ಮಾಡಿದಾಗ ಮಾತ್ರ ಆನೆ ಅಲ್ಲೇ ಇರುತ್ತೆ. ಓಕೆ. ಇಲ್ಲ ಅಂದರೆ ಈಗ ಒಂದಿನ ಸಿಗುತ್ತೆ, 2 ದಿನ ಸಿಗುತ್ತೆ, 3 ದಿನಕ್ಕೆ ಖಾಲಿ ಆಯಿತು ಅಂತಂದರೆ ಸೊ ಆಬ್ವಿಯಸ್ ಅದನ್ನು ಫುಡ್ಡನ್ನ ಆರಿಸ್ಕೊಂಡು ಬೇರೆ ಕಡೆ ಹೋಗುತ್ತೆ. ತುಂಬ ಅದು ಪ್ರೊಡಕ್ಟಿವಿಟಿ ಇದೆ ಕಾಡಲ್ಲಿ ಅಂತ ಅಂದರೆ ಅದು ಆಬ್ವಿಯಸ್ಲಿ ಫುಡ್ ಸಿಕ್ಕಾಗ ಅದು ಜಾಗ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ. ಎಲಿಫೆಂಟ್ ಅಂತಲ್ಲ, ಯಾವುದೇ ಅನಿಮಲ್ ಆದರೂ ಅಷ್ಟೇ, ಹುಲಿ ಆದರೂ ಅಷ್ಟೇ, ಚಿರತೆ ಆದರೂ ಅಷ್ಟೇ, ಎನಿ ಅನಿಮಲ್. ಸೊ ಈ ಕಾಡು ನಾಶ ಆಗ್ತಿರೋದ್ರಿಂದ ನಮ್ಮ ಕಾಡಿನ ಪ್ರೊಡಕ್ಟಿವಿಟಿ, ಈ ಅರ್ಬನೈಸೇಷನ್ ಆಗಿರ್ಬೋದು ಅಥವಾ ನಾವು ಯೂಸ್ ಮಾಡೋವಂಥ ಈ ಅಗ್ರಿಕಲ್ಚರ್ ಯೂಸ್ ಮಾಡೋವಂಥ ಪೆಸ್ಟಿಸೈಡ್ಸು ಅಥವಾ ಏನು ಗೊಬ್ಬರಗಳು ಹಾಕ್ತಾರಲ್ಲ ಅದರಿಂದ ಆಗಿರ್ಬೋದು ತುಂಬಾ ಎಫೆಕ್ಟ್ ಆಗುತ್ತೆ. ಆಮೇಲೆ ಗ್ಲೋಬಲ್ ವಾರ್ಮಿಂಗ್ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಎಲ್ಲದೂ ಒಂಥರ ಚೈನ್ ಲಿಂಕ್ ಇದ್ದಂಗೆ. ಹೌದು. ಕಾಡಿನ ಪ್ರೊಡಕ್ಟಿವಿಟಿ ಕಮ್ಮಿ ಆದಾಗ ಆಬ್ವಿಯಸ್ಲಿ ಫುಡ್ ಸಿಗೋಲ್ಲ. ಫುಡ್ ಸಿಗದೆ ಇದ್ದಾಗ ಏನಾಗುತ್ತೆ, ಹತ್ತಿರದಲ್ಲಿ ಬಾಳೆ, ತೆಂಗು, ಅಡಿಕೆ ಇವನ್ನೆಲ್ಲ ಹಾಕೊಂಡಿರ್ತಾರೆ ರೈತರು. ಸೊ ಅದನ್ನ ಅರಿಸ್ಕೊಂಡು ಹೋಗುತ್ತೆ, ಅಲ್ಲಿಗೆ ಬರುತ್ತೆ. ಅರಿಸ್ಕೊಂಡು ಹೋದಾಗ ಆಬ್ವಿಯಸ್ಲಿ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ, ಓಕೆ ಆನೆ ಒಂದು ನಮ್ಮ ಎಥಿಕ್ಸ್ನ ನೋಡಿಕೊಂಡು ಜನರಿಗೆ ಒಂದು ಬೇಸಿಕಲಿ ಒಂದು ನಮ್ಮ ಎಥಿಕ್ಸ್ ಆಗಿರ್ಬೋದು, ಎಥಿಕಲ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಕಲ್ಚರಲ್ ವ್ಯಾಲ್ಯೂ ಆಗಿರ್ಬೋದು. ಸೊ ನಾವು ಗಣೇಶನ ಪೂಜಿಸ್ತೀವಿ, ದಿನ ಬೆಳಗ್ಗೆ ಎದ್ರೆ ವಕ್ರತುಂಡ ಮಹಾಕಾಯ ಅಂತ ನಾವು ಸ್ತೋತ್ರ ಹೇಳ್ಕೊಂಡು ನಮಸ್ಕಾರ ಮಾಡ್ತೀವಿ. ಕೆಲವೊಬ್ಬರು ಓಕೆ ಆನೆ ಅನ್ನೋದು ಒಂದು ಗಣೇಶನ ಒಂದು ರೂಪ ಅಂತ ಹೇಳಿ ಕೆಲವೊಂದು ಕಡೆ ಬಂದು ತಿನ್ಕೊಂಡು ಹೋದ್ರು ದೇ ಡೋಂಟ್ ಮೈಂಡ್. ಓಕೆ. ಬಟ್ ಕೆಲವೊಂದು ಕಡೆ ಏನಾಗುತ್ತೆ, ಪಾಪ ಸಣ್ಣ ಜಾಗ ಇರೋವಂಥವ್ರು, ಅದನ್ನೇ ನಂಬ್ಕೊಂಡಿರೋರು, ಅವ್ರಿಗೆ ಹಾಮ್ ಆಗೇ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ಸೊ ಅವ್ರಿಗೆ ತೊಂದರೆ ಆಗಿರೋದ್ರಿಂದ ನಮ್ಮ ಇಲಾಖೆಗೆ ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ಇಲಾಖೆಯಿಂದ ಬೆಳೆ ಪರಿಹಾರ ಅಂತ ನಾವು ಕೊಡ್ತೀವಿ. ಅಂದರೆ ಇಂತಿಂಥ ಗಿಡಕ್ಕೆ ಒಂದೊಂದು ಗಿಡಕ್ಕೆ ಇಷ್ಟಿಷ್ಟು ದುಡ್ಡು ಅಂತ ಹೇಳಿ ಸರ್ಕಾರದಿಂದ ಒಂದು ಪರಿಹಾರ ಸಿಗುತ್ತೆ. ಸಪೋಸ್ ಒಂದು ಆನೆ ಬಂತು, ಒಂದು 20 ಬಾಳೆ ಗಿಡ ನಾಶ ಮಾಡ್ತು. ಸೊ ಆ 20 ಗಿಡಕ್ಕೆ ಏನು ಎವ್ಯಾಲ್ಯೂಯೇಷನ್ ಇದೆ ನಮ್ಮ ಸರ್ಕಾರದಿಂದ, ಇಷ್ಟು ಗಿಡಕ್ಕೆ ಅಂದರೆ ಇಷ್ಟು ವರ್ಷ ಆಗಿದೆ, ಅಂದರೆ ಒಂದು 5 ವರ್ಷದ ಗಿಡ ಅಥವಾ ಒಂದು 10 ವರ್ಷದ ಗಿಡ. ಸೊ ಡಿಪೆಂಡ್ ಆನ್ ಅದು ಎಷ್ಟು ಪ್ರಾಯದ ಗಿಡ ಅಂತ ಹೇಳಿ ಅದಕ್ಕೆ ಪರಿಹಾರ ಸಿಗುತ್ತೆ. ಸೊ ಅದನ್ನು ನಾವು ಇಮಿಡಿಯೇಟ್ಲಿ ನಾವು ಮಾಡಿಕೊಡ್ತೀವಿ. ಬಟ್ ಅದರ್ ದ್ಯಾನ್ ದಟ್ ಒಂದು ಹ್ಯೂಮನ್ ಡ್ಯಾಮೇಜ್ ಆಯಿತು, ಓಕೆ, ಒಬ್ರಿಗೆ ಗಾಯ ಆಯಿತು, ಅದಕ್ಕೂ ಕೂಡ ಪರಿಹಾರ ಇದೆ. ಒಬ್ರು ಏನೋ ಒಂದು ಹ್ಯಾಂಡಿಕ್ಯಾಪ್ಡ್ ಆದ, ಏನೋ ಕೈ ಮುರಿತು, ಅದಕ್ಕೂ ಪರಿಹಾರ ಇದೆ. ಪರ್ಮನೆಂಟ್ ಅವನಿಗೆ ಹ್ಯಾಂಡಿಕ್ಯಾಪ್ ಆದ, ಅದಕ್ಕೂ ಪರಿಹಾರ ಕೊಡ್ತೀವಿ. ಹ್ಯೂಮನ್ ಡೆತ್ ಆಯಿತು, ಅದಕ್ಕೂ ಕೂಡ ಪರಿಹಾರ ಇದೆ. ಈ ಇನ್ಸಿಡೆಂಟ್ ಬಿಟ್ಟು ಒಂದು ಆನೆ ರಿಪೀಟೆಡ್ಲಿ ಒಂದು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಸಾಯಿಸೋದು ತುಂಬಾನೇ ಉಪದ್ರವ ಕೊಡ್ತಾ ಇದೆ ಅಂದರೆ ಸೊ ಅದನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ. ಅಂದರೆ ಅಪ್ ಟು ದ ಎಕ್ಸ್ಟ್ರೀಮ್ ಲೆವೆಲ್. ಓಕೆ. ಎಸ್ಪೆಷಲಿ ಏನಾಗುತ್ತೆ, ನಾನು ಇದೆಲ್ಲ ಹೇಳಿದ ಒಂದು ಎನ್ವಿರಾನ್ಮೆಂಟಲಿಸ್ಟ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳ್ತೀನಿ. ನಾನಿಲ್ಲಿ ಆಫೀಸರ್ ಆಗಿರಬಹುದು, ಮತ್ತೊಂದಾಗಿರ್ಬೋದು. ಸೊ ನನ್ನ ಒಪಿನಿಯನ್ ಆದಷ್ಟು ನನ್ನ ಈ ಥರ ಇರುತ್ತೆ. ಅದು ತಪ್ಪು ಆಗಿರ್ಬೋದು, ಸರಿಯಾಗಿರ್ಬೋದು, ನನ್ನ ಪಾಯಿಂಟ್ ಆಫ್ ನಾನು ಹೇಳ್ತೀನಿ. ಬೇಸಿಕಲಿ ನಾವು ಜನರು, ನನ್ನನ್ನು ಇನ್ಕ್ಲೂಡ್ ಮಾಡಿಕೊಂಡು ಕೂಡ ನಾವು ಜನರು ಕಾಡನ್ನು ತುಂಬ ನಾಶ ಮಾಡ್ತಾ ಇದ್ದೀವಿ. ಕಾಡೇ ಇಲ್ಲ. ಒಂದು ರೂಲ್ ಇದೆ, ಒಂದು ಏರಿಯಾ ಇದೆ ಅಥವಾ ಒಂದು ಸ್ಟೇಟ್ ಇದೆ, ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ 33% ಫಾರೆಸ್ಟ್ ಮಿನಿಮಮ್ ಇರಬೇಕು ಅಂತ ಹೇಳಿದೆ. ಓಕೆ.
ಬಟ್ ನಮ್ಮದ್ರಲ್ಲಿ ಅಷ್ಟಿಲ್ಲ. ಮೇ ಬಿ ಕರ್ನಾಟಕದಲ್ಲಿ 21, 22 ಇರಬಹುದು, ಬೇರೆ ಸ್ಟೇಟಲ್ಲಿ ಅದಕ್ಕಿಂತ ಕಮ್ಮಿ ಇರ್ಬೋದು. ಕೆಲವೊಂದು ಸ್ಟೇಟಲ್ಲಿ ಅದಕ್ಕೆ ಜಾಸ್ತಿ ಇದೆ. ಎಕ್ಸಾಂಪಲ್ ಈಗ ನಾರ್ತ್ ಈಸ್ಟಲ್ಲಿ ತಗೊಂಡ್ರೆ ಪಾಪ್ಯುಲೇಷನ್ ತುಂಬ ಕಮ್ಮಿ, ಜಾಗ ತುಂಬ ಕಮ್ಮಿ. ಸೊ ಸ್ಟೇಟ್ ವೈಸ್ ನೋಡ್ಕೊಂಡಾಗ ಅದು ಜಾಸ್ತಿ ಇದೆ. ಬಟ್ ನಮ್ದು ಒಂದು 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಸೊ ಅಷ್ಟು ಜನಕ್ಕೆ 21%, 22% ಫಾರೆಸ್ಟ್ ಇದೆ ಅಂದರೆ ತುಂಬ ಕಮ್ಮಿ. ಸೊ ಜನರು ಹೇಳ್ತಾರೆ, ಈಗ ಮೊನ್ನೆ ನಮ್ಮ ಟೈಗರ್ ಸೆನ್ಸಸ್ ಆಗಿರ್ಬೋದು, ಎಲಿಫೆಂಟ್ ಸೆನ್ಸಸ್ ಆಗಿರ್ಬೋದು, ನಂಬರ್ಸ್ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ ನಿಮ್ದು, ಅಷ್ಟು ಇದೆ ಇಷ್ಟಿದೆ ಅಂತ ಹೇಳ್ತಾರೆ. ನಂಬರ್ಸ್ ಜಾಸ್ತಿ ಆಗಿದೆ, ಬಟ್ ಅದು ತುಂಬಾ ಕಮ್ಮಿ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ. ಬಿಕಾಸ್ ಅಷ್ಟು ಏರಿಯಾ ಇದೆ, ಅಷ್ಟು ಏರಿಯಾ ಇದ್ದಾಗ ಅಷ್ಟು ಹುಲಿಗಳಿಲ್ಲ. ಇದ್ರೂ ಕೂಡ ನಮ್ಮ ಇಡೀ ಕರ್ನಾಟಕದ ಎಲ್ಲ ಭಾಗದಲ್ಲೂ ಹುಲಿಗಳಿಲ್ಲ. ನಾಗರೋಳೆ, ಬಂಡೀಪುರ, ಅಣಶಿದಾಂಡೇಲಿ, ಕಬಿನಿ, ಈ ಸುತ್ತಮುತ್ತ ಈ ನ್ಯಾಷನಲ್ ಪಾರ್ಕಲ್ಲಿ ಇದಾವೆ ಮಾತ್ರ. ಅದು ಬಿಟ್ಟರೆ ನೀವು ದಾವಣಗೆರೆವರೆಗೆ ಹುಲಿ ಸಿಗುತ್ತಾ, ಆನೆ ಸಿಗುತ್ತಾ? ಇದು ಈ ಪಾರ್ಟಲ್ಲಿ ಮಾತ್ರ ಇರೋದು. ಈ ಪಾರ್ಟಲ್ಲಿ ಏನು ಮಾಡ್ತಾರೆ ಜನ, ಆಬ್ವಿಯಸ್ಲಿ ಅವರಿಗೆ ಕೃಷಿ ಮಾಡಬೇಕು. ಯಾಕಂದರೆ ಈ ವೆಸ್ಟರ್ನ್ ಘಾಟ್ಸ್ ಬೆಲ್ಟ್ ಏನಿದೆ ಆಚೆ ಈಚೆ ಆಗಿರ್ಬೋದು, ನಮ್ಮ ಸಾಯಿಲ್ ಏನಿದೆ ತುಂಬಾ ಫರ್ಟೈಲ್ ಆಗಿದೆ, ಪ್ರೊಡಕ್ಟಿವಿಟಿ ತುಂಬ ಜಾಸ್ತಿ. ಸೊ ಹಾಗಾಗಿ ಕಾಡಲ್ಲಿ ಅಂಚಲ್ಲಿರೋರು ಕೃಷಿ ಮಾಡ್ಕೊಳ್ಳೋಕ್ಕೆ ಅಂತ ಹಿಂದೆಯಿಂದನೂ ಏನೋ ಮಾಡ್ಕೊಂಬಂದಿರ್ತಾರೆ. ಕೆಲವೊಬ್ರು ರೀಸೆಂಟಾಗಿ ಎಲ್ಲ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಗ್ರಾಂಟ್ ಮಾಡಿಕೊಂಡು. ಆವಾಗ ಏನಾಗುತ್ತೆ, ಒಂದು ಕಾಡು ನಾಶ ಆಗುತ್ತೆ. ಅರ್ಬನೈಸೇಷನ್ ಕೂಡ ಆಗಿರ್ಬೋದು, ಬೇರೆ ಬೇರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸಿಂದನೂ ಆಗಿರ್ಬೋದು, ಎಂಕ್ರೋಚ್ಮೆಂಟ್ ಆಗಿರ್ಬೋದು. ಸೊ ಒಬ್ಬನು ಬರ್ತಾನೆ, ಒಂದು ಕಾಡು ನೋಡ್ತಾನೆ, ಚೆನ್ನಾಗಿದೆ, ಕಾಡು ಅಂಚಲ್ಲಿದೆ, ಅಥವಾ ಕಾಡೇ ಒಂದು ಲೆವೆಲ್ ಜಾಗ ಇರುತ್ತೆ. ಇದು ನಾನು ಕೃಷಿ ಮಾಡಿದ್ರೆ ನಂಗೆ ಚೆನ್ನಾಗಿ ನನಗೆ ಫಲ ಬರುತ್ತೆ, ನಾನು ಏನೇ ಬೆಳೆದ್ರು. ಸೊ ಗ್ರ್ಯಾಂಟ್ ಮಾಡ್ಕೊತಾನೆ, ಏನೋ ಮಾಡ್ಕೊತಾನೆ, ಬೆಳಿತಾನೆ. ಅಡಿಕೆನೋ, ತೆಂಗುನೋ, ಬಾಳೆನೋ, ಸಮಥಿಂಗ್ ಹಿ ವಿಲ್ ಗ್ರೋ. ಆ ಜಾಗಕ್ಕೆ ಒಂದಿನ ಆನೆ ಬರುತ್ತೆ, ನಾಶ ಮಾಡುತ್ತೆ. ಆನೆ ಬಂತು ನನ್ನ ತೋಟಕ್ಕೆ, ಅದೆಲ್ಲ ನಾಶ ಮಾಡ್ತು ಅಂತ ಹೇಳ್ತಾನೆ ಮನುಷ್ಯ. ಆದರೆ ಅದು ಮುಂಚೆ ಕಾಡಾಗಿದ್ದಿದ್ದು. ಹೌದು. ಅದೇ ಕಾಡು 20 ವರ್ಷದ ಅಥವಾ 30 ವರ್ಷದ ಹಿಂದೆ ಆನೆ ಬಂದು ಹೋಗಿರುತ್ತೆ. ಹೌದು. ಆನೆ ಒಂದೇ ಕಡೆ ನಿಲ್ಲೋದಿಲ್ಲ, ಯಾವಾಗಲೂ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಅದಕ್ಕೆ ಮೆಮೊರಿ ಪವರ್ ಬಹಳ ತುಂಬಾನೇ ಜಾಸ್ತಿ ಇರುತ್ತೆ. ಅದರದ್ದು ಜೆನೆಟಿಕ್ಸ್ ಅಲ್ಲಿ ಹೌದು, ಅವ್ರದ್ದು ಆನ್ಸೆಸ್ಟರ್ಸ್ ಎಲ್ಲೆಲ್ಲಿ ಹೋಗಿದ್ರು ಅನ್ನೋದು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಹೌದು 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 ಹೌದು, ಅದು ನಿಜ. ಒಂದು ಆನೆದ ಹಿಂಡಿರುತ್ತೆ, ಯೂಶಲಿ ಸಿಂಗಲ್ ಆನೆ ಯಾವಾಗಲೂ ಒಂದು ಗಂಡು ಮಾತ್ರ ಇರುತ್ತೆ. ಅದನ್ನ ಮತ್ತೆ ಟಾಪಿಕ್ ಮತ್ತೆ ಹೇಳ್ತೀನಿ. ಒಂದು ಆನೆ ಗ್ರೂಪ್ ಇದೆ ಅಂತಂದ್ರೆ ಅದಕ್ಕೆ ಹೆಣ್ಣಾನೆ ಲೀಡರ್, ಹೆಣ್ಣಾನೆ ಅವತ್ತು ಲೀಡ್ ಮಾಡೋದು. ಅದ್ರಲ್ಲಿ ಗಂಡಾನೆಗಳು ಇದ್ರು ಒಂದು 2-3 ಗಂಡಾನೆ ಇರ್ತವೆ, ಒಂದು 4-5 ಹೆಣ್ಣಾನೆಗಳಿರ್ತವೆ, ಮರಿಗಳಿರ್ತವೆ. ಸೊ ಹೆಣ್ಣಾನೆ ಲೀಡ್ ಮಾಡೋದು ಯಾವಾಗಲೂ. ಆ ಹೆಣ್ಣಾನೆಗೆ ಈ ಒಂದು ಪಾತ್ ಇದೆ ಅಂದ್ರೆ ಯಾವಾಗಲೂ ಒಂದ್ಸರಿ ಹಿಂದೆ ಬಂದಿರುತ್ತೆ. ಸೊ ನೆಕ್ಸ್ಟ್ ಅದೇ ಪಾತಲ್ಲಿ ಬಂದಿರುತ್ತೆ. 20 ವರ್ಷದಿಂದ ಕಾಡಿತ್ತು, 20 ವರ್ಷ ಆದ್ಮೇಲೆ ಬಂದು ನೋಡ್ತಾರೆ, ಮನೆ ಕಟ್ಕೊಂಡಿರ್ತಾರೆ, ತೋಟ ಮಾಡ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಆ ಪಾತಲ್ಲಿ ಹೋದಾಗ ಏನೋ ಸಿಕ್ತು, ಫುಡ್ ಸಿಕ್ತು, ಅದಕ್ಕೆ ಬಾಳೆ ಸಿಕ್ತು, ಅದೇನೋ ಬೇರೆ ಫ್ರೂಟ್ ಏನೋ ಒಂದು ಸಿಕ್ತು, ಮೇಕೊಂಡಿರುತ್ತೆ. ಆನೆ ಹೋಗಿದ್ದೆ ದಾರಿ ಅಂತಾರ. ದೊಡ್ಡ ಗಜಗಾತ್ರ ಹೋದ್ರೆ ನಾಶ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಸೊ ಅವಾಗ ಏನಾಗುತ್ತೆ, ನನ್ನ ಜಾಗಕ್ಕೆ ಬಂತು ಅಂತ ಮನುಷ್ಯಂಗೆ ಬರುತ್ತೆ. ಮನುಷ್ಯಂಗೇನು, ನನ್ನ ಜಾಗಕ್ಕೆ ಬಂತು, ನನ್ನ ಜಾಗಕ್ಕೆ ಬಂತು ಆನೆ, ನಿಮ್ಮ ಆನೆ ಅಂತ ಹೇಳ್ತಾರೆ. ನಿಮ್ಮ ಆನೆ ಬಂತ್ರಿ ನಮ್ಮ ಜಾಗಕ್ಕೆ, ನೋಡಿ ನಾಶ ಮಾಡಿದೆ ನೋಡಿ ಅಂತ ಹೇಳ್ತಾರೆ. ಯಾಕೆ ಆನೆ ಅವ್ರದ್ದಲ್ವಾ? ದಿನ ಬೆಳಗ್ಗೆ ಎದ್ದು ಗಣೇಶನ್ ಪೂಜೆ ಮಾಡಲ್ವಾ? ಗಣೇಶ ಯಾವ ರೂಪ ಅಲ್ವಾ? ಸೊ ಈ ತರ ಆದಾಗ ನಾವು ಓಕೆ, ನಾಶ ಆಗಿದೆ, ಪರಿಹಾರ ಕೊಡೋಣ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬಟ್ ಆದ್ರೆ ನಿಮ್ಮ ಆನೆ ಇದು, ನೀವು ತಗೊಂಡು ಹೋಗಿ ನಮ್ಮ ತೋಟಕ್ಕೆ ಬರುತ್ತೆ, ಇದು ಯಾಕೆ ಬರಬೇಕು, ಅದು ಕಾಡಿರೋದಲ್ಲಿ ನೀವು ಕಾಡಿಗೆ ತಗೊಂಡು ಹೋಗಿ ಅನ್ನೋದು ತಪ್ಪಾಗುತ್ತೆ. ಬಿಕಾಸ್ ಆ ಜಾಗ ಕಾಡು, ಕಾಡಲ್ಲಿ ಬಂದು ನಾವು ಏನು ಕೃಷಿ ಮಾಡ್ಕೊ ಆ ಜಾಗ ನಮ್ದು ಮಾಡ್ಕೊಂಡಾಗ ಅದನ್ನ ಬರಬಾರ್ದು, ಹೋಗಬಾರ್ದು ಅಂತಂದ್ರೆ ಇಟ್ಸ್ ರಾಂಗ್. ಸೊ ಆ ಥರ ಒಂದು ಬಂದಾಗ ಏನಾಗುತ್ತೆ, ಕಾಡು ನಾಶ ಆಗುತ್ತೆ, ಒಂದು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ. ಬಂದಾಗ ಎಲಿಫೆಂಟ್ ನ ನೀವು ಕ್ಯಾಪ್ಚರ್ ಮಾಡಲೇಬೇಕಾಗುತ್ತೆ ಆ ಟೈಮಿಗೆ. ಅದೇ ಆ ಥರ ಈ ಇನ್ಸಿಡೆಂಟ್, ಯಾವುದೋ ಒಂದು ಆನೆ ಇದೆ, ಓಕೆ ಇದು ಹಿಂಡ್ಬಿಟ್ಬೇಡ, ಈ ಥರ ಇದು ಆಯ್ತು, ಜನರಲ್ ಪರ್ಸ್ಪೆಕ್ಟಿವ್ ಆಯ್ತು, ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿ. ಅಂದ್ರೆ ಹ್ಯೂಮನ್ ಅನಿಮಲ್ ಕ್ರಿಯೇಟ್ ಆಗೋದೇ ಇಲ್ಲಿಂದ. ಮೇನ್ ರೀಸನ್ ಅದೇ, ನಾವು ಕಾಡ್ ಹತ್ರ ಹೋಗ್ತೀವಿ, ಕಾಡನ್ನ ಏನೋ ಒಂದು ಮಾಡ್ಕೊಂತೀವಿ, ಅಥವಾ ಕಾಡು ಅಂಚಲ್ಲಿ ಇರ್ತೀವಿ. ಮುಂಚೆ ಎಲ್ಲಾ ಕಾಡೆ, ಮುಂಚೆ ಎಲ್ಲಾದನ್ನು ಕಾಡೆ. ಈಗ ಕಾಡಲ್ಲಿ ಅಂಚಲ್ಲಿರೋ ಗ್ರಾಮಗಳಾಗಿರ್ಬೋದು, ಮತ್ತೊಂದು ಎಲ್ಲವೂ ಕಾಡೆ. ಮೀನು ದಿನಕ್ಕೆ ಕಳೆದಂಗೆ ಅದನ್ನ ಅಕ್ವೈರ್ ಮಾಡ್ಕೊಂಡು ಜಾಗ ಗೀಗ ಮಾಡ್ಕೊಂಡಿರೋದಷ್ಟೇ. ಸೊ ಎಲ್ಲವೂ ಕಾಡಾಗಿರೋದ್ರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ, ಯಾವುದೋ ಒಂದು ಆನೆ ತುಂಬಾನೇ ಪುಂಡಾಗಿದೆ, ಪುಂಡಾನೆ ಅಂತ ಕರೀತಾರಲ್ಲ, ತುಂಬಾನೇ ಉಪದ್ರವ ಕೊಡ್ತಾ ಇದೆ, ಅದನ್ನ ಬಿಟ್ಟರೆ ಬೇರೆ ಮಾರ್ಗನೇ ಇಲ್ಲ ಅಂತಂದಾಗ ನಾವು ಕ್ಯಾಪ್ಚರ್ ಮಾಡ್ತೀವಿ. ಸೊ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದಾಗ ಇದೇ ರೂಲ್ಸು ಅದೇ ರೂಲ್ಸ್ ಅಂತಿರಲ್ಲ. ಬೇಸಿಕಲಿ ನೋಡ್ತಾರೆ ಆ ಜಾಗ ಹೇಗಿದೆ, ಕ್ಯಾಪ್ಚರ್ ಮಾಡಲಿಕ್ಕೆ ಅನುಕೂಲ ಆಗಿದೆ ಇಲ್ವಂತ. ಬಿಕಾಸ್ ನಾವು
ಈ ನಾಗರಹೊಳೆ ಬಂಡೀಪುರ ಅಂತ ತುಂಬ ಡೆನ್ಸ್ ಫಾರೆಸ್ಟಲ್ಲಿ ಹೋಗ್ಬಿಟ್ಟು ಇದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಫಾರೆಸ್ಟ್ ಇಲ್ಲೂ ಕೂಡ ಅದು ಬಿಟ್ಬಿಟ್ಟು ಬೇರೆ ಫಾರೆಸ್ಟಲ್ಲಿ ಕೂಡ ಆಗಿರ್ಬೋದು ತುಂಬಾ ಡೆನ್ಸ್ ಆಗಿದೆ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಫಸ್ಟ್ ಅದು ಆನೆ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಬೇಕು, ಟ್ರ್ಯಾಕ್ ಮಾಡಬೇಕು, ಆನೆ ಯಾವ ಮಾರ್ಗದಲ್ಲಿ ಹೋಗುತ್ತೆ ನೆಕ್ಸ್ಟು ಅದನ್ನು ನಾವು ಮುಂದೆ ಅಂದರೆ ಅದು ಹೋಗ್ತಾ ಇರುತ್ತೆ ನಡ್ಕೊಂಡು ಬೇರೆ ಬೇರೆ ಕಡೆ ಫುಡ್ಡನ್ನು ಇದು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಒಂದೇ ಕಡೆ ಇರೋದಿಲ್ಲ ಅದು ಆನೆ, ಒಂದು ಕಾಡಿದೆ ಅಂದರೆ. ಸೊ ಅದನ್ನು ಟ್ರ್ಯಾಕ್ ಮಾಡಿಕೊಂಡು ಎಲ್ಲ ಟೀಮ್ ವೈಸ್ ಮಾಡಿಕೊಂಡು ಒಂದೊಂದು ಟೀಮ್ ಒಂದು ಮೂರು ನಾಲ್ಕು ಟೀಮ್ ಮಾಡಿಕೊಂಡು ಹೋಗ್ಕೊಂಡು ಎಲ್ಲಿದೆ ಅಂತ ನೋಡಿಕೊಂಡು ಮತ್ತೆ ಅದಕ್ಕೆ ಡಾರ್ಟಿಂಗ್ ಎಲ್ಲ ಮಾಡಿಬಿಟ್ಟು ಹಗ್ಗ ಎಲ್ಲ ಕಟ್ಟಿ ಹೇಳ್ಕೊಂಡು ಬರೋದೊಂದು ಪ್ರೊಸೀಜರ್ ಯೂಶಲ್ ಆಗಿ ಮಾಡೋದು. ಯೂಶಲಿ ಒಂದು ಆನೆನ ಹಿಡಿಬೇಕು ಅಂತ ಹೋದ್ರೆ ಕಾಡಿಗೆ, ಸೊ ಯಾರ್ಯಾರು ಹೋಗ್ತಾರೆ? ಎಲಿಫೆಂಟ್ ಕ್ಯಾಪ್ಚರಿಂಗ್ ಅಂತ ಏನಿದೆ ಆ ಟೀಮ್ ಏನಿದೆ ನಮ್ಮ ಆನೆ ಕ್ಯಾಂಪಲ್ಲಿ ಇರ್ತಾರೆ. ಈ ಸಕ್ರೆಬೈಲ್ ಆಗಿರ್ಬೋದು, ದುಬಾರೆ ಆಗಿರ್ಬೋದು, ಮತ್ತಿಗೋಡ ಆಗಿರ್ಬೋದು, ಇಲ್ಲೆಲ್ಲ ಎಲಿಫೆಂಟ್ ಕ್ಯಾಂಪರ್ಸ್ ಇರೋದ್ರಿಂದ ನಮಗೆ ಮೇನ್ ಬೇಕಾಗೋದು ಆನೆ ಮಾವುತರು ಮತ್ತೆ ಆನೆ ಕಾವಾಡಿಸ್. ಅವ್ರು ನಮಗೆ ಮೇನ್. ಓಕೆ. ಯಾಕೆಂದ್ರೆ ನೀವು ಕೇಳಿರ್ಬೋದು, ಒಂದು ಕ್ಯಾಂಪಲ್ಲಿರೋ ಆನೆನೆ ಅವ್ರು ಕಾಡಿಗೆ ಬಿಡ್ತಾರೆ. ಹೌದು, ಮೀಟಿಂಗ್ ಪರ್ಪಸ್ಗೋಸ್ಕರ. ಹೌದು, ಅದು ಹೋಗುತ್ತೆ ಮತ್ತೆ ಹೋಗುತ್ತೆ, ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ದಿನ ಹೋಗುತ್ತೆ. ಸೊ ಕೆಲವೊಮ್ಮೆ ಏನಾಗುತ್ತೆ ಅದು ಬಂದಿರಲ್ಲ, ಬಟ್ ದೆ ವಿಲ್ ಟ್ರ್ಯಾಕ್. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಓಕೆ ಹಿಂಗೆ ಹೋಗ್ಬೇಕು ಅಂತ. ಸೊ ನಮಗೆ ಟ್ರ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ಓಕೆ. ಯಾಕೆಂದ್ರೆ ಅದು ಆನೆ ಜೊತೆನೆ ಬಂದಿರೋದ್ರಿಂದ, ಆನೆ ಜೊತೆನೆ ಬೆಳ್ಕೊಂಡು ಬಂದು ಅದೇ ಪರಿಸರದಲ್ಲಿ ಇರೋದ್ರಿಂದ ದೇ ನೋ ವೆರಿ ವೆಲ್ ದ್ಯಾನ್ ಅಸ್. ಓಕೆ. ಸೊ ಒಂದು ಕ್ಯಾಪ್ಚರಿಂಗ್ ಹೋದ್ರೆ ಮಾವುತ ಮತ್ತೆ ಕಾವಡಿಗ ಇದ್ದೇ ಇರ್ತಾರೆ. ಐ ಮೀನ್ ಅವರ ಟೀಮ್ ಇರುತ್ತೆ, ಅವ್ರದ್ದು ಟೀಮ್, ಅವ್ರು ಟೋಟಲ್ ಒಂದು ಟೀಮ್ ಬರುತ್ತೆ. ಓಕೆ. ಇಷ್ಟು ಜನ ಅಂತ ಹೇಳ್ಬಿಟ್ಟು ಮತ್ತೆ ಸಾಕಾನೆಗಳ ಒಂದು ಟೀಮ್ ಬರುತ್ತೆ. ಸೊ ಅದ್ರ ಜೊತೆ ಸಾಕಾನೆಗಳ ಜೊತೆಗೇನೆ ಹೋಗ್ತಾರೆ. ಯಾಕಂದ್ರೆ ಇಟ್ ಇಸ್ ವೆರಿ ಹಾರ್ಡ್ ಒಂದು ಎಲಿಫೆಂಟ್ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ಇನ್ನೊಂದು ಅಷ್ಟೇ ಸ್ಟ್ರಾಂಗ್ ಇರೋ ಎಲಿಫೆಂಟ್ ಬೇಕಾಗುತ್ತೆ. ಹೌದು, ಸಾಕಾನೆಗಳನ್ನ ಯೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹೌದು. ಅದನ್ನ ಈಗ 4 ಆನೆ ಇದೆ ಅಂದ್ರೆ 4 ಆನೆ ಜೊತೆ ನಮ್ಮ ಫಾರೆಸ್ಟ್ ಅಫಿಷಿಯಲ್ಸು, ವೆಟರ್ನರಿ ಡಾಕ್ಟರ್ಸು, ಮತ್ತೆ ಆನೆ ಕಾವಾಡಿಸು, ಆನೆ ಮಾವುತರು ಟ್ರ್ಯಾಕ್ ಮಾಡ್ಕೊಂಡು ಹೋಗೋದು. ಯಾಕಂದ್ರೆ ಎಲ್ಲಿದೆ ಗೊತ್ತೆ, ಒಂದೇ ಟೀಮ್ ಮಾಡ್ಕೊಂಡು ನಾವು 4 ಜನ ಈ ಕಡೆ ಹೋಗೋಣ ಆ ಕಡೆ ಹೋಗೋಣ ಅಂತ ಹೋಗಾಗಲ್ಲ. ಸೊ ಅಲ್ಲಲ್ಲಿ ನೋಡ್ಕೊಂಡು ಓಕೆ ಇಲ್ಲಿ ಹೋಗಿರ್ಬೋದು ಅಂತ ನಾವು ಮುಂಚೆನೆ ಎಲ್ಲ ಡಿಸೈಡ್ ಮಾಡ್ಕೊಂಡು ಟೀಮ್ ವೈಸ್ ಹೋಗ್ತೀವಿ. ಯಾವ್ದಾರ ಒಂದು ಟೀಮಿಗೆ ಸಿಕ್ಕ ತಕ್ಷಣ ಇನ್ನೊಂದು ಟೀಮಿಗೆ ಮೆಸೇಜ್ ಕೊಡ್ತೀವಿ. ಇನ್ನೊಂದು ಟೀಮ್ ಅಲ್ಲಿಗೆ ಇಮಿಡಿಯೇಟ್ಲಿ ಬರ್ತಾರೆ. ಓಕೆ, ಒಂದು ಕಡೆ ಆನೆ ಇದೆ, ಸಿಕ್ತು, ಅದು ಮೇಯ್ತಾ ಇದೆ ಅಥವಾ ಸಮಥಿಂಗ್ ಇಲ್ಲಿ ಇದೆ ಅಂತ ಹೇಳಿ. ಸೊ ಪ್ರತಿಯೊಂದು ಟೀಮಲ್ಲೂ ಒಬ್ಬ ಮಾವುತ, ಕಾವಡಿಗ, ಫಾರೆಸ್ಟ್ ಆಫೀಸರ್, ವೆಟರ್ನರಿ ಡಾಕ್ಟರ್ ಆ ಥರ ಇರ್ತಾರ ಅಥವಾ ಹಂಗೇನಿಲ್ಲ? ಇರ್ತಾರೆ, ಕಂಪಲ್ಸರಿ ಇದ್ದೇ ಇರ್ತಾರೆ. ಈಗ ಒಂದು ಆನೆನ ಇದು ಮಾಡ್ಲಿಕ್ಕೆ ಆನೆ ಮಾವುತ ಬೇಕು, ಆದ್ರೆ ಆನೆ ಕಾವಡಿಗ ಬೇಕು, ಮತ್ತೆ ಆ ಫಾರೆಸ್ಟ್ ಏರಿಯಾ ಗೊತ್ತಿರೋ ಅಂತ ಫಾರೆಸ್ಟ್ ಅಫಿಷಿಯಲ್ಸ್ ಬೇಕು. ಈಗ ಓಕೆ, ನೀವು ಬರ್ತೀರಾ, ನೀವು ನಾಗರಹೊಳಿಂದ ಬರ್ತೀರಾ, ಇಲ್ಲಿಗೆ ಪುತ್ತೂರಿಗೆ ಬರ್ತೀರಾ, ನಿಮಗೆ ಇಲ್ಲಿ ಏರಿಯಾ ಗೊತ್ತಿಲ್ಲ. ಓಕೆ, ಓಕೆ ಈ ಕಡೆ ಹೋದ್ರೆ ಈ ಕಡೆ ಈ ತರ ಹಿಂಗ್ ಜಾಗ ಇದೆ, ಇದು ಹಿಂಗ್ ಹೋಗುತ್ತೆ ಅನ್ನೋದೊಂದು ಬೇಸಿಕ್ ಐಡಿಯಾ ಅಲ್ಲಿರೋಂಥ ಫಾರೆಸ್ಟ್ ಆಫೀಸರ್ಗೆ ಗೊತ್ತಿರುತ್ತೆ. ಸೊ ಅವರು ಇರ್ತಾರೆ. ಫಾರೆಸ್ಟ್ DRFS ಆಗಿರ್ಬೋದು, ಬೀಟ್ ಫಾರೆಸ್ಟ್ಗಳ ವಾಚಸ್ ಆಗಿರ್ಬೋದು, ಅಲ್ಲಿರೋ ರೇಂಜರ್ ಆಗಿರ್ಬೋದು. ಸೊ ಇವರೆಲ್ಲರೂ ಬರ್ತಾರೆ. ಇದ್ರ ಜೊತೆಗೆ ಮತ್ತೆ ವೆಟರ್ನರಿ ಡಾಕ್ಟರ್ಸ್ ಇರ್ತಾರೆ. ಅವ್ರ ಕಡೆ ಒಂದು ಡಾಟಿಂಗ್ ಗನ್ ಇರುತ್ತೆ. ಸಪೋಸ್ ಅವ್ರ ಕಡೆ ಅವ್ರಿರೋ ಕಡೆ ಹೋಗಿದ್ ಕಡೆ ಆನೆ ಸಿಕ್ತು ಅಂತಂದ್ರೆ, ಸೊ ಅವ್ರು ಮತ್ತೆ ಮೆಸೇಜ್ ಕೊಡ್ಬೇಕು, ಮತ್ತೆ ಅವ್ರು ಡಾಟ್ ಮಾಡ್ಬೇಕಲ್ಲ. ಸೊ ಹಾಗಾಗಿ ಎಲ್ಲ ಒಂದೊಂದು ಟೀಮಿಗೂ ಒಂದೊಂದು ಡಾಕ್ಟರ್, ಅವ್ರ ಜೊತೆ ಒಂದು ಡಾಟಿಂಗ್ ಗನ್, ಮತ್ತೆ ನಮ್ಮ ಫಾರೆಸ್ಟ್ ಅಫಿಷಿಯಲ್ಸ್ ಜೊತೆಗೆ ಒಂದು ಕ್ಯಾಪ್ಚರ್ ಹೋಗ್ತಾರೆ. ಅಂದ್ರೆ ಇದು ಒಂದು ದಿನ ಫುಲ್ ಡೇ ಅಂತ ಹೋಗ್ತಾರಾ ಅಥವಾ ವಾರ ಗಂಟೆ ಹೋಗ್ತಾರಾ? ಇಟ್ ಡಿಪೆಂಡ್ಸ್. ಓಕೆ, ನಾವಿವತ್ತು ಓಕೆ ಈ ತರ ಆನೆ ಒಂದು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳ್ತಾರೆ, ಒಂದು ಆರ್ಡರ್ ಬರುತ್ತೆ, ಆರ್ಡರ್ ಆಗಬೇಕು, PCCF ಇಂದ ಆರ್ಡರ್ ಆಗಬೇಕು. ನಮ್ಮ PCCF ಇಂದ ಓಕೆ ಈ ತರ ಇಂದ ಕಡೆ ಆನೆ ತುಂಬಾ ಉಪದ್ರವ ಕೊಡ್ತಾರೆ, ಅದನ್ನ ಕ್ಯಾಪ್ಚರ್ ಮಾಡಿ ಅಂತ ಆರ್ಡರ್ ಮಾಡ್ತಾರೆ. ಸೊ ಆರ್ಡರ್ ಆದ್ಮೇಲೆ ಟೀಮ್ ಬರುತ್ತೆ. ಸೊ ಇವತ್ತು ನೈಟ್ ಎಲ್ಲ ಬಂದು ಸೆಟಲ್ ಆಗಿದ್ದಾರೆ ಅಂದ್ಕೊಳ್ಳಿ, ನಾಳೆ ನಾವು ಹೋಗ್ಬೇಕು ಬೆಳಗ್ಗೆ. ನಾಳೆ ಬೆಳಗ್ಗೆ ಹೋದ ತಕ್ಷಣ 1 ಅವರಲ್ಲಿ ಆನೆ ಸಿಕ್ತು ಅಂತಂದ್ರೆ ಅದನ್ನ ಇಮಿಡಿಯೇಟ್ಲಿ ಕ್ಯಾಪ್ಚರ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಒಂದಿನ ಹೋಗ್ತೀವಿ, ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗ್ತೀವಿ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಹೋಗ್ತೀವಿ, ಸಿಗೋದಿಲ್ಲ. ಮತ್ತೆ ನಾಳೆ ಹೋಗ್ತೀವಿ, ಮತ್ತೆ ಸಿಗೋದಿಲ್ಲ, ಮತ್ತೆ ನಾಳೆ ಹೋಗ್ತೀವಿ. ಸಿಗದೇ ಇದ್ರೆ ನಾವು ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು. ಓಕೆ, ಮೆಸೇಜ್ ಗೊತ್ತಾಗುತ್ತೆ, ಅಲ್ಲೋಯ್ತು ಇಲ್ಲೋಯ್ತು, ಅದು ಟ್ರಾವೆಲ್ ಮಾಡ್ಕೊಂತಾನೆ ಹೋಗ್ತಾ ಇದ್ದಾನೆ, ತುಂಬಾನೇ ಕಷ್ಟ ಹಿಡಿಯೋದು. ಬಟ್ ಇಲ್ಲ, ಸುತ್ತಮುತ್ತ ಅಲ್ಲೇ ಇದೆ ಅಂತ, ಯೂಶಲಿ ಸುತ್ತಮುತ್ತ ಅಲ್ಲೇ ಇರುತ್ತೆ. ಒಂದು 1 or 2 days ಅಲ್ಲಿ ಕ್ಯಾಪ್ಚರ್ ಮಾಡ್ತೀವಿ. ಸೊ ಆ ಥರ ಪ್ರೊಸೀಜರು.
ಅದೊಂದು ಟೀಮ್ ಬಂದಾಗ ಹೋದ ತಕ್ಷಣ ಇಮಿಡಿಯೇಟ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋದು. ಯಾವ ಟೀಮಿಗೆ ಸಿಗುತ್ತೆ ನೋಡಿಕೊಂಡು ಆ ಟೀಮ್ ಮಲ್ಟಿಪಲ್ ಟೀಮ್ಸ್ ಹೋಗ್ತಿರುತ್ತೆ, ಯಾವ ಟೀಮ್ ಇನ್ಫಾರ್ಮ್ ಮಾಡುತ್ತೋ ಇಮಿಡಿಯೇಟ್ಲಿ ಅಲ್ಲಿ ಬರ್ತಾರೆ. ಹೌದು. ಸೊ ಇಲ್ಲಿ ನಾನು ಒಂದು ಕ್ವೆಶನ್ ಡೈವರ್ಟ್ ಮಾಡಿ ಮತ್ತೆ ವಾಪಸ್ ಇದಕ್ಕೆ ಬರೋಣ. ಓಕೆ. ನೀವು ವೆಟನರಿ ಡಾಕ್ಟರ್ ಅಂತ ಹೇಳಿದ್ರಿ. ಸೊ ಯೂಶಲಿ ನನಗೆ ಗೊತ್ತಿರೋ ವೆಟನರಿ ಡಾಕ್ಟರ್, ನಮ್ಮ ಜನಕ್ಕೆ ಗೊತ್ತಿರೋ ವೆಟನರಿ ಡಾಕ್ಟರ್ ಅಂತಂದ್ರೆ ಡೊಮೆಸ್ಟಿಕೇಟೆಡ್ ಆನಿಮಲ್ಸ್ಗೆ, ದನಗಳಿಗಾಗಲಿ ಅಥವಾ ಸಿಟಿ ಕಡೆ ನೋಡಿದ್ರೆ ನಾಯಿಗಳಿಗಾಗಲಿ ಬೆಕ್ಕಿಗಳಿಗಾಗಲಿ ವೆಟನರಿ ಡಾಕ್ಟರ್ ಇದ್ದಾರೆ. ಸೊ ಅವರಿಗೂ ವೈಲ್ಡ್ ಲೈಫಲ್ಲಿರೋ ವೆಟನರಿ ಡಾಕ್ಟರ್ಗೂ ಡಿಫ್ರೆನ್ಸ್ ಇದೆನಾ, ಅಥವಾ ಅವ್ರು ಓದಿರೋದು ಸೇಮೆ ಇವ್ರು ಓದಿರೋದು ಸೇಮೆ, ಬಟ್ ಟ್ರೈನಿಂಗ್ ಏನಾದರೂ ಎಕ್ಸ್ಟ್ರಾ ಕೊಡ್ತಾರಾ? ಯಾಕೆಂದರೆ ಕಾಡಾನೇನ ಆಗಲಿ ಅಥವಾ ಚಿರತೆ ಆಗಲಿ ಹಿಡಿಬೇಕು ಅಂತಂದರೆ ಮೇ ಬಿ ಅದು ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ ಅದ್ರದ್ದು ಕರೆಂಟ್ ಸ್ಟೇಟ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದಕ್ಕೆ ಡಾಟಿಂಗ್ ಮಾಡಬೇಕು, ನಾಟ್ ಜಸ್ಟ್ ಟ್ರೀಟಿಂಗ್ ಆನ್ ದ ಬೆಡ್. ಡೊಮೆಸ್ಟಿಕೇಟೆಡ್ ಆದರೆ ಸಿಟಿಯಲ್ಲಿರೋ ವೆಟನರಿ ಡಾಕ್ಟ್ರು ಬರುತ್ತೆ ಪ್ರಾಣಿ, ಅದಕ್ಕೆ ಟ್ರೀಟ್ ಮಾಡ್ತಾರೆ. ಈ ಡಿಫ್ರೆನ್ಸಸ್ನ ಹೇಳ್ತೀರಾ? ಇವ್ರು ಕಂಪ್ಲೀಟ್ಲಿ ಡಿಫ್ರೆಂಟಾ ಅಥವಾ ಸೇಮಾ, ಹೆಂಗೆ ಅದು? ಇಲ್ಲ, ಬೇಸಿಕಲಿ ಒಬ್ಬ ವೆಟರ್ನರಿ ಡಾಕ್ಟರ್ ಅಂದರೆ ಅವ್ರು ಏನು ಕೋರ್ಸ್ ಮಾಡ್ತಾರೆ ಅದನ್ನೇ ಮಾಡಿರ್ತಾರೆ. ಬಟ್ ನಮ್ಮ ಫಾರೆಸ್ಟ್ ಅಫಿಷಿಯಲ್ಸಿಗೆ, ನಮ್ಮ ಫಾರೆಸ್ಟಿಗೆ ಅಂತ ಹೇಳಿ ನಾವು ಅಪಾಯಿಂಟ್ ಏನು ಮಾಡ್ಕೊತಾರೆ, ಅದ್ರ ಬಗ್ಗೆ ನಮ್ಮ ಫಾರೆಸ್ಟ್ ಬಗ್ಗೆ ನಾಲೆಜ್ ಆಗಿರ್ಬೋದು, ಒಂದು ಸ್ಪೆಷಲ್ ಟ್ರೈನಿಂಗ್ ಅಂತ ಆಗಿರ್ಬೋದು. ಬೇಸಿಕಲಿ ಒಂದು ಅನಿಮಲ್ ಅನ್ನೋದು ಅದನ್ನು ಟ್ರೀಟ್ ಮಾಡೋದು ಹೇಗೆ ಅಂದರೆ ಅದು ಎಲ್ಲದು ಸೇಮೇ, ಟ್ರೀಟ್ ಮಾಡೋ ಲೆವೆಲ್ ಸೇಮ್. ಬಿಕಾಸ್ ನಮ್ಮ ಅದೇ ವರ್ಟಿಬ್ರೇಟ್ಸ್, ನಾನ್ ವರ್ಟಿಬ್ರೇಟ್ಸ್ ಅಂತ ಏನು ಕರೀತಾರೆ, ಸೊ ಅದೇ ಥರ ಏನಿರುತ್ತೆ ಎಲ್ಲವೂ ಅದೇ. ಜಸ್ಟ್ ಬಿಕಾಸ್ ಅದು ಇದು ಇವಾಗ ಕಾಡಲ್ಲಿರೋದೆಲ್ಲ ವೈಲ್ಡ್ ಅನಿಮಲ್ಸು, ಟೇಮ್ಡ್ ಎಲ್ಲ ಏನು ಟೇಮ್ಡ್ ಅನಿಮಲ್ಸ್ ಅಂತ ನಾವೇನು ಸಾಕ್ತೀವಲ್ಲ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್. ಸೊ ನೀವು ಆಕ್ಚುಲಿ ಪ್ರತಿಯೊಂದು ಪ್ರಾಣಿಗಳಿಗೂ ಅದೇ ಡೈಜೆಸ್ಟಿವ್ ಟ್ರ್ಯಾಕ್ ಇರುತ್ತೆ, ಅದೇ ಆರ್ಗನ್ಸ್ ಇರುತ್ತೆ. ಓನ್ಲಿ ಥಿಂಗ್ ಇಸ್ ಆ ಅನಿಮಲ್ ಇನ್ ಸೈಜು ಬಿಹೇವಿಯರ್ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಓಕೆ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದಾಗ ಸೇಮ್ ಎಲ್ಲ ಹೌದು, ಎಲ್ಲ ವೆಟರ್ನರಿ ಡಾಕ್ಟರ್ಸ್ ಸೇಮ್ ಅದನ್ನೇ ಓದಿರ್ತಾರೆ. ಅವ್ರಿಗೆ ಬೇಸಿಕ್ ನಾಲೆಜ್ ಎಲ್ಲ ಇದ್ದೇ ಇರುತ್ತೆ. ಅವರ ಕೋರ್ಸ್ನಲ್ಲಿ ಬರೀ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಅಲ್ಲದೇನೆ ಎಲ್ಲ ಪ್ರಾಣಿಗಳದ್ದು ಕೂಡ ಅವರಿಗೆ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಸಪೋಸ್ ನಮ್ದು ಏನೋ ಒಂದು ನ್ಯಾಚುರಲ್ ಡೆತ್ ಆಗಿರುತ್ತೆ ಕಾಡಲ್ಲಿ, ಅಥವಾ ನಮಗೆ ಏನೋ ಒಂದು ಸಿಗುತ್ತೆ, ಯಾವುದೋ ಒಂದು ಜಿಂಕೆದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಬಾಡಿ ಸಿಗುತ್ತೆ, ಇಂಥ ಕಡೆ ಇಂಥರಿದೆ ಅಂತ ಇನ್ಫಾರ್ಮೇಷನ್ ಬರುತ್ತೆ. ಸೊ ಇಮಿಡಿಯೇಟ್ಲಿ ಲೋಕಲ್ ವೆಟರ್ನರಿ ನಮ್ಗೆ ಯಾರು ಅವೈಲೇಬಲ್ ಇದ್ದಾರೆ ಅವ್ರಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಸ್ಪಾಟ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮಾಡಿಬಿಟ್ಟು ಅದೇನು ನ್ಯಾಚುರಲ್ ಡೆತ್ತಾ ಅಥವಾ ಬೇರೆ ಇಂಟೆನ್ಷನ್ನಿಂದ ಅದಕ್ಕೇನಾದ್ರು ಉರುಳು ಹಾಕಿ ಸಾಯಿಸಿರೋದಾಗಿರ್ಬೋದು, ಅಥವಾ ಪಾಯ್ಸನ್ ಕೊಟ್ಟು ಸಾಯಿಸಿರೋದಾಗಿರ್ಬೋದು, ಅಥವಾ ಗನ್ ಶಾಟ್ ಇಂದ ಡೆಡ್ ಆಗಿರ್ಬೋದು. ಸೊ ಅದನ್ನ ನೋಡಿಕೊಂಡು ನ್ಯಾಚುರಲ್ ಡೆತ್ ಆದರೆ ಅದನ್ನು ನಾವು ಮತ್ತೆ ಹೈಯರ್ ಅಫಿಷಿಯಲ್ಸ್ ಇಂದ ಅವರ ಉಪಸ್ಥಿತಿಯಲ್ಲಿ ಅದನ್ನು ನಾವು ಸುಡುವಂಥ ವ್ಯವಸ್ಥೆ ಮಾಡ್ತೀವಿ. ಇನ್ ಕೇಸ್ ಅದೇನಾದರೂ ಬೇರೆ ಇಂಟೆನ್ಷನ್ ಆಗಿತ್ತು ಅಂತಂದರೆ ಇಮಿಡಿಯೇಟ್ಲಿ ವಿ ವಿಲ್ ಸ್ಟಾರ್ಟ್ ದ ಇನ್ವೆಸ್ಟಿಗೇಷನ್. ಓಕೆ. ಸೊ ಆ ಥರ ಇರುತ್ತೆ. ಆಗ ಒಬ್ಬ ಬರ್ತಾರಲ್ಲ, ಅವಾಗ ನಾವು ವೆಟರ್ನರಿ ಡಾಕ್ಟರ್ನಿಗೆ ನಾವು ಕರ್ಸೋದು. ಅವರು ಡೊಮೆಸ್ಟಿಕೇಟೆಡ್ ಆಗಿ ಡೊಮೆಸ್ಟಿಕ್ ಅನಿಮಲ್ಸಿಗೆ ಮಾತ್ರ ಇದು ಮಾಡ್ತಾರೆ ಆ ಥರ ಏನಿಲ್ಲ. ಒಬ್ಬ ಗೌರ್ಮೆಂಟ್ ವೆಟರ್ನರಿ ಡಾಕ್ಟ್ರಿಗೇ ನಾವು ತಾಲೂಕಲ್ಲಿ ಇರ್ತಾರಲ್ಲ, ಸೊ ಅವ್ರಿಗೇನೆ ಕರ್ಕೊಂಬಂದು ಅವ್ರ ಮುಂದೆನೇ ನಾವು ಇದು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡೋದು. ಸೊ ಅವ್ರಿಗೆ ಆ ನಾಲೆಜ್ ಎಲ್ಲ ಇದ್ದೇ ಇರುತ್ತೆ. ಅದು ಅವರಿಗೆ ಕಾಲ ಕಳೆದಂಗೆ ಅವ್ರ ಡಿಪಾರ್ಟ್ಮೆಂಟ್ ಜೊತೆ ವರ್ಕ್ ಮಾಡ್ದಂಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಅವ್ರ ನಾಲೆಜ್ ಕೂಡ ಜಾಸ್ತಿ ಆಗುತ್ತೆ. ಒಂದು ಆನೆ ಕ್ಯಾಪ್ಚರ್ ಮಾಡೋಕ್ಕೆ ಈ ಥರ ಟೀಮ್ ಹೋಗುತ್ತೆ ಅಂತ ಹೇಳಿದ್ರಿ. ಎಸ್. ಸೊ ಇವಾಗ ಒಂದು ಟೀಮಿಗೆ ಗೊತ್ತಾಗುತ್ತೆ, ಸೊ ಇನ್ನ ಟೀಮ್ ಎಲ್ಲ ಕರೀತಾರೆ. ಸೊ 2 ಆನೆ ಅಂದ್ರೆ ನಾವು ಕರ್ಕೊಂಬಂದಿರೋ ಆನೆ ಮತ್ತೆ ವೈಲ್ಡ್ ಎಲಿಫೆಂಟ್, ಇದೆರಡರದ್ದು ಯುದ್ಧ ನಡೆಯುತ್ತಾ? ಒಂದು ಬ್ಯಾಟಲ್ ತರ ಆಗುತ್ತೆ? ಐ ವಿಲ್ ನಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಹಾಗೆ ಇನ್ಸಿಡೆಂಟ್ ತೊಗೊಂಡು ಮಾಡ್ತೀನಿ. ಓಕೆ. ಒಂದು ಆನೆ ಇದೆ. ಓಕೆ, ಇಲ್ಲೇ ಮೂಲೆಯಲ್ಲಿ ಸಿಕ್ತು ಆನೆ, ದೂರದಿಂದ ನೋಡಿದ್ರು. ಒಂದು ಓಪನ್ ಏರಿಯಾ ಇದೆ, ಡಾಟ್ ಮಾಡಲಿಕ್ಕೆ ಈಸಿ ಇದೆ. ಸೊ ಆ ಥರ ಇದ್ದಾಗ ಇಮಿಡಿಯೇಟ್ಲಿ ಬೇರೆ ಟೀಮಿಗವ್ರಿಗೆ ಮೆಸೇಜ್ ಕೊಡ್ತಾರೆ, ಬೇರೆ ಟೀಮ್ಗಳೆಲ್ಲ ಬರುತ್ತೆ, ರೆಡಿ ಇರುತ್ತೆ. ಆನೆಗಳು ರೆಡಿ, ಹಗ್ಗ ರೆಡಿ, ಫಾರೆಸ್ಟ್ ಆಫೀಸರ್ಸ್ ಆಗಿರ್ಬೋದು, ಜೊತೆಗಿರುವಂಥ ಆನೆ ಮಾವುತರು ಟೀಮ್ ಆಗಿರ್ಬೋದು, ಕಾವಡಿ ಟೀಮ್ ಆಗಿರ್ಬೋದು. ಸೊ ಎಲ್ಲ ಟ್ರ್ಯಾಕಿಂಗ್ ಟೀಮ್ ಏನಿದೆ ಎಲ್ಲರೂ ಇರ್ತಾರೆ. ಎಲ್ಲರೂ ಇದ್ದಾಗ ಓಕೆ, ಆನೆ ಏನೋ ಮೇಯ್ತಾ ಇದೆ, ಒಂದು ಸುಮ್ಮನೆ ಇದೆ, ಅದು ಏನು ಗದ್ದಲ ಮಾಡ್ತಾ ಇಲ್ಲ ಇದೆ ಅಂದಾಗ ಡಾಟ್ ಮಾಡಲಿಕ್ಕೆ ಕರೆಕ್ಟಾಗಿ ಆ್ಯಂಗಲ್ ಸಿಗಬೇಕು. ಅದಕ್ಕೆ ಏನು ಅಡ್ಡ ಮರಗಳಿರಬಾರ್ದು, ಎಲೆಗಳಿರಬಾರ್ದು. ಬಿಕಾಸ್ ಒಂದು ಎಲೆ ತಾಗಿದ್ರು ಕೂಡ ಡೈರೆಕ್ಷನ್ ಇಮಿಡಿಯೇಟ್ಲಿ ಅದು ಫೇಲ್ ಆಗಿಬಿಡುತ್ತೆ, ಆ ಶಾರ್ಟ್ ವೇಸ್ಟ್ ಆಗುತ್ತೆ. ಏನಾದ್ರು ಟಚ್ ಆದರೆ ಎಲೆ ಅಥವಾ ಮರ ಏನೇ ಒಂದು ಆಬ್ಜೆಕ್ಟ್ ಅಡ್ಡ ಬಂದ್ರು ಅದು ವೇಸ್ಟ್ ಆಗಿಬಿಡುತ್ತೆ. ಆ ಥರ ಇದ್ದಾಗ ಓಪನ್ ಆಗಿದೆ ಹೊಡಿಬೋದು ಅಂತ ಅಂದಾಗ ಹೊಡಿತಾರೆ. ಯೂಶಲಿ ಆನೆ ಮೇಲೆ ಕೂತಿರ್ತಾರೆ, ಆನೆ ಮೇಲೆ ಕೂತ್ಕೊಂಡು ಒಂದು ಹೈಟ್ ಎಲಿವೇಶನ್ ಸಿಗುತ್ತೆ, ಸೊ ಡಾಟ್ ಮಾಡ್ಬೋದು ಅಂತ ಹೇಳಿ. ಬಟ್ ಕೆಲವೊಂದ್ಸರಿ ನಾವು ಆನೆಗಳನ್ನ ತಗೊಂಡು ಹೋಗೋದಿಲ್ಲ. ಒಂದು ಓಪನ್ ಏರಿಯಾ ಇದೆ, ಆರಾಮಾಗಿ ನಡ್ಕೊಂಡು ನಾವು ಹೋಗ್ಬೋದು, ನಡ್ಕೊಂಡೇ ಹೋಗ್ತೀವಿ, ಬರೀ ಟ್ರ್ಯಾಕಿಂಗ್ ಮಾತ್ರ ಹೋಗ್ತೀವಿ. ಆನೆನ ಮತ್ತೆ ಕರ್ಸ್ಕೊಂತೀವಿ. ಕೆಲವೊಂದ್ ಕಡೆ ಡೆನ್ಸ್ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ಓಕೆ ತುಂಬಾ ಬಲ್ಲೆ ಇದೆ, ಬಲ್ಲೆ ಅಂದ್ರೆ ಪೊದೆಗಳು,
ತುಂಬ ಪೊದೆಗಳಿದೆ, ನಾವು ನಡ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ ಅಂದಾಗ ನಾವು ಆನೆ ಮೇಲೆಯೇ ಹೋಗ್ತೀವಿ. ಓಕೆ, ಆಯಿತಾ. ಸೊ ಈ ಥರ ಇಟ್ ಡಿಪೆಂಡ್ಸ್, ಆನೆ ಮೇಲೆ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ, ಇಟ್ ಡಿಪೆಂಡ್ಸ್, ಟೋಟಲ್ ಡಿಪೆಂಡ್ಸ್ ಆನ್ ದಿ ಜಿಯೋಗ್ರಫಿಕಲ್ ಏರಿಯಾ. ಸೊ ನೀವು ಹೇಳಿದ ಕರೆಕ್ಟು. ಇವಾಗ ಒಂದು ಓಪನ್ ಸ್ಪೇಸ್ ಇತ್ತು ಅಂದರೆ ನಿಮಗೆ ಶೂಟ್ ಮಾಡೋಕ್ಕೆ ಒಂದು ಕ್ಲಾರಿಟಿ ಇರುತ್ತೆ. ಹೌದು, ಓಪನ್ ಏರಿಯಾ ಇದೆ, ಒಂದು ಆನೆ ಇದೆ, ಸೊ ಡಾಟ್ ಮಾಡೋಕ್ಕೆ ಈಸಿ ಆಯಿತು. ಮರಗಳು ಯಾವುದು ಅಡ್ಡ ಇಲ್ಲ, ಯಾವುದು ಎಲೆಗಳಿಲ್ಲ ಅಂದರೆ ತಾಗಿದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ ಡಾರ್ಟ್. ಸೊ ಓಪನ್ ಏರಿಯಾದಾಗ ಈಸಿಯಾಗಿ ಶೂಟ್ ಮಾಡ್ಬೋದು ಅನ್ನೋ ಟೈಮಲ್ಲಿ ಬೇರೆ ಆನೆಗಳನ್ನ ಕರೆಸ್ಕೊತಾರೆ, ಬೇರೆ ಟೀಮಿನ ಆನೆಗಳನ್ನ. ಸೊ ಕರೆಸ್ಕೊಂಡು ಡಾಟ್ ಮಾಡ್ತಾರೆ. ಸೊ ಡಾಟ್ ಮಾಡಿ ಒಂದು ಫ್ಯೂ ಮಿನಿಟ್ಸ್ ಬೇಕು ಮತ್ತು ಬರಲಿಕ್ಕೆ, ಜ್ಞಾನ ತಪ್ಪಲಿಕ್ಕೆ ಫ್ಯೂ ಮಿನಿಟ್ಸ್ ಬೇಕು. ಡಿಪೆಂಡ್ಸ್, ಅದು ಸೈಜ್ ಮೇಲೆ, ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಮತ್ತೆ ಬಿದ್ದ ಮೇಲೆ ಕೊರಳಿಗೆ ಹಗ್ಗ ಹಾಕ್ತಾರೆ, ಮೇನ್ ಹಗ್ಗ, ತುಂಬ ದಪ್ಪ ಇರುತ್ತೆ ಹಗ್ಗ. ಅದನ್ನು ಮೇನ್ ಹಾಕಿ ಅದನ್ನು ಹತ್ತಿರಕ್ಕೆ ಒಂದು ಮರಕ್ಕೆ ಸುತ್ತಕೊಂಡು ಎಲ್ಲವನ್ನು ನಾವು ಫಾರೆಸ್ಟ್ ಆಫೀಸರ್ಸ್ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಏನು ಟೀಮ್ ಇರುತ್ತೆ ಎಲ್ಲ ಅದನ್ನು ಹಿಡ್ಕೋತೀವಿ. ಸೊ 4 ಕಾಲಿಗಳಿಗೂ ಮತ್ತೆ ಬೇರೆ ಹಗ್ಗ ಕಟ್ತಾರೆ. ಹಗ್ಗ ಕಟ್ಬಿಟ್ಟು ಅದು ಆನೆಗಳು ಏನು ಬಂದಿರ್ತಾವಲ್ಲ, ಒಂದು 4 ಆನೆಗಳಿಗೂ ಸೆಕ್ಯೂರ್ ಮಾಡ್ತಾರೆ. ಯಾಕೆಂದರೆ ಕಾಲುಗಳಿಂದ ಮೇನಾಗಿ ಅದು ಎದ್ದ ಮೇಲೆ ತುಂಬ ಪವರ್ ಇರುತ್ತೆ. ಸೊ ಒಂದು ಅಡ್ರೆನಲಿನ್ ರಶ್ ಇರುತ್ತೆ. ಹೌದು ಹೌದು. ಸೊ ಅವಕ್ಕೆ ಬಂದಿದ್ದಾರೆ, ಹಿಡಿಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತಲ್ಲ ಅದಕ್ಕೆ. ಸೊ ಆವಾಗ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಮೇಯ್ನಾಗಿ ಕೊರಳಿಗೆ ಫುಲ್ ಸುತ್ತ ಒಂದು ದಪ್ಪಂದ ಹಗ್ಗ ಕಟ್ಟಿ ಅದನ್ನು ಸೆಕ್ಯೂರ್ ಮಾಡಿ ಅದನ್ನು ಒಂದು ಮರಕ್ಕೆ ಕಟ್ಟಿ ನಾವು ಹಿಡ್ಕೊತೀವಿ. ಇನ್ ಕೇಸ್ ಏನೋ ಒಂದು ಬೇರೆ ಆನೆಗಳು ಹೆದರ್ಕೊಂಡು ಅವು ಬಿಟ್ಬಿಟ್ರೆ ಹಗ್ಗನ ನಾವು ಹಿಡ್ಕೋಬೋದು ಅನ್ನೋ ಒಂದು ಇಂಟೆನ್ಷನ್. ಸೊ ಈ ಥರ ಅದು ಮತ್ತೆ ಹೇಳ್ತೀನಿ, ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಈಗ ಅದೇ ಓಪನ್ ಏರಿಯಾ ಇದ್ದಾಗ ಹಾಗೆ ಮಾಡ್ತಾರೆ. ಸಪೋಸ್ ತುಂಬ ಡೆನ್ಸ್ ಇತ್ತು ಅಂತಂದಾಗ ಆನೆ ಮೇಲೇ ಹೋಗ್ತಾರೆ, ಯಾಕಂದರೆ ಪೊದೆಗಳಿದ್ದಾಗ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಆನೆಗಳ ಮೇಲೆ ಹೋಗ್ತಾರೆ. ನೀವು ಕೆಲವೊಂದು ಹಳೆ ವಿಡಿಯೋಸ್ ಎಲ್ಲ ನೋಡಿರ್ಬೋದು, ಏನೋ ಒಂದು ಟೈಗರ್ ಕ್ಯಾಪ್ಚರ್ ಅಲ್ಲಿ ಕೂಡ ಕೆಲವೊಂದು ಕಡೆ ಆನೆ ಮೇಲೆ ಹೋಗ್ತಾರೆ. ಅಂದ್ರೆ ಸಡನ್ ಅಟ್ಯಾಕ್ ಮಾಡದೇ ಇರಲಿ ಅನ್ನೋ ರೀಸನ್. ಬಟ್ ನಡ್ಕೊಂಡು ಕೂಡ ಕೆಲವೊಂದು ಕಡೆ ಹೋಗ್ತಾರೆ. ಟೋಟಲಿ ಡಿಪೆಂಡ್ಸ್ ಆನ್ ದಿ ಸಿಚುವೇಶನ್. ಸಿಚುವೇಶನ್ ಹೇಗಿದೆ, ಕಾಡ್ ಹೇಗಿದೆ, ಜನ ಎಷ್ಟಿದ್ದಾರೆ, ಸೊ ನಮ್ಮ ರಿಸೋರ್ಸ್ ಎಷ್ಟು ಅವೈಲೇಬಲ್ ಇದೆ, ಸೊ ಆ ಥರ ಒಂದು ಡಿಪೆಂಡ್ ಆಗುತ್ತೆ. ಸೊ ಈ ಥರ ಟೀಮ್ ಮಾಡಿಕೊಂಡು ಹೋಗಿ ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಅದನ್ನ ಬೇರೆ ಆನೆಗಳಿಗೆ ಹಗ್ಗ ಎಲ್ಲ ಕಟ್ಕೊಂಡು ಎಳ್ಕೊಂಡು ಬಂದು, ಮತ್ತೆ ಲಾರಿಗಳೆಲ್ಲ ಬಂದಿರ್ತದೆ, ದೊಡ್ಡ ದೊಡ್ಡ ಲಾರಿಗಳು. ಆನೆನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಅಂತಾನೆ ಲಾರಿಗಳಿದಾವೆ. ಆ ಲಾರಿಲಿ ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಿ ತಗೊಂಡು ಹೋಗಿ. ಸೊ ಆ ಆನೆ ಅನ್ಕಾನ್ಶಿಯಸ್ ಆಗಿ ಜ್ಞಾನ ತಪ್ಪಿ ಬೀಳುತ್ತೆ, ಮತ್ತದು ಜ್ಞಾನ ಬರೋವರೆಗೂ ಕಾಯ್ತೀರಾ ಅಥವಾ ನೀವೇ ಲಿಫ್ಟ್ ಮಾಡಕ್ ಟ್ರೈ ಮಾಡ್ತೀರಾ? ಇಲ್ಲ. ಈಗ ಸಪೋಸ್ ಒಂದು ಆನೆ ಸಿಕ್ತು, ಒಂದು ಆನೆನ ನಾವು ನೋಡಿದ್ವಿ, ನೋಡಿದಾಗ ಡಾಟ್ ಮಾಡಿದ್ವಿ, ಅದು ಪ್ರಜ್ಞೆ ತಪ್ತು, ಅದಕ್ಕೆಲ್ಲ ಹಗ್ಗ ಕಟ್ತಾರೆ, ಸೆಕ್ಯೂರ್ ಮಾಡ್ತಾರೆ, ಹಾಗೆಲ್ಲ ನಾವೆಲ್ಲ ಟೀಮ್ ಎಲ್ಲ ಹಿಡ್ಕೊಂತೀವಿ. ಅದು ಕಂಪ್ಲೀಟಾಗಿ ಸೆಕ್ಯೂರ್ ಆಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಆಂಟಿಡೋಟ್ ಕೊಡ್ತೀವಿ. ವೆಟರ್ನರಿ ಡಾಕ್ಟರ್ಸ್ ಇರ್ತಾರಲ್ಲ, ಆಂಟಿಡೋಟ್ ಕೊಡ್ತಾರೆ. ಸೊ ಮತ್ತೆ ಅದಕ್ಕೆ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗ ಆಬ್ವಿಯಸ್ಲಿ ಇಟ್ ವಿಲ್ ಫೈಟ್, ಸ್ವಲ್ಪ ಫೈಟ್ ಮಾಡುತ್ತೆ. ಕೆಲವೊಂದು ಆನೆ ಓಕೆ ನನಗೆ ಫುಲ್ ಬಂದಿ ಆಗಿದ್ದೀನಿ, ನಂಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇಟ್ ವಿಲ್ ಸರೆಂಡರ್ ಆದಾಗ ಅದನ್ನ ಬೇರೆ ಆನೆಗಳ ಸಹಾಯದಿಂದ ಎಳಿತಾರೆ. ಯಾಕಂದ್ರೆ ಕಾಡಲ್ಲ, ನಾವು ಏನು ಮಾಡಬೇಕು, ಅದನ್ನೇನು ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಬೇರೆ ಆನೆಗಳ ಸಹಾಯದಿಂದ ಹಗ್ಗ ಕಟ್ಟುತ್ತಲ್ಲ ಎಳ್ಕೊಂಡು ಹೋಗ್ತೀವಿ ಕಾಡಿನ ಮಧ್ಯೆ. ಎಳ್ಕೊಂಡು ನಮ್ಗೆ ಎಲ್ಲಿ ಹತ್ತಿರದ ರೋಡ್ ಎಲ್ಲಿದೆ, ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲ ಆಗುತ್ತಾರ ಅಲ್ಲಿಗೆ ರೋಡಿಗೆ ಕರ್ಕೊಂಡು ಹೋಗಿ, ಲಾರಿಗಳೆಲ್ಲ ಇರುತ್ತೆ. ಸೊ ಲಾರಿ ಒಳಗಡೆ ಇದನ್ನ ಹಚ್ಚುವಂತ ವ್ಯವಸ್ಥೆ ಮಾಡ್ತೀವಿ, ಕಾಡಾನೆನ. ಸೊ ಕೆಲವೊಂದು ಕಡೆ ಏನಾಗುತ್ತೆ, ರೋಡ್ ಇಲ್ದಿರೋ ಜಾಗದಲ್ಲಿ ನಾವು ಎಲ್ಲಿವರೆಗೂ ರೋಡ್ ಬರುತ್ತೆ ಅಲ್ಲಿವರೆಗೂ ನಾವು ಹೋಗ್ಲೇಬೇಕಾಗುತ್ತೆ. ಕೆಲವೊಂದು ಬೇಗನೆ ರೋಡ್ ಸಿಗುತ್ತೆ. ಸೊ ಎಲ್ಲಿವರೆಗೂ ನಮಗೆ ಲಾರಿ ಒಳಗೆ ಹಚ್ಚಕ್ಕಾಗುತ್ತೋ ಅಲ್ಲಿವರೆಗೂ ನಾವು ಅದ ಹಗ್ಗದ ಮೂಲಕನೇ ಬೇರೆ ಆನೆಗಳ ಸಹಾಯದಿಂದ ಹೇಳ್ಕೊಂಡು ಹೋಗೋದು, ಆ ಥರ ಇರುತ್ತೆ. ಇವಾಗ ಒಂದು ಆನೆನ ಹಿಡಿದು ಕಷ್ಟ ಆಗುತ್ತೆ ಅದನ್ನ ಹಚ್ಚಕ್ಕೆ. ಕೆಲವೊಂದು ಭಾಳ ಅಗ್ರೆಸಿವ್ ಇರುತ್ತೆ, ಆರೋಗ್ಯಂಟ್ ಇರುತ್ತೆ, ಹತ್ತದಿಲ್ಲ ಅವು. ಬೇರೆ ಆನೆಗಳು ಸಹಾಯ ಮಾಡಿ ಹತ್ತಿಸ್ತೀರ, ಲಾರಿ ಹತ್ತದೆ. ಅಲ್ಲಿಂದ ನಿಯರೆಸ್ಟ್ ಕ್ಯಾಂಪಿಗೆ ಹೋಗುತ್ತಾ ಹೆಂಗೆ? ಕಾಡನ್ನು ಕ್ಯಾಪ್ಚರ್ ಮಾಡಿದ್ಮೇಲೆ ಸೊ ಅದು ಇಷ್ಟು ಟೈಮ್ ಒಳಗಡೆನೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ಒಂದು ಆನೆ ಕ್ಯಾಪ್ಚರ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅದನ್ನು ಹತ್ತಿರದಕ್ಕೆ ಕ್ಯಾಂಪಿಗೆ ಟ್ರಾನ್ಸ್ಪೋರ್ಟ್ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ. ಸೊ ಅದನ್ನು ಅಲ್ಲಿಗೆ ತೊಗೊಂಡು ಹೋಗ್ತಾರೆ. ಸಪೋಸ್ ಮತ್ತಿಗೋಡ್ ಕ್ಯಾಂಪ್ ಆಗಿರ್ಬೋದು, ಸಕ್ರೆಬೈಲ್ ಆಗಿರ್ಬೋದು, ಈ ಥರ ಅಂದರೆ ಆ ಲೊಕ್ಯಾಲಿಟಿಲಿ ಯಾವ್ದು ಸ್ವಲ್ಪ ಹತ್ತಿರ ಇರುತ್ತೆ ಅಲ್ಲಿಗೆ ತಗೊಂಡು ಹೋಗೋದು. ಸೊ ಅಲ್ಲಿ ಕರ್ಕೊಂಡೋಗಿ ನಾನು ಕೆಲವೊಂದು ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಅಲ್ಲಿಗೆ ಬಂದಮೇಲೆ ಒಂದು ಫುಲ್ ವುಡನ್ನಿಂದೊಂದು ಕೇಜ್ ಥರ ಇರುತ್ತೆ, ದಪ್ಪ ವುಡನ್. ಸೊ ಆ ಸ್ಟ್ರಕ್ಚರು ಈ ಕ್ಯಾಪ್ಚರ್ ಮಾಡಿರೋಂಥ ಆನೆನ ಪಳಗ್ಸಕ್ಕೆ ಅಂತಲೇ ಮಾಡಿರೋಂಥ ಸ್ಟ್ರಕ್ಚರ್. ಸೊ ಅದಕ್ಕೆ ಈ ಕ್ಯಾಪ್ಚರ್ ಮಾಡಿದಂಥ ಆನೆನ ಅದರೊಳಗಡೆ ಹಾಕಿ ಅದನ್ನ 4 ಬಂದಿ ಮಾಡ್ತಾರೆ. 4 ಸೈಡು ಫುಲ್ ಕ್ಲೋಸ್ ಇರುತ್ತೆ.
ಸ್ವಲ್ಪ ಜಾಗ ಇರುತ್ತೆ ಅದಕ್ಕೆ ಒಬ್ಬೊಬ್ಬ ಒಂದು ಮಾವುತ ಅಂತ ಒಬ್ಬನು ಫಿಕ್ಸ್ ಆಗ್ತಾನೆ. ಸೊ ಅವನೇ ಬಂದು ಸ್ವಲ್ಪ ಡೈಲಿ ಎಲ್ಲ ಅದನ್ನ ತಿನ್ಸೋದು, ಅದನ್ನ ಫುಡ್ ಕೊಡಲ್ಲ ಸ್ಟಾರ್ಟಿಂಗು. ಸ್ಟಾರ್ಟಿಂಗ್ ಸ್ವಲ್ಪ ಫುಡ್ ಕೊಡಲ್ಲ. ಸೊ ಈಗ ನಿಮ್ಗೆ ಒಂದ್ ಕಡೆ ಕೂಡ್ ಹಾಕಿ ಒಂದ್ 2-3 ದಿನ ನಿಮ್ಗೆ ಒಂದ್ ಕಡೆ ಕೂಡ್ ಹಾಕ್ಬಿಟ್ಟು ನಿಮ್ಗೆ ಫುಡ್ ಗಿಡ್ಡು ಏನು ಇಲ್ದಾನೆ ಫುಡ್ ಏನೋ ಒಂದು ಆಸೆ ತೋರಿಸಿದಾಗ ನೀವು ಏನ್ ಕೇಳಿದ್ರು ಮಾಡಕ್ಕೆ ಒಪ್ಕೊಂತೀರ, ಅಥವಾ ಒಂದು ಅವ ನೀವು ಮೆತ್ತೆ ಆಗ್ಬಿಡ್ತೀರ. ಸೊ ಅದೇ ತರ ಇದಕ್ಕೂ ಮಾಡೋದು ಆನೆಗೂ ಕೂಡ. ಸೊ ಆಗ ಮಾಡಿದಾಗ ಅದು ಇಟ್ ವಿಲ್ ಐ ಮೀನ್ ಫುಡ್ ಅಂತ ಅಂದಾಗ ಇಟ್ ವಿಲ್ ಲೂರ್. ಸೊ ಆ ಥರ ಮಾಡ್ಕೊಂಡು ಅದನ್ನ ದೊಡ್ಡದಾಗಿರೋದನ್ನ ಕೇಜನ್ನ ಸಣ್ಣ 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 ಸಣ್ಣದಾಗಿ ಮಾಡ್ಕೊಂಡು ತೆಗಿತಾ ಹೋಗ್ತಾರೆ. ಒಂದೊಂದು ವುಡನ್ ಪ್ಲಾಂಕ್ಸ್ನ ತೆಗಿತಾ ಹೋಗ್ತಾರೆ, ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಅವನ ಹತ್ರ ಆದಂಗೆ ಇಷ್ಟೇ, ಅದಕ್ಕೆ ಅಡ್ಡಾಡಕ್ಕೆ ಜಾಸ್ತಿ ಜಾಗ ಇರೋದಿಲ್ಲ, ಒಂದಿಷ್ಟು ಮಾತ್ರ ಮೀನ್ ಫಸ್ಟ್ ಇಷ್ಟು ಇರುತ್ತೆ, ಆಮೇಲೆ ಇಷ್ಟ ಆಗುತ್ತಲ್ಲ. ಸೊ ಆ ಮಾವುತ ಬಂದು ಅದಕ್ಕೆ ಮುಟ್ಟಿ ರಮಿಸಿ ಸ್ವಲ್ಪ ಎಲ್ಲ ಅದಕ್ಕೆ ಟಚ್ ಮಾಡಿಕೊಂಡು ಆ ಮಾವುತ ಒಂದು ಆನೆಗಂತ ಫಿಕ್ಸು. ಆಮೇಲೆ ಅದು ಕೂಲ್ ಡೌನ್ ಆದಮೇಲೆ ಅದು ಮತ್ತೆ ಆನೆ ಮಾವುತನ ಅವನು ಹಿಡ್ಕೊಂಡು ಅಡ್ಡಾಡಿಸ್ಕೊಂಡು ಮಾಡಿಕೊಂಡು ಅವನೇ ತಿನ್ಸೋದು, ಅವ್ನು ಸ್ನಾನ ಮಾಡಿಸೋದು, ಇದೆಲ್ಲ ಮಾಡಿಕೊಂಡು ಇಟ್ ವಿಲ್ ಕಾಮ್ ಡೌನ್ ಇವೆಂಚುಯಲಿ. ಇಟ್ ಟೇಕ್ಸ್ ಟೈಮ್. ಒಂದು ಆನೆ ಇಷ್ಟು ದಿನ ತಗೊಂತಂದ್ರೆ ಇನ್ನೊಂದು ಅದಕ್ಕಿಂತ 3 ಪಟ್ಟು ಜಾಸ್ತಿ ಕೂಡ ತಗೋಬಹುದು. ಇಟ್ ಟೋಟಲಿ ಡಿಪೆಂಡ್ಸ್ ಯಾವ ಆನೆ ಹೆಂಗಿದೆ, ಅದರ ಬಿಹೇವಿಯರ್ ಹೆಂಗಿದೆ, ಆ ಥರ ಡಿಪೆಂಡ್ ಆಗುತ್ತೆ. ಇವಾಗ ನಮಗೊಂದು ಐಡಿಯಾ ಬಂದಿದೆ, ಒಂದು ಕಾಡಾನೆನ ಹಿಡಿದು ಅದನ್ನ ಟೇಮ್ ಮಾಡಿ ಅದರಿಂದ ನೆಕ್ಸ್ಟ್ ಈ ದಸರಾ ಪ್ರೊಸೆಷನ್ಗೂ ಯೂಸ್ ಮಾಡ್ಬೋದು, ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲ ಏನೋ ಕೆಲಸ ಇದ್ರೆ ಮತ್ತೆ ಇನ್ನೊಂದು ಕೂಂಬಿಂಗ್ ಆಕ್ಟಿವಿಟಿಗೆ ಎನಿಥಿಂಗ್ ಏನಕ್ಕಾದ್ರೂ ಆ ಆನೆ ಬಿಹೇವಿಯರ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್. ಈಗ ನೋಡಿ, ಕೆಲವೊಂದು ಆನೆಗಳನ್ನ ದಸರಾಗೂ ಯೂಸ್ ಮಾಡ್ತಾರೆ, ಅದೇ ರೀತಿ ಈ ಕ್ಯಾಪ್ಚರಿಂಗ್ ಆಪರೇಷನಲ್ ಕೂಡ ಯೂಸ್ ಮಾಡ್ತಾರೆ. ಕೆಲವೊಂದು ಆನೆ ಕ್ಯಾಪ್ಚರಿಂಗ್ ಮಾತ್ರ ಯೂಸ್ ಮಾಡ್ತವೆ, ಕೆಲವೊಂದು ಬರೀ ಏನು ಮಾಡಿದ್ರೆ ಆನೆಗಳು ಅಲ್ಲೇ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಏನಿರ್ತವೆ ಅದನ್ನ ಮಾಡ್ಕೊಂಡಿರ್ತವೆ. ಸೊ ಆ ಥರ ಡಿಪೆಂಡ್ಸ್. ಅಂದರೆ ಎಲ್ಲವನ್ನೂ ನಾವು ಮುಂಚೆ ತುಂಬ ಯೂಸ್ ಮಾಡೋರು. ಮುಂಚೆ ಎಲ್ಲ ಈ ಅಫಿಷಿಯಲ್ ಆಗಿ ಕಟಿಂಗ್ ಏನಾಗ್ತಾವಲ್ಲ, ನಮ್ಮ ಇಲಾಖೆ ವತಿಯಿಂದ ಮಾಡುವಂಥ ವುಡ್ ಕಟಿಂಗ್ ಏನಾಗಿರ್ಬೋದು, ಸೊ ಅವನ್ನೆಲ್ಲ ಸಾಗಿಸ್ಲಿಕ್ಕೆ ಆನೆನೇ ಯೂಸ್ ಮಾಡೋರು. ಈಗೆಲ್ಲ ಆದಷ್ಟು ಸ್ವಲ್ಪ ಅಪ್ಡೇಟ್ ಆಗಿರೋದ್ರಿಂದ ಕ್ರೇನ್ಸ್ ಮತ್ತೊಂದು ಅದು ಇದು ಅದರಿಂದ ಮಾಡ್ತಾರೆ. ಕೆಲವೊಂದು ಕಡೆ ಯೂಸ್ ಮಾಡ್ತಾರೆ, ತುಂಬ ರೇರ್. ಈಗ ಸದ್ಯಕ್ಕೆ ಯೂಸ್ ಮಾಡೋದು ತುಂಬ ರೇರ್. ಆ್ಯಕ್ಚುಲಿ ಆ ಥರ ದುಡಿಸ್ಕೋಬಾರ್ದು ಅಂತ ಹೇಳಿ ಇದೆ ಆನೆಗಳಿಂದ. ಸೊ ಇವಾಗ ನಾವು ಒಂದು ಆನೆ ಕ್ಯಾಪ್ಚರ್ದು ಪ್ರೊಸೀಜರ್ ಎಲ್ಲ ತಿಳ್ಕೊಂಡ್ವಿ. ನಮ್ಮ ವೀಕ್ಷಕರಿಗೆ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್, ಆನೆನ ಕ್ಯಾಪ್ಚರ್ ಮಾಡಿರೋ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಆ್ಯಕ್ಚುಲಿ ನಾನು ಫಾರ್ಚುನೇಟ್ ಅಂತ ಹೇಳ್ತೀನಿ. ಒಂದು ಆಪರೇಷನ್ ನಾನು ಇನ್ವಾಲ್ವ್ ಆಗಿದ್ದೆ. ಅಂದರೆ ಸುಮಾರು ನಮ್ಮ ಜೊತೆ ಬೇರೆ ಎಲ್ಲ ಸ್ಟಾಫು, ನಮ್ಮ ಹೈಯರ್ ಆಫೀಸರ್ಸ್ ಆಗಿರ್ಬೋದು, ಸಬಾರ್ಡಿನೇಟ್ಸ್ ಆಗಿರ್ಬೋದು, ಸೊ ಎಲ್ಲರೂ ಇದ್ವಿ. ಅದರಲ್ಲಿ ನಾನು ಒಬ್ಬ ಭಾಗಿಯಾಗಿರೋಂಥ ಒಬ್ಬ ಅಧಿಕಾರಿ ಆಗಿರ್ಬೋದು, ಆ ಥರ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಪಂಜಾ ರೇಂಜಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಸುಬ್ರಹ್ಮಣ್ಯದಲ್ಲಿ ಸ್ವಲ್ಪ ಆನೆ ಕಾಟ ಇದೆ. ಏನಾಯಿತು, ರೆಂಜಿಲಾಡಿ ಅಂತ ಒಂದು ಪ್ಲೇಸಲ್ಲಿ ಒಂದು ಆನೆ, ಯಾವಾಗಲೂ ಅದು ಹೋಗೋಬರಂಥ ಆನೆ. ಅಲ್ಲಿ ಜನಗಳು ಪಾಪ ಅದಕ್ಕೇನು ಇದು ಬರುತ್ತೆ, ಅದು ನಮಗೆ ಉಪದ್ರವ ಮಾಡುತ್ತೆ ಅಂತ ಏನು ಕಂಪ್ಲೇಂಟ್ಸ್ ಏನೂ ಇಲ್ಲ. ಸೊ ಅಲ್ಲೆಲ್ಲ ಸ್ವಲ್ಪ ಇವ್ರದ್ದು ಜನಗಳದ್ದು ರಬ್ಬರ್ದೆಲ್ಲ ತೋಟ ಇದೆ, ರಬ್ಬರ್ ತೋಟ ಮಾಡ್ಕೊಂಡಿರ್ತಾರೆ. ಅದು ಆನೆ ಒಂದು ಬರುತ್ತೆ ಹೋಗುತ್ತೆ ಮಾಡುತ್ತೆ, ಒಂದು ಸ್ವಲ್ಪ ಆನೆಗಳಿದೆ ಅಲ್ಲಿ. ಸೊ ಒಂದು 2-3 ಆನೆ ಇದ್ದಾಗ ಇದು ಮಾಮೂಲಿ, ಇವರಿಗೆ ಜನರಿಗೆ ಓಡಾಡೋಕ್ಕೆಲ್ಲ ಅಭ್ಯಾಸ ಆಗಿದೆಯಲ್ಲ. ಓಕೆ, ಈ ಆನೆ ಬಂತು ಹೋಯ್ತು, ಇಲ್ಲಿದೆ ನಾವು ಈ ಕಡೆ ಹೋಗೋಣ. ಪಾಪ ಅವ್ರು ಬೆಳಗ್ಗೆ ಎದ್ದು ಅವ್ರು ಏನು ದಿನನಿತ್ಯ ಕೆಲಸಗಳನ್ನ ಮಾಡ್ಕೊತಿದ್ರು. ಒಂದು ರಬ್ಬರ್ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಬ್ಬ ಹುಡುಗಿ ಡೈಲಿ ಒಂದು ಹಾಲು ತಗೊಂಡು ಹೋಗ್ತಾ ಇದ್ಲಂತೆ. ಸೊ ಆನೆ ಅಲ್ಲಿ ಮೂಮೆಂಟ್ ಇತ್ತು. ಒಂದಿನ ಆಗಿದೆ, ಬೆಳಗ್ಗೆಗೆ ಹಾಲು ಹಾಕ್ಲಿಕ್ಕೆ ಹೋಗಿದ್ದಾಳೆ. ಆ ಮೂಮೆಂಟಲ್ಲಿ ಆನೆ ಇದೆ. ಸೊ ಅದೇನಾಗಿದೆ ಗೊತ್ತಿಲ್ಲ, ಆನೆ ಚಾರ್ಜ್ ಮಾಡಿದೆ. ಹುಡುಗಿ ಕಿರಿಚ್ಕೊಂಡಿದ್ದಾಳೆ. ಅವರ ಫ್ಯಾಮಿಲಿಯವರು ಬಂದು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಒಬ್ರು. ಸೊ ಅವ್ರಿಗೂ ಕೂಡ ಅಟ್ಯಾಕ್ ಮಾಡಿದೆ. ಒಟ್ಟಲ್ಲಿ ಇಬ್ಬರನ್ನು ಆನೆ ಕೊಂದಿದೆ. ಸೊ ಆಮೇಲೆ ವಿಷಯ ಗೊತ್ತಾಗಿ ಅದು ತುಂಬ ಗಲಾಟೆ ಆಗಿ ಅಲ್ಲೆಲ್ಲ ಸ್ವಲ್ಪ ಪ್ರತಿಭಟನೆ ಎಲ್ಲ ಮಾಡಿದ್ರು ಜನರು. ಸೊ ಇಮಿಡಿಯೇಟ್ಲಿ ನಮ್ಮ CCF ಸರ್ ನಮ್ಮ ಆನೆ ಕ್ಯಾಪ್ಚರಿಂಗ್ ಟೀಮ್ನ ಒಂದು ಆರ್ಡರ್ ಮಾಡಿಕೊಂಡು ಬೇಗ ನಮ್ಮ PCCF ಕಡೆಯಿಂದ ಇಮಿಡಿಯೇಟ್ಲಿ ಆನೆ ಕ್ಯಾಪ್ಚರಿಂಗ್ ಟೀಮ್ನ ಕರೆಸಿದ್ರು ವಿತಿನ್ ಅ ಡೇ. ಆ್ಯಕ್ಚುಲಿ ಒಂದು ಆನೆ ಕ್ಯಾಪ್ಚರ್ ಮಾಡಬೇಕು ಅಂದಾಗ ಪ್ರೊಸೀಜರ್ ತುಂಬಾ ಇರುತ್ತೆ. ಆರ್ಡ್ರು ಗೀಡ್ರು ಅದು ಇದು ಅವ್ರು ಬರಲಿಕ್ಕೆ ಮಾಡಲಿಕ್ಕೆ ಟೇಕ್ಸ್ ಟೈಮ್. ಬಟ್ ನಮ್ಮ ಹೈಯರ್ ಅಫಿಷಿಯಲ್ಸ್, ನಮ್ಮ ಹೈಯರ್ ಆಫೀಸರ್ಸ್ ಯಾರಿದ್ದಾರೆ ಅವರೆಲ್ಲರೂ ಇಮಿಡಿಯೇಟ್ಲಿ ಪರಿಸ್ಥಿತಿನ ಸಿಚುವೇಶನ್ ತುಂಬ ಜಾಸ್ತಿ ಅಂದರೆ ಕ್ರಿಟಿಕಲ್ ಆಗಿರೋದ್ರಿಂದ ಇಮಿಡಿಯೇಟ್ಲಿ ಅವರೆಲ್ಲ ಬೇಗ ಕೆಲಸ ಮಾಡು ವಿತಿನ್ ಅ ಡೇ ನಮ್ಮ ಎಲಿಫೆಂಟ್ ಕ್ಯಾಪ್ಚರಿಂಗ್ ಟೀಮ್ ಸ್ಪಾಟಿಗೆ ಬಂದಿತ್ತು.
ಸೊ ಸ್ಪಾಟಿಗೆ ಬಂದಾಗ ಅದು ಸುಬ್ರಹ್ಮಣ್ಯ ರೇಂಜ್ಗೆ ಸಂಬಂಧಪಟ್ಟಿರೋಂಥ ಜ್ಯೂರಿಸ್ಡಿಕ್ಷನ್. ಬಟ್ ನಾವು ನಮ್ಮ ಸುತ್ತಮುತ್ತ ಪಂಜಾ ರೇಂಜ್ ಆಗಿರ್ಬೋದು, ಸುಳ್ಯ ಆಗಿರ್ಬೋದು, ಸುತ್ತಮುತ್ತ ಬೆಳ್ತಂಗಡಿ, ಉಪ್ಪಿನಂಗಡಿ ಯಾರು ಇಲ್ಲ ಸ್ಟಾಫ್ ಬರ್ಲಿಕ್ಕಾಗುತ್ತೋ ಅವರೆಲ್ಲ ಬರ್ತಾಯಿದ್ರು. ಸೊ ಒಬ್ಬೊಬ್ಬೊಬ್ಬರು ಟೀಮ್ ಮಾಡಿ ಒಬ್ಬರಿಗೆ ಇಂತಿಂಥ ಕೆಲಸ ಅಂಥೇಳಿ ಇದು ಮಾಡಿದರು. ಸೊ ಫಸ್ಟ್ ಡೇ ಅವ್ರು ಬಂದಾಗ ಒಂದು ಸ್ಪಾಟಿಗೆ ಅಲ್ಲಿ ಆನೆ ಈ ಥರ ಮೂವ್ಮೆಂಟ್ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಸಿಕ್ತು. ಸೊ ಆ ಕಡೆ ಅಂದರೆ ಆನೆಗಳನ್ನ ಎಲ್ಲ ಒಂದೊಂದು ಕಡೆ ಇರಿಸೋಕ್ಕಾಗಲ್ಲ, ಎಲ್ಲ ಒಂದೇ ಕಡೆ ಒಂದು ಸ್ಪೇಸಲ್ಲಿ ಒಂದು ರಬ್ಬರ್ ತೋಟದ ಒಂದು ಜಾಗದಲ್ಲಿ ಆನೆಗಳು ಉಳ್ಕೊಂಡಿದ್ವು. ಅಲ್ಲೇ ಆನೆ ಟೀಮ್ನವರಿಗೆ ಫುಡ್ ವ್ಯವಸ್ಥೆ ಮತ್ತೊಬ್ಬರು ಎಲ್ಲ ವ್ಯವಸ್ಥೆ ಇತ್ತು. ಸೊ ಅಲ್ಲಿಂದ ಆನೆಗಳನ್ನ ಸ್ಪಾಟಿಗೆ ಕರ್ಕೊಂಡು ಹೋಗಬೇಕಿತ್ತು. ಸೊ ಫಸ್ಟ್ ಡೇ ಆಯಿತು, ಎಲ್ಲ ಕಡೆ ಟ್ರ್ಯಾಕ್ ಮಾಡಿದ್ರು. ಫಸ್ಟ್ ಡೇ ಬೆಳಗ್ಗೆ 6 ಗಂಟೆವರೆಗೂ ಸ್ಟಾರ್ಟ್ ಮಾಡಿದ್ವಿ, ಸಂಜೆ ಕತ್ಲಾಗೋವರೆಗೂ ಮಾಡಿದ್ವಿ, ಎಲ್ಲೂ ಆನೆ ಸಿಗಲಿಲ್ಲ. ಆ್ಯಂಡ್ ಸೆಕೆಂಡ್ ಡೇ ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಅಲ್ಲಿ ಇಲ್ಲಿ ಹೋಗ್ತಾನೆ ಇತ್ತು ಆನೆ, ಅದು ನಿಲ್ತಾ ಇರಲಿಲ್ಲ. ಆಫ್ಟರ್ ಸನ್ಸೆಟ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಬೆಳಕಿರಲ್ಲ, ನಾವು ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಆ್ಯಕ್ಚುಲಿ ಮಾಡ್ಬೋದು ಆಫ್ಟರ್ 6 o'clock ಏನೋ ಮಾಡಬಾರ್ದು ಅಂತ ಇದೆ. ಸೊ ನಾವು 6 ಗಂಟೆ ಆದ ತಕ್ಷಣ ವಾಪಸ್ ಬರ್ತೀವಿ. ಸೊ ನೈಟ್ ಮತ್ತೆ ಅದು ಅಲ್ಲಿ ಹೋಗ್ತಾನೆ ಇತ್ತು. ಒಂದು ಪ್ಲೇಸ್ ಇತ್ತಲ್ಲ, ನಮ್ಮ ಹೈಯರ್ ಆಫೀಸರ್ಸ್, ನಮ್ಮ DCF ಸಾಹೇಬ್ರೆಲ್ಲ ಡ್ರೋನ್ ಎಲ್ಲ ತರಿಸಿದ್ರು. ಸೊ ಡ್ರೋನ್ ಮೂಲಕ ಅದನ್ನು ಎಲ್ಲಿ ಮೂವ್ಮೆಂಟ್ ಆಗ್ತಾಯಿದೆ ಒಂದೊಂದು ಪ್ಲೇಸಲ್ಲಿ ನೋಡಿಕೊಂಡು ಸೊ ಆ ಥರ ಮೂಮೆಂಟ್ಸ್ನ ನೋಡಿಕೊಂಡು ಓಕೆ ಇಲ್ಲಿದೆ ಅಂತ ಕಾಣುತ್ತೋ ಇಲ್ವೋ ಅಂತ ನೋಡಿಕೊಂಡು ಮತ್ತು ಲೋಕಲ್ ಪೀಪಲ್ಸ್ ಮಾಹಿತಿ ಕೊಡ್ತಾ ಇರ್ತಾರೆ. ಅಂದರೆ ಅವರೆಲ್ಲ ಅಲ್ಲಿ ತೋಟ ಇರೋದ್ರಿಂದ ಓಕೆ ಇಲ್ಲಿ ಬಂದಿತ್ತು. ಸೊ ಅದು ನೋಡಿಕೊಂಡು 3ನೇ ದಿನಕ್ಕೆ ಒಂದು ಕಡೆ ಇದೆ ಒಂದು ರಬ್ಬರ್ ತೋಟದಲ್ಲಿ ಅಂತ ಗೊತ್ತಾಯಿತು. ಸೊ ನಾವೆಲ್ಲ ಸ್ಟಾಫ್ ಎಲ್ಲ ಹೋದ್ವಿ, ಒಂದು ಟೀಮ್ ಹೋದ್ವಿ. ಅಂದರೆ ಅಲ್ಲಿ ಮೂಮೆಂಟ್ ಇದೆ ಅಂತ ಗೊತ್ತಿತ್ತು ಅಷ್ಟೇ. ಮತ್ತು ಮಾಮೂಲಿ ಬೇರೆ ಟೀಮ್ ಆ ಕಡೆ ಸುತ್ತಮುತ್ತ ಎಲ್ಲ ಇತ್ತು. ಸೊ ನಾನು ಹೋಗಿದ್ದ ಟೀಮ್ ಜೊತೆ ನಮ್ಮ ಹೈಯರ್ ಆಫೀಸರ್ಸು, ನಾವು ಮತ್ತು ಎಲ್ಲ ನಮ್ಮ ಸ್ಟಾಫು ಮತ್ತು ಟ್ರ್ಯಾಕಿಂಗ್ ಟೀಮು, ವೆಟರ್ನರಿ ಡಾಕ್ಟರ್ಸ್ ಟೀಮು ಎಲ್ಲ ಹೋಗ್ತಾ ಇದ್ವಿ. ಒಂದು ಕಡೆ ಆನೆ ಇದೆ ಅಂತ ಪಕ್ಕ ಅಲ್ಲಿದೆ ಮೇಯ್ತಾ ಇದೆ ಅಂತ ನಮಗಿಂತ ಮುಂದೆ ಹೋಗಿರೋರು ಟ್ರ್ಯಾಕರ್ಸ್ ಇರ್ತಾರಲ್ಲ, ಸೊ ಅವ್ರು ಹೋದರು. ಅದು ಆನೆ ಮಾವುತ ಆನೆ ಕವಡಿ, ಸೊ ಅವರೇ ಜಾಸ್ತಿ ಇದು ಮಾಡೋದು. ಹೋದಾಗಿದೆ ಅಂತ ಗೊತ್ತಾಯಿತು. ಸೊ ನಾವು ಇಮಿಡಿಯೇಟ್ಲಿ ಹೋದ್ವಿ. ಸ್ವಲ್ಪ ಓಪನ್ ಅಪ್ ಇತ್ತು, ಡಾಟ್ ಮಾಡಿದ್ರು, ಡಾಟ್ ಸಕ್ಸಸ್ಫುಲ್ ಆಯಿತು. ಓಕೆ. ಡಾಟ್ ಮಾಡಿದ ತಕ್ಷಣ ಮೆಸೇಜ್ ಕೊಟ್ಟರು. ಆಲ್ರೆಡಿ ಮೆಸೇಜ್ ಕೊಟ್ಟಿದ್ರು, ಆನೆಗಳು ಬರ್ತಾಯಿತ್ತು. ಸೊ ಅಲ್ಲಿಗೆ ಬಂದಿದ್ದ ಆನೆಗಳು ಹರ್ಷ, ವಸಂತ ಮತ್ತು ಇನ್ನೊಂದು ಆನೆ ನನಗೆ ಹೆಸರು ಮರ್ತೋಗಿದೆ. ಸೊ ಟೋಟಲ್ 4 ಆನೆಗಳನ್ನ ನಾವು ಕರ್ಕೊಂಡಿದ್ದು. ಸೊ ಕರ್ಕೊಂಡಾಗ ಫಸ್ಟು ವಸಂತ ಆನೆ, ಹರ್ಷ ಆನೆ ಬಂತು ಸ್ಪಾಟಿಗೆ. ಡೋಸ್ ಕೊಟ್ಟಿದ್ರು. ಅದಕ್ಕೆಲ್ಲ ನಾವೆಲ್ಲ ಹಗ್ಗ ಎಲ್ಲ ಸೆಕ್ಯೂರ್ ಮಾಡಿಕೊಂಡು ಎಲ್ಲ ಕಾಲಿಗೆಲ್ಲ ಹಗ್ಗ ಕಟ್ಕೊಂಡು ಅದನ್ನು ನಾವು ಒಂದು ಮರಕ್ಕೆ ಹಾಕ್ಕೊಂಡು ನಾವೆಲ್ಲ ಹಿಡ್ಕೊಂಡಿದ್ವಿ. ಬೇರೆ ಹಗ್ಗಗಳನ್ನ ಆನೆಗಳಿಗೆ ಕಟ್ಟಿದ್ವಿ. ಸೊ ಎಲ್ಲ ಸೆಕ್ಯೂರ್. ಎರಡು ಆನೆ ಬಂತು. ಸೊ ಬಂದಾಗ ಏನಾಯಿತು, ಆ್ಯಂಟಿಡೋಟ್ ಕೊಟ್ಟರು. ಆನೆ ಎದ್ದೇಳ್ತು. ಆನೆ ಎದ್ದು ನೋಡುವಾಗ ಇಮಿಡಿಯೇಟ್ಲಿ ಅದಕ್ಕೆ ಗೊತ್ತಾಯಿತು, ಓಕೆ ನಂಗೆ ಹಿಡಿಲಿಕ್ಕೆ ಬಂದರೆ ಸಮ್ ಬೇಸಿಕ್ ಇನ್ಸ್ಟಿಂಕ್ಟ್ ಆಯಿತು. ಇಟ್ ಸ್ಟಾರ್ಟೆಡ್ ಫೈಟಿಂಗ್ ಅಂದರೆ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತು. ಆ್ಯಂಡ್ ಇಟ್ ವಾಸ್ ಅ ಮ್ಯಾಸಿವ್ ಟಸ್ಕರ್ ಆ್ಯಕ್ಚುಲಿ. ಓಕೆ. ಸೊ ಸೈಜ್ ನೋಡೇ ನಮಗೆ ಭಯ ಆಗಿತ್ತು. ಒಂದು ಸ್ವಲ್ಪ ಡೈವರ್ಟ್ ಆಗ್ತೀನಿ. ಡಾಟ್ ಮಾಡಿದ ತಕ್ಷಣ ಆನೆ ಸ್ವಲ್ಪ ಒಂದು 3-4 ನಿಮಿಷ ಟೈಮ್ ತಗೊಂಡು ಮತ್ತೆ ಅದು ಪ್ರಜ್ಞೆ ತಪ್ಪಿದ್ದು. ನಮ್ಮ ಪುಣ್ಯಕ್ಕೆ ಅದು ಡೋಸೇಜ್ ಕರೆಕ್ಟಾಗಿತ್ತು, ಎಲ್ಲ ಕರೆಕ್ಟಾಗಿತ್ತು, ಹೋಯ್ತು. ಕೆಲವೊಮ್ಮೆ ಏನಾಗುತ್ತೆ, ಆನೆ ಮಂಪರ್ ತಪ್ಕೊಂಡು ಅದಕ್ಕೆ ಬೇಗ ಸೆಡೆಟಿವ್ ಅದಕ್ಕೆ ಹತ್ತದೇ ಇದ್ರೆ ಇನ್ನೊಂದು ಡೋಸ್ ಕೊಡಬೇಕಾಗುತ್ತೆ. ಆ ಮೂಮೆಂಟ್ ಅದು ಬೇರೆ ಕಡೆ ನಡ್ಕೊಂಡು ಹೋಗ್ಬಿಡ್ಬೋದು. ಸೊ ಆ ಥರ ಆದರೆ ಮತ್ತೆ ಅದನ್ನು ಹಿಂದೆ ಮತ್ತೆ ಹೋಗ್ಕೊಂಡು ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ಮತ್ತೆ ಇನ್ನೊಂದು ಡೋಸ್ ಕೊಡಬೇಕಾಗುತ್ತೆ. ಸೊ ಆ ಥರ ಆಯಿತು. ಡೋಸ್ ಮಾಡಿದ್ರು. ಡಾಟ್ ಮಾಡಿದಾಗ ಪ್ರಜ್ಞೆ ತಪ್ಪಿತು. ಆನೆ ಮಲ್ಕೊಂಡ್ಮೇಲೆ ಅದಕ್ಕೆ ನಾವು ನೀರೆಲ್ಲ ಕ್ಯಾರಿ ಮಾಡಿರ್ತೀವಿ, ಅದಕ್ಕೆ ನೀರು ಹಾಕಬೇಕು. ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿ ಮುಚ್ಚಿ ಹಗ್ಗ ಸೆಕ್ಯೂರ್ ಮಾಡಬೇಕು. ಸೊ ಹೇಳೋಕ್ಕಾಗಲ್ಲ, ಇಮಿಡಿಯೇಟ್ಲಿ ಎದ್ಬಿಟ್ರೆ ಸ್ವಲ್ಪ ತಣ್ಣೀರೆಲ್ಲ ಹಾಕ್ತಾರೆ ಅದಕ್ಕೆ ಮೈ ಮೇಲೆ, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ನೀರೆಲ್ಲ ಹಾಕ್ತಾರೆ. ಸೊ ಕ್ಯಾನಿಂದೆಲ್ಲ ನೀರೆಲ್ಲ ಸುರಿದು ಅದಕ್ಕೆ ಕಣ್ಮೇಲೆಲ್ಲ ಬಟ್ಟೆ ಹಾಕಿ ಅದಕ್ಕೆಲ್ಲ ಸುರಿದು. ಸೊ ಆವಾಗ ನಾನು ಆನೆನ ಟಚ್ ಮಾಡಿದೆ. ಸೊ ಅದೇನೋ ಒಂಥರ ಒಂದು ಕಾಡಾನೆ ಅಲ್ಲ, ನಾವು ನಾರ್ಮಲ್ ಸಾಕನೆ ಇದು ಮಾಡೋದಕ್ಕೂ ಕಾಡಾನೆ ಮಾಡೋದಕ್ಕೂ ಅದು ಏನೋ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಫೀಲಿಂಗ್. ಸೊ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಸೊ ಒಂಥರ ಟಚ್ ಮಾಡಿದೆ, ಫೀಲ್ ಮಾಡಿದೆ. ಇಟ್ ವಾಸ್ ಅ ಮ್ಯಾಸಿವ್ ಟಸ್ಕರ್ ಆ್ಯಕ್ಚುಲಿ, ತುಂಬ ದೊಡ್ಡದಿತ್ತು. ನೋಡಿದಾಗ ಒಂದು ಭಯ, ಸಡನ್ನಾಗಿ ಎದ್ಬಿಟ್ರೆ
ಅನ್ನೋದೊಂದು ಭಯ. ಇನ್ಸ್ಟಿಂಕ್ಟ್. ಸೊ ಅದೆಲ್ಲ ಇತ್ತು. ಎಲ್ಲ ಟೀಮ್ ಎಲ್ಲ ಇದ್ರು, ಡಾಕ್ಟರ್ಸ್ ಟೀಮ್ ಎಲ್ಲ ಇದ್ರು, ನಾವೆಲ್ಲ ಇದ್ವಿ. ಸೊ ಹಗ್ಗ ಎಲ್ಲ ಕಟ್ಟಾದ್ಮೇಲೆ ಅದನ್ನು ನಾವು ಒಂದು ಮರಕ್ಕೆ ಕಟ್ಟಿ ನಾವೆಲ್ಲ ಹಿಡ್ಕೊಂಡಿದ್ವಿ. ಮತ್ತೆ ಆನೆಗಳು ಆನೆ ಆವಾಗ ಬಂತು. ಬೇರೆ ಕಡೆ ಹೋಗಿದ್ದ ಆನೆ ನಮ್ಮ ಜೊತೆ ಒಂದು ಆಲ್ರೆಡಿ ಬಂದಿದ್ದು ರೋಡಲ್ಲಿ ಇತ್ತು. ಅದು ನಮ್ಮ ಪುಣ್ಯಕ್ಕೆ ರೋಡಿನ ಜಸ್ಟ್ ಸ್ವಲ್ಪ ಒಳಗಿತ್ತು ಅಷ್ಟೇ, ತುಂಬ ಏನು ದೂರ ಇರಲಿಲ್ಲ. ಸೊ ಆನೆ ಬಂತು, ಆನೆಗೆಲ್ಲ ಹಗ್ಗ ಕಟ್ಬಿಟ್ಟು ನಾವು ಸೆಕ್ಯೂರ್ ಮಾಡಿ ಆಮೇಲೆ ಆ್ಯಂಟಿಡೋಟ್ ಕೊಟ್ಟರು. ಆನೆ ಎದ್ದೇಳ್ತು. ಅದು ಸ್ವಲ್ಪ ಹಿಂಗೆ ನೋಡಿ ಮತ್ತೆ ಗೊತ್ತಾಯ್ತಲ್ಲ, ಕಾನ್ಷಿಯಸ್ ಬಂದ ತಕ್ಷಣ ಸೊ ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತದೆ ಆನೆ. ಸೊ ಅವಾಗ ಏನಾಯಿತು, ನಾವು ಹಗ್ಗ ಸ್ವಲ್ಪ ಉದ್ದಾನೆ ಬಿಟ್ಟಿರ್ತೀವಿ, ಅದೇನು ಟೈಟಾಗಿ ಮಾಡ್ಕೊಳಕ್ಕಾಗಿರಲ್ಲ. ಅದು ತುಂಬ ಪವರ್ಫುಲ್ ಇದರಿಂದ ಒಂದು ಈ ಬೇರೆ ಹಗ್ಗ ಕಾಲಿ ಕಟ್ಟಿದ್ದ ಹಗ್ಗ ಅದು ಬಿಡಿಸ್ಕೊಂಡ್ಬಿಡ್ತು. ಸೊ ಈ ಸ್ಟಾರ್ಟೆಡ್ ಮೂವಿಂಗ್. ಆಗ ಒಂದು ಸಾಕಾನೆ ಅದನ್ನ ಮೆಟ್ಸೋಕ್ಕೆ, ಅಂದರೆ ಮೆಟ್ಸೋದು ಅಂತ ಅಂತಾರೆ, ಅಂದರೆ ಹಿಮ್ಮೆಟ್ಸೋದು. ಮೆಟ್ಸಕ್ಕೆ ಟ್ರೈ ಮಾಡಿದಾಗ ಆ ಸೈಜ್ ನೋಡಿ ಈ ಆನೆ ಮುಂದೆ ಹೋಗಲೇ ಇಲ್ಲ. ಇನ್ನೊಂದು ಆನೆ ಇತ್ತು, ಇನ್ನೊಂದು ಆನೆ ಮುಂದೆ ಹೋಯ್ತು. ಸ್ವಲ್ಪ ಈ ಆನೆ ದೂಡ್ತು ಅದಕ್ಕೆ. ಈಗ ನೀವು ತುಂಬಾ ಹೈಟ್ ಇದ್ದೀರಾ, ಒಂದ್ ಒಳ್ಳೆ ಪರ್ಸನಾಲಿಟಿ ಇದೆ, ನಾನು ಹೀಗಿದ್ದೀನಿ, ನಾನು ನಿಮ್ಮ ಹತ್ರ ಬಂದು ಫೈಟ್ ಮಾಡ್ಲಿಕ್ಕೆ ಆಗುತ್ತಾ? ಅವ್ರು ನೋಡಪ್ಪ ಅವ್ನು ಹೆಂಗಿದೆ, ನೋಡು ದೊಡ್ಡ ಆಳು ಅವನು, ಅವನ ಹತ್ರ ನಾ ಹೆಂಗ್ ಹೋಗ್ಲಿ? ಅದೊಂದು ಬೇಸಿಕ್ ಪ್ರಾಣಿಗಳಿಗೂ ಇರುತ್ತೆ. ಸೊ ಈ ಆನೆ ಹೋಗ್ತಾನೆ ಇಲ್ಲ. ಮತ್ತೆ ಏನು ಮಾಡಬೇಕು ಟೆನ್ಷನ್. ಥ್ಯಾಂಕ್ಫುಲಿ ನಾವು ಈ ಕ್ಯಾಚರಿಂಗ್ ಟೀಮ್ ಏನು ಬಂದಿತ್ತಲ್ಲ, ಅಭಿಮನ್ಯು ಆನೆ ಬಂದಿತ್ತು. ಸೊ ಅಭಿಮನ್ಯು ಆನೆ ಬೇರೆ ಟೀಮ್ ಜೊತೆ ಹೋಗಿತ್ತು, ನಮ್ಮ ಟೀಮ್ ಜೊತೆ ಬಂದಿರಲಿಲ್ಲ. ಇಮಿಡಿಯೇಟ್ಲಿ ಅಭಿಮನ್ಯು ಆಲ್ರೆಡಿ ಬರ್ತಾ ಇತ್ತು, ಬಟ್ ಇನ್ನೂ ಸ್ವಲ್ಪ ಪ್ರೊಸೀಜರ್ ಬೇಗ ಕರ್ಕೊಂಬನ್ನಿ ಅದನ್ನು ಅಭಿಮನ್ಯು ಆನೆ. ಸೊ ಅಭಿಮನ್ಯು ಈಸ್ ಅ ಹೀರೋ. ಬೇರೆ 3 ಆನೆಗಳು ಏನಿದ್ವು ಇದು ಹತ್ರನೇ ಹೋಗಲಿಲ್ಲ. ಮಾವತರು ಟ್ರೈ ಮಾಡ್ತಾ ಇದ್ದಾರೆ, ವೆಟರ್ನರಿ ಡಾಕ್ಟರ್ಗಳೆಲ್ಲ ಮೆಡ್ಸು ಅಂತ ಹೇಳ್ತಾ ಇದ್ದಾರೆ. ನಾವು ಇಟ್ಕೊಂಡಿದ್ದೀವಿ ಹಗ್ಗ ಬಿಡಬೇಡಿ ಅಂತ, ಬಿಕಾಸ್ ಅದು ಮೇನ್ ಹಗ್ಗ ಅಲ್ಲ. ಸೊ ನಮ್ಮ ಪುಣ್ಯಕ್ಕೆ ಅದು ಬೇರೆ ಆನೆಗಳಿದ್ರಿಂದ ಅದ್ರ ಜೊತೆ ಸ್ವಲ್ಪ ಇಂಟ್ರಾಕ್ಟ್ ಮಾಡ್ತಿತ್ತು, ನಮ್ಮ ಕಡೆ ಬಂದಿರಲಿಲ್ಲ. ನಾವು ಮರಕ್ಕೆ ಹಾಕಿ ಮರದ ಹಿಂದೆ ನಿಂತ್ಕೊಂಡಿದ್ವಿ. ಸೊ ಎಷ್ಟೇ ಈ 3 ಆನೆಗಳು ಟ್ರೈ ಮಾಡಿದ್ರು ಅದು ಹಿಮ್ಮೆಟ್ಸಕ್ಕಾಗ್ತಿಲ್ಲ. ಫೈನಲಿ ಅಭಿಮನ್ಯು ಬಂದ ತಕ್ಷಣ ಜಸ್ಟ್ ಸ್ಮಾಲ್ ಒಂದು ಫೈಟ್ ಅಂತ ಏನಲ್ಲ, ಜಸ್ಟ್ ಒಂದು ಮಾಮೂಲಿ ಸ್ಮಾಲ್ ಬ್ಯಾಟಲ್ ಅಷ್ಟೇ, ಫ್ಯೂ ಮಿನಿಟ್ಸ್. ಮೆಟ್ಸಕ್ಕೆ ಟ್ರೈ ಮಾಡಿದ್ರು. ಆ ಆನೆಗ ಅದು ಕೂಡ ಸೇಮ್ ಸೈಜ್, ಸೇಮ್ ಆಸ್ ಅಭಿಮನ್ಯು. ಸೊ ನಾವು ಡ್ರಾಟ್ ಮಾಡಬೇಕಾದ್ರೆ ಅದು ಪ್ರಜ್ಞೆ ತಪ್ಪಿ ಬಿದ್ದಾಗ ಹೇಳ್ತಾ ಇದ್ರು, ಇದು ಒಳ್ಳೆ ದಸರಾ ಆನೆ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಸೊ ಆ ಥರ ಇದ್ದಿದ್ದು ಸೈಜ್ ಅದು. ಅದಾದಮೇಲೆ ಅದು ಅಭಿಮನ್ಯು ಬಂದಮೇಲೆ ಸ್ವಲ್ಪ ಲೈಟ್ ಫೈಟ್ ಆಯಿತು. ಅದಕ್ಕೆ ಹಿಮ್ಮೆಟ್ಸಕ್ಕೆ ಟ್ರೈ ಮಾಡೋದು, ಅದು ಕೂಡ ಸ್ವಲ್ಪ ಫೈಟ್ ಮಾಡ್ತಾ ಈಗ ಸಪೋಸ್ ಅಲ್ಲಿ ಎದುರುಗಡೆ ಇರೋ ಮರ ಅಂದ್ಕೊಳ್ಳಿ, ನಾವು ಈ ಆನೆ ಇಲ್ಲಿದೆ, ಆ ಮರಕ್ಕೆ ಹಗ್ಗ ಕಟ್ಟಿ ನಾವು ಹಿಂದೆ ಇದ್ದೀವಿ. ಮಾಡ್ತಾ ಅದು ಅಭಿಮನ್ಯು ಆನೆ ಈ ಆನೆ ಆ ಮರ ಪಕ್ಕನೇ ಬಂತು, ಮರದ ಹಿಂದೆನೇ ಇದ್ದೀವಿ ನಾವು. ಹಗ್ಗ ಬಿಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಏನಾಯಿತು, ಫಾರ್ ಅ ಸೆಕೆಂಡ್ ಅಭಿಮನ್ಯು ಆನೆ ಹಿಂದೆ ಹೋಗ್ಬಿಡ್ತು. ಈ ಆನೆ ಸ್ವಲ್ಪ ಜಸ್ಟ್ ಒಂದು ಅಪ್ಪರ್ ಹ್ಯಾಂಡ್ ಅಂತಾರಲ್ಲ ಆ ಥರ, ಮರ ಇದ್ದಿದ್ದರಿಂದ ಆನೆ ಮಾವತನ ಕಾಲಿಗೂ ಗಾಯ ಆಯಿತು, ಅಭಿಮನ್ಯುಗೂ ಸ್ವಲ್ಪ ಸ್ಮಾಲ್ ಜಸ್ಟ್ ಒಂದು ತರ್ಚದಾಗ ಆ ಥರ ಆಯಿತು. ಅಭಿಮನ್ಯು ಹಿಂದೆ ಹೋಗ್ಬಿಡ್ತು. ಒಂಥರ ಆನೆ ಫುಲ್ ಲೂಸ್ ಆಗಿರೋ ಥರ, ಅಂದರೆ ಎಲ್ಲ ಕಟ್ ಲೂಸ್ ಆಗಿರೋ ಟೈಪ್ ಆನೆ. ಅಭಿಮನ್ಯು ಹಿಂದೆ ಸರ್ಕೊಂಡ್ಬಿಡ್ತು. ಆ ಮರದ ಹಿಂದೆನೇ ನಾವಿದ್ದೀವಿ. ನನ್ನ ಮುಂದೆ ನಮ್ಮ ಸೀನಿಯರ್ಸ್ DRF ಒಂದು 4 ಜನ ಇದ್ರು, ಅವ್ರ ಹಿಂದೆ ನಾನು 5ನೇವನು, ನನ್ನ ಹಿಂದೆ ಮತ್ತೆ ಬೇರೆಲ್ಲ ಸ್ಟಾಫ್ ಇದ್ದಾರೆ. ಅದು ಸಡನ್ಲಿ ಮುಂದೆ ಬಂದ ತಕ್ಷಣ ಹಗ್ಗ ಹಿಡ್ಕೊಂಡವರು ಒಂದು 20-25 ಜನ ಹಗ್ಗ ಹಿಡ್ಕೊಂಡಿದೀವಿ. ದೇ ಆಲ್ ಸ್ಟಾರ್ಟೆಡ್ ರನ್ನಿಂಗ್, ಎಲ್ರು ಹಿಂದೆ ಮುಂದೆ ಯಾರೂ ಇಲ್ಲ. ಕಾರಣ ಜಸ್ಟ್ ಮುಂದೆ ಬಂದಿದ್ದಷ್ಟೇ ಆಯ್ತಾ, ಜಸ್ಟ್ ಒಂದು ಫ್ಯೂ ಮೀಟರ್ಸ್ ಮುಂದೆ ಬಂದಿದ್ದು. ಹಿಂದೆ ನೋಡ್ರಿ ಯಾರು ಇಲ್ಲ. ಹಗ್ಗ ಬಿಡ್ಬಿಡಿ ನಾವೆಲ್ಲ ಹಗ್ಗ ಹಿಡ್ಕೊಂಡಿದೀವಿ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಏನೋ ಅಂತ ಹಗ್ಗ ಹಂಗೆ ಇದೆ ಕೈಯಲ್ಲಿ. ಹಿಂದೆ ನೋಡಿದಾಗ ಯಾರು ಇಲ್ಲ. ಬಟ್ ಐ ಮೀನ್ ಆಬ್ವಿಯಸ್ಲಿ ಒಂದು ಆನೆ ಬಂದಿದೆ ಅಂದ್ರೆ ಯಾರ್ಯಾದ್ರು ಹೆದರ್ಕೊಂಡು ನೋಡ್ತಾರೆ ಎಲ್ರು ಸುತ್ತಮುತ್ತ. ಅಂದ್ರೆ ಹಗ್ಗ ಹಿಡ್ಕೊಂಡೋಗ್ಬಿಟ್ಟು ಬೇರೆಯವನು ಎಲ್ಲ ಇದ್ರು ನೋಡ್ತಾ ಇದ್ರು, ಅವ್ರು ಕೂಡ ಹಿಂದೆ ಹೋಗ್ಬಿಟ್ರು. ನಾವು ಹಿಡ್ಕೊಂಡಿದೀವಿ, ನಾವೇನ್ ಮಾಡಿದ್ರು ಗೊತ್ತಾಗ್ತಿಲ್ಲ, ಹಗ್ಗ ಬಿಟ್ರೆ ಹೋಗುತ್ತೆ, ನಾವ್ ಹಿಡ್ಕೊಂಡಿದೀವಿ 4 ಜನ ಮಾತ್ರ ಹಗ್ಗ ಹಿಡ್ಕೊಂಡಿರೋದು. ಆ ಮೂಮೆಂಟಲ್ಲಿ ನನಗೆ ಏನಾಗ್ತಿದೆ, ಐ ಮೀನ್ ಅದನ್ನು ಪ್ರೊಸೆಸ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಸೊ ಬಟ್ ಇಮಿಡಿಯೇಟ್ಲಿ ಮತ್ತೆ ಅಭಿಮನ್ಯು ಮತ್ತೆ ಬಂದ, ಅದನ್ನ ಮೆಟ್ಟಿಸ್ದ. ಅಭಿಮನ್ಯುನ ಅದ್ರ ಜಸ್ಟ್ ಒಂದು ಗುದ್ದಾಟ ಅಂತಾರಲ್ಲ ಹಾಗೆ ಆ ಥರ ಮಾಡಿಕೊಂಡು. ಸೊ ಮಾವತನು ತುಂಬ ಧೈರ್ಯವಂತ ಇದ್ದ. ಸೊ ಅವನು ಮೆಟ್ಸ್ಕೊಂಡು ಮತ್ತೆ ನಾವು ಮತ್ತೆ ಬೇರೆ ಎಲ್ಲ ಮತ್ತೆ ಬಂದು ಹಗ್ಗ ಹಿಡ್ಕೊಂಡು ಅದೆಲ್ಲ ಹಗ್ಗ ಕಟ್ಟಿ ಮತ್ತೆ ಆನೆನ ಹೇಳ್ಕೊಂಡು ಹೋದ್ವಿ. ಅದು ಲಾರಿನ ಮತ್ತೆ ಸ್ವಲ್ಪ ಆದಷ್ಟು ಒಂದು ರೋಡ್ ಟೈಪ್ ಬಂದಾಗ
ಲಾರಿ ತರಿಸಿದ್ವಿ. ಬಟ್ ಅದು ಆ ಮೂಮೆಂಟಲ್ಲಿ ಏನಾಯಿತು, ಅದು ತುಂಬ ಒಂಥರ ಕಂಜೆಸ್ಟೆಡ್ ಏರಿಯಾ ಥರ ಇತ್ತು. ಆನೆನ ಲಾರಿಗೆ ಹತ್ತಿಕ್ಕಾಗಲಿಲ್ಲ. ಸೊ ಮತ್ತೆ ಸ್ಕ್ರೇನ್ ಇರುತ್ತಲ್ಲ, ಸ್ಕ್ರೇನ್ ತೊಗೊಂಬಂದು ಸ್ಕ್ರೇನ್ ಮೂಲಕ ಆನೆನ ಎತ್ತಿಬಿಟ್ಟು ಲಾರಿ ಒಳಗೆ ಹಾಕಿದ್ದು. ಇದೆಲ್ಲ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 9:30 ಆಗಿದ್ರು. 9:30 ನೈಟ್ ಆಗಿತ್ತು. ಅನ್ನು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಅದು ಡಾಟ್ ಮಾಡಿದ ಟೈಮು ಸುಮಾರು ಒಂದು 4 ಗಂಟೆ ಸಂಜೆ. ನಾನು 4 ಗಂಟೆ 4:15 ಟೈಮಿಗೆ ಮಾಡಿದ್ದು. ಇದೆಲ್ಲ ಆಗೋವರೆಗೂ ಆಲ್ರೆಡಿ ಆಯಿತು. ಸೊ 9:30 ಅರೌಂಡು ಜನ ಎಲ್ಲ ಕ್ಯಾಪ್ಚರ್ ಮಾಡಿದ ತಕ್ಷಣ ಫುಲ್ ಜನಕ್ಕೆ ಇಮಿಡಿಯೇಟ್ಲಿ ಗೊತ್ತಾಗ್ಬಿಟ್ಟಿದೆ, ಓಕೆ ಇಂಥ ಕಡೆ ಇದೆ. ಎಲ್ಲ ಕಡೆಯಿಂದನೂ ಜನ, ನೂರಾರು ಜನ ಬಂದು ಸೇರಿದ್ದಾರೆ ಸುತ್ತಮುತ್ತ. ಸೊ ಅದೊಂದು ರಬ್ಬರ್ ತೋಟ, ಒಂದು ರೋಡ್ ಇದೆ. ಸೊ ಮೇಲ್ಗಡೆ ಒಂಥರ ಹಿಂಗೆ ಎಲಿವೇಶನ್ ಎಲ್ಲ ಒಂಥರ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾವೆಲ್ಲ ಮಾಡ್ತಾ ಇದೀವಿ. ಕ್ರೌಡ್ ಕಂಟ್ರೋಲಿಂಗ್ಗೆ ನಮಗೆ ಭಾಳ ದೊಡ್ಡ ಟಾಸ್ಕ್ ಆಗಿದ್ದು. ಬಟ್ ಥ್ಯಾಂಕ್ಫುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹತ್ತಿರವ್ರು ಬಂದಿದ್ರು. ಎಸ್ಪೆಷಲಿ SP ಅವರ ಡಾಕ್ಟರ್ ಫ್ರೆಂಡ್ ಅಂತೆ, ಅವರ ಬ್ಯಾಚ್ಮೇಟ್ ಅಂತೆ. ಸೊ ಅವ್ರ ಓನ್ ಇಂಟ್ರೆಸ್ಟಿಂದ ಅವರಾಗೆ ಬಂದಿದ್ರು. SP ಇಟ್ ಸೆಲ್ಫ್ ಅವ್ನ ಕೈಯಲ್ಲಿ ಒಂದು ಲಾಠಿ ಹಿಡ್ಕೊಂಡು ಜನರನ್ನ ಹಿಂದೆ ಹೋಗಿ ಅಂತ ಕ್ರೌಡ್ ಕಂಟ್ರೋಲ್ ಮಾಡ್ತಾ ಇದ್ರು ನಮ್ಮ ಜೊತೆ. ಸೊ ಆ ಮೂಮೆಂಟಲ್ಲಿ ಅವ್ರ ಸಪೋರ್ಟ್ ಕೂಡ ಇತ್ತು ನಮಗೆ, ಪೊಲೀಸ್ದು ಸಪೋರ್ಟ್. ಬಿಕಾಸ್ ನಾವು ಒಬ್ಬರೇ ಕ್ರೌಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಾಗ. ಇನ್ನೇನು ಹೊರಡೋ ಮೂಮೆಂಟ್ನಲ್ಲಿ ಅಲ್ಲಿದ್ದ ಜನ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಒಂದೇ ಆನೆ ಇದೆ ಅಲ್ಲಿ, ಆ್ಯಕ್ಚುಲಿ ಒಂದು 2-3 ಆನೆಗಳಿದೆ. ಒಂದೇ ಆನೆ ಇದೆ, ನೀವು ಉಳುಕಿದ್ದ ಆನೆನ ತಗೊಂಡೋಗಿ, ನಾ ಈ ಆನೆ ತಗೊಂಡೋಗಿ ಬಿಡಲ್ಲ ಅಂತ ಬ್ಲಾಕ್ ಮಾಡ್ಕೊಂಡಿದ್ದಾರೆ ರೋಡ್ನ. ಗಲಾಟೆ ಆಯಿತು ಸಣ್ಣದಾಗಿ. ಬೇರೆದನ್ನು ತಗೊಂಡೋಗಿ ನೀವು ಹಾಗೆ ಹೀಗೆ ಸುಮಾರು ಜನ ಎಲ್ಲ ಇದು ಮಾಡ್ತಾರೆ. ಅವ್ರನ್ನೆಲ್ಲ ಮತ್ತೆ ಹಿಡಿತೀವಿ ಹಾಗೆ ಹೀಗೆ ಅಂತ ನಮ್ಮ ಹೈಯರ್ ಆಫೀಸರ್ಸ್ ಎಲ್ಲ ಹೇಳಿ, ಮತ್ತೆ ಅದು ಫಸ್ಟ್ ಆನೆ ಬಿಡಬೇಕು ಅಂತ ಹೇಳಿ ಸ್ವಲ್ಪ ಕ್ರೌಡ್ ಕ್ಲಿಯರೆನ್ಸ್ ಮಾಡಿಕೊಂಡು ಇಮಿಡಿಯೇಟ್ಲಿ ತೊಗೊಂಡೋಗ್ಬೇಕು ಆನೆನ. ನಾವು ಅದು ಹಿಡ್ಕೊಳ್ಳೋ ಹಾಗಿಲ್ಲ. ಸೊ ಟೈಮ್ ಬರೀ 9:30 ಆಗಿದೆ. ಅದಕ್ಕೂ ಪ್ರೊಸೀಜರ್ ಇರುತ್ತೆ ಇಮಿಡಿಯೇಟ್. ಎಸ್. ಸೊ ಅದು ತಗೊಂಡು ಹೋಗಿ ಬಿಡ್ತಲ್ಲ, ರೋಡೆಲ್ಲ ಬ್ಲಾಕ್ ಆಗಿದೆ. ಮತ್ತೆ ಜನಗ ಕ್ರೌಡೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅವ್ರನ್ನೆಲ್ಲ ಹೋಗಿ ಅಂತ ಹೇಳಿ ಮತ್ತೆ ಅವ್ರು ಹೋಗೋಕೆ ಸ್ಟಾರ್ಟ್ ಮಾಡಿ. ಅದು ಜಸ್ಟ್ ಒಂದು ಮಡ್ ರೋಡ್ ಇತ್ತು. ಒಂದು 500 ಮೀಟರ್ ಆದಮೇಲೆ ಒಂದು ಮಾಮೂಲಿ ಸಿಮೆಂಟ್ ರೋಡ್ ಇದ್ದಿದ್ದು. ಸೊ ಹೋಗ್ಬೇಕಿತ್ತು. ಇಲ್ಲ ಮುಂದೆ ಹೋದರು. ನಮ್ಮ ಡಿಪಾರ್ಟ್ಮೆಂಟ್ ವೆಹಿಕಲ್ಸ್ ಎಲ್ಲ ಅಲ್ಲೇ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಟ್ಟು ಬಂದಿದ್ವಿ. ಅವಾಗ ಏನಾಯಿತು, ಕ್ರೌಡ್ ಸ್ವಲ್ಪ ಹೋಗಿದ್ರು, ಕಂಪ್ಲೀಟ್ ಹೋಗಿರಲಿಲ್ಲ. ಅವರೆಲ್ಲ ಹೋದ್ಮೇಲೆ ನಾವು ಸ್ವಲ್ಪ ಕ್ರೌಡೆಲ್ಲ ಕ್ಲಿಯರ್ ಮಾಡ್ಕೊಂಡು, ಎಸ್ಪೆಷಲಿ ನಾನು ಮತ್ತು ನಮ್ಮ ಜೀಪಲ್ಲಿ, ನಮ್ಮ ಆಫೀಸಿಗಂತ ಒಂದು ಜೀಪ್ ಇರುತ್ತೆ ಒಟ್ಟಿನಲ್ಲಿ, RFO ಅವರ ಟ್ರಾನ್ಸ್ಪೋರ್ಟೇಷನ್ಗಾದ್ರು ಮತ್ತೊಂದವರ ಇತ್ತು. ನಮ್ಮ RFO ಬೇರೆ ಜೀಪಲ್ಲಿ ಹೋದರು, ನೀವು ಬನ್ನಿ ಅಂತ ಹೇಳಿ. ಸೊ ನಾವು ಮತ್ತು ನಮ್ಮ ಡ್ರೈವರ್ ಒಬ್ಬರು ಮತ್ತು ಇನ್ನೊಬ್ಬರು 3 ಜನ ಸ್ಟಾಫ್ ನಮ್ಮ ರೇಂಜಿಂದ ನಾವು ಹೋಗಿದ್ದು ಜೀಪಲ್ಲಿ. ಸೊ ಹೋಗ್ತಿದ್ವಿ, ಎಲ್ಲ ಕ್ರೌಡ್ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋದರು. ನಮ್ಮ ಜೀಪು ತುಂಬ ಹಿಂದೆ ಇತ್ತು. ಸೊ ನಾವು ಹತ್ಕೊಂಡು ನಿಧಾನಕ್ಕೆ ಲಾಸ್ಟ್ ಜೀಪ್ ನಮ್ಮದೇ, ಜನರಿಗೆಲ್ಲ ಕಳಿಸಿ ಅವ್ರನ್ನೆಲ್ಲ ನೋಡ್ಕೊಂಡು ಲಾಸ್ಟಿಗೆ ನಾವು ಜೀಪ್ ತೊಗೊಂಡು ಮಡ್ ರೋಡಿನ ಸೀದಾ ಒಂದು ರೋಡಿಗೆ, ಸಿಮೆಂಟ್ ರೋಡಿಗೆ ಕನೆಕ್ಟ್ ಆದ್ವಿ. ಅಲ್ಲೇನಾಯಿತು, ನಮ್ಮ ಮುಂದೆ ಒಂದು PSI ಜೀಪ್ ಇತ್ತು, ಹರೀಶ್ ಅಂತ ಹೇಳ್ಬಿಟ್ಟು ಒಬ್ಬರು ಇದ್ರು ಅಲ್ಲಿ ಕಡಬದಲ್ಲಿ. ಸೊ ಅವ್ರ ಜೀಪ್ ಇತ್ತು, ಅವ್ರು ನಿಂತ್ಕೊಂಡಿದ್ರು. ಹಿಂದೆ ನಾವು ಹೋಗ್ತಿದ್ವಿ. ನಾವು ರೋಡಿಗೆ ಟಚ್ ಆಗೋ ಮತ್ತೆ ಜನ ಎಲ್ಲ ನಮಗೆ ಗಾಡಿನ ನಿಲ್ಲಿಸ್ಬಿಟ್ರು. ನೀವು ತೊಗೊಂಡು ಹೋಗಲಿಲ್ಲ, ನೀವು ಆನೆನ, ಬೇರೆ ಆನೆನ, ಒಂದು 2-3 ಆನೆ ತೊಗೊಂಡೋಗಿ ನಾನು ಮತ್ತೆ ಅವರಿಗೆ ಹೇಳೋಕ್ಕೆ ಟ್ರೈ ಮಾಡಿದೆ. ಇದು ನೋಡಿ, ಇದು ಪ್ರೊಸೀಜರ್ ಇರುತ್ತೆ, ಇದು ಕಾಡಾನೆ, ಬೇರೆ ಸಣ್ಣ ಪುಟ್ಟ ಪ್ರಾಣಿ ಎಲ್ಲ. ಎತ್ಕೊಂಡೋಗಿ ಜೀಪಲ್ಲಿ ಹಾಕೊಂಡು ತೊಗೊಂಡು ಹೋಗೋಕ್ಕೆ. ಸೊ ಇದು ಬಿಟ್ಟು ಬರಬೇಕು, ಮತ್ತೆ ಕ್ಯಾಪ್ಚರ್ ಮಾಡ್ತೀವಿ, ಬೇರೆ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಅವ್ರು ಕೇಳ್ತಾ ಇಲ್ಲ ಇಮಿಡಿಯೇಟ್ಲಿ ಬರಬೇಕು. ನಾವು ಮನೆಗೆ ಹೇಗೆ ಹೋಗೋದು, ಇನ್ನೂ ಆನೆ ಇದೆ, ನಾವು ಮನೆಗೆ ಹೇಗೆ ಹೋಗೋದು, ನಮ್ಗೆ ಹೋಗ್ಲಿಕ್ಕೆ ಭಯ ಆಗ್ತದೆ ಅಂತ ಹೇಳಿ ಅವ್ರ ಕನ್ಸರ್ನ್. ತಪ್ಪು ಅಂತ ಹೇಳಲ್ಲ, ಹೌದು, ಅಬ್ವಿಯಸ್ಲಿ ಆನೆ ಇದೆ, ಮನೆಗೆ ಹೋಗ್ಬೇಕು ಅಂದರೆ ಇದು. ಬಟ್ ಆನೆ ಹಿಡಿಯೋದು ಅಂತಂದ್ರೆ ಅದು ಒಂದು ಸಣ್ಣ ವಿಷಯ ಅಲ್ಲ. ನಿಜ. ಸೊ ನಮ್ಮ ಪರ್ಸ್ಪೆಕ್ಟಿವ್ ಯೂಸ್ ಮಾಡಿದಾಗ ನಮ್ಮ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ 3 ದಿನ ನಾವು ಫ್ಯಾಮಿಲಿ ಬಿಟ್ಬಿಟ್ಟು, ಊಟ ನಿದ್ರೆ ಎಲ್ಲ ಬಿಟ್ಬಿಟ್ಟು ಸೊ ಒಂದು ಮಾಡ್ತಾ ಇದ್ದೀವಿ ಅಂತ ಅಂದಾಗ, ಸೊ ದೇ ಹ್ಯಾವ್ ಟು ಕೋಆಪರೇಟ್. ಬಟ್ ಆ ಮೂಮೆಂಟಲ್ಲಿ ಅವರ ಕನ್ಸರ್ನ್ ಕೂಡ ನಿಜ, ರೀಸನಬಲ್. ಸೊ ಬಿಕಾಸ್ ಅವರು ಜೀವನ ಕಳ್ಕೊಂಡಿರ್ತಾರೆ, ಅಥವಾ ಏನೋ ಹಾನಿ ಆಗಿರುತ್ತೆ, ಲಾಸ್ ಆಗಿರುತ್ತೆ, ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರುತ್ತೆ. ಅವ್ರ ಕಡೆಯಿಂದ ಆ ಕನ್ಸರ್ನ್ ಕರೆಕ್ಟೇ, ಹೌದು. ಬಟ್ ಕೆಲವೊಂದ್ಸತಿ ಇಬ್ರು ಕಡೆಯಿಂದನೂ ಒಂದು ಬ್ಯಾಲೆನ್ಸ್ಡ್ ಆಗಿದ್ರೆ ಸ್ಮೂತ್ ಆಗಿ ಹೋಗುತ್ತೆ, ನಾವು ಹೋಗ್ಸದ್ದೆ. ಬಟ್ ಹೆಚ್ಚು ಕಮ್ಮಿ ಆದಾಗ ಏನು ಮಾಡೋಕ್ಕಾಗಲ್ಲ.
ಸೊ ಹಂಗಾಯಿತು. ನಾನು ಅವ್ರಿಗೆ ಹೇಳಕ್ಕೆ ಟ್ರೈ ಮಾಡಿದೆ, ಅವ್ರು ಕೇಳ್ತಾ ಇಲ್ಲ. ಆ್ಯಕ್ಚುಲಿ ಬರ್ತಾರೆ ಮತ್ತೆ ಅಟ್ಲೀಸ್ಟ್ ನೈಟ್ ಡ್ಯೂಟಿ ಅವರಾದರೂ ಮತ್ತೆ ಬರ್ತಾರೆ ವಾಪಸ್ಸು, ನಿಮ್ಮ ಒಟ್ಟಿಗೆ ಇರ್ತಾರೆ, ಇಲ್ಲಿ ಸುತ್ತಾಡ್ಕೊಂಡು ನಿಮಗೆ ಮನೆಗೆ ಏನೋ ತಲುಪಿಸೋ ವ್ಯವಸ್ಥೆ ಮಾಡ್ಬೋದು, ಬರ್ತಾರೆ ಅಂತ. ಯಾಕೆ ಎಲ್ಲ ಸ್ಟಾಫು ಅಲ್ಲಿದ್ದೀವಿ, ಆನೆ ತೊಗೊಂಡು ಹೋಗ್ಬೇಕೀಗ. ಸೊ ಬಟ್ ಬಿಟ್ಟು ಮತ್ತೆ ಸ್ವಲ್ಪ ಪ್ರೊಸೀಜರ್ ಮುಗಿಸಿ ಮತ್ತೆ ವಾಪಸ್ ಬರೋರಿದ್ರು ನೈಟ್ ಡ್ಯೂಟಿ ಅವರೆಲ್ಲ. ಸೊ ಹೇಳ್ತಾ ಇದ್ರೆ ಕೇಳ್ತಾ ಇಲ್ಲ ಜನ. ಮತ್ತೆ ನಾನು ನಮ್ಮ ಹೈಯರ್ ಆಫೀಸಿಗೆ ಫೋನ್ ಮಾಡಿದೆ, ಮತ್ತು ಅವ್ರು ಬಂದು ಮತ್ತೆ ಜನಕ್ಕೆ ಸಮಾಧಾನ ಮಾಡ್ತಾಯಿದ್ರು. ಸೊ ಅಷ್ಟರಲ್ಲಿ ಪೊಲೀಸರು ಕೂಡ ಮತ್ತೆ ಬಂದರು ವಾಪಸ್ಸು. ಎಸ್ ಪಿನೂ ಬಂದು ಹೇಳ್ತಾ ಇದ್ದಾರೆ, ಅವ್ರು ಡ್ಯೂಟಿ ಮಾಡ್ಲಿಕ್ಕೆ ಬಿಡಿ, ಅವ್ರು ನಿಮಗೋಸ್ಕರ ಮಾಡ್ತಿರೋದು, ಆನೆ ತೊಗೊಂಡೋಗೋ ಸಾಧಾರಣ ವಿಷಯ ಅಲ್ಲ, ಅವ್ರು ಡ್ಯೂಟಿ ಮಾಡ್ಲಿಕ್ಕೆ ಬಿಡಿ, ಅವ್ರಿಗೂ ಫ್ಯಾಮಿಲಿ ಗಿಮ್ಲೆಲ್ಲ ಇರುತ್ತೆ, ಮತ್ತೆ ಬರ್ತಾರೆ ಅವರು, ಅದ್ಮೇಲೆ ನೀವು ವ್ಯವಸ್ಥೆ ಮಾಡ್ತಾರೆ ಅಂತ ಮಾತು ಸ್ವಲ್ಪ ಹೀಟೆಡ್ ಆರ್ಗ್ಯುಮೆಂಟ್ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು ಆ ಮೂಮೆಂಟಲ್ಲಿ ಏನಾಯಿತು, ಯಾರೋ ಒಬ್ರು ಬೈದ್ಬಿಟ್ರು ಎಸ್ ಪಿಗೆ ಬೈದ್ರು. ಎಸ್ ಪಿ ಬೈದ ತಕ್ಷಣ ಎಸ್ ಪಿ ಸ್ವಲ್ಪ ರಾಂಗ್ ಆದರು. ಆಬ್ವಿಯಸ್ಲಿ ಯಾರು ಬೈದಿದ್ದು ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಜೋರು ಮಾಡಿದ್ರು. ಅದೇ ಟೈಮಲ್ಲಿ ಹಿಂದ್ಗಡೆಯಿಂದ ಯಾರೋ ಒಬ್ರು ಎಸ್ ಪಿಗೆ ಹೊಡೆದೇ ಬಿಟ್ರು. ಓಕೆ. ಸೊ ಎಸ್ ಪಿ ಮತ್ತು ಬೇರೆ ಪೊಲೀಸ್ ಸ್ಟಾಫ್ ಎಲ್ಲ ಇಮಿಡಿಯೇಟ್ಲಿ ಲಾಠಿ ಚಾರ್ಜ್ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಹೌದು. ಸೊ 100 ಜನ ಅಂತೂ ಇದ್ದಾರೆ ಅಲ್ಲಿ, ಒಂದು 50-100 ಜನ ಇದ್ದಾರೆ. ಸೊ ಲಾಠಿ ಚಾರ್ಜ್ ಸ್ಟಾರ್ಟ್ ಮಾಡಿ ಟ್ರೈ ಮಾಡಿದ್ರು. ಎಲ್ಲ ಗ್ರೂಪ್ ಎಲ್ಲ ಮತ್ತೆ ಸ್ಕ್ಯಾಟರ್ ಆದರು, ಅಲ್ಲೆಲ್ಲ ಓಡೋಕೆ ಶುರು ಮಾಡಿದ್ರು. 1-2-3 ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ್ಮೇಲೆ ಮತ್ತೆ ಜಿಪ್ಪಿಗೆ ಹಾಕಿ ತೊಗೊಂಡು ಹೋಗಿ, ನಮ್ಮ ಜೀಪು ಅವ್ರ ಜೀಪು ಮುಂದ್ಗಡೆ ಒಂದು ನಮ್ಮ ಆಫೀಸರ್ದೊಂದು ಇದು ಇತ್ತು ಅಷ್ಟೇ. ಸೊ ಅವರು ಜೀಪಿಗೆ ಹತ್ತಿಸಿದ್ದಾರೆ, ಜನ ಎಲ್ಲ ಓಡ್ತಾ ಇದ್ದಾರೆ, ಒಂದಿಬ್ಬರನ್ನ ಅರೆಸ್ಟ್ ಮಾಡ್ತಿದ್ದಾರೆ. ಆ ವಿತಿನ್ ಮೂಮೆಂಟಲ್ಲಿ ನಮಗೆ ಫಳ್ ಅಂತ ಒಂದು ಸೌಂಡು. ನಮ್ಮ ಜೀಪಕ್ಕೆ ನಾನು ನಿಂತಿದ್ದೆ ಸೈಡಿಗೆ. ನಾನು ಏನಂತ ಹಿಂದೆ ತಿರುಗಿ ನೋಡುವಾಗ ನಮ್ಮ ಜೀಪಿನ ಹಿಂದಿನ ಗ್ಲಾಸ್ ಬ್ರೇಕ್ ಆಗಿದೆ. ಆಮೇಲೆ ಪ್ರೊಸೆಸ್ ಮಾಡೋ ಟೈಮಲ್ಲಿ ಕಲ್ಲುಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಸೊ ಹಿಂದ್ಗಡೆಯಿಂದ ಜನ ಕಲ್ಲು ತೊಗೊಂಡು ಹೊಡಿತಾ ಇದ್ದಾರೆ. ಅದು ಹೇಗಿದೆ ಜಾಗ ಅಂದರೆ, ನಾವು ನಿಂತಿದ್ದು ಅಲ್ಲೊಂದು ಸ್ಟ್ರೀಟ್ ಲ್ಯಾಂಪ್ ಇತ್ತು, ಅದು ಕೆಳಗಡೆ ನಾವಿದ್ವಿ. ಅದ್ರ ಹಿಂದೆನೆ ಮತ್ತೆ ಏನು ಲೈಟ್ಸ್ ಇಲ್ಲ, ಏನೂ ಇಲ್ಲ, ಕಂಪ್ಲೀಟ್ಲಿ ಡಾರ್ಕ್. ಅದು ಹಾಗೆ ಒಂದು ತೋಟ ಇದೆ, ಮತ್ತು ರೋಡ್ ಹಾಗೆ ಮುಂದೆ ಹೋಗುತ್ತೆ ಅದು. ಸೊ ಅಲ್ಲಿ ಇದ್ದಾರೆ ಜನ, ಜಸ್ಟ್ ಒಂದು 20-30 ಫೀಟ್ ಹಿಂಬದಿಯಲ್ಲಿ ಆ ಸ್ಟ್ರೀಟ್ ಲೈಟ್ ಬಿಟ್ಟು ಮತ್ತೆ ಆ ಕಡೆ ಕತ್ಲಿಂದ ಯಾರು ಹೊಡಿತಾ ಇದ್ದಾರೆ, ಹೆಂಗೆ ಯಾವ ಕಡೆಯಿಂದ ಬರ್ತಾರೆ ಏನೋ ಗೊತ್ತಾಗ್ತಿಲ್ಲ. ಸೊ ಬರ್ತಾ ಇದೆ ಪಳ್ ನಾವೆಲ್ಲೂ ಹೊರಗಡೆ ನಿಂತ್ಕೊಂಡು ನಮಗೆ ತಾಗ್ತಾ ಇದೆ ಕಲ್ಲುಗಳೆಲ್ಲ, ಪೊಲೀಸ್ ಜೀಪಿಗೆಲ್ಲ ತಾಗ್ತಾ ಇದೆ. ಪೊಲೀಸ್ ಜೀಪು ಗ್ಲಾಸ್ ಕೂಡ ಪುಡಿ, ನಮ್ಮ ಗ್ಲಾಸು ಪುಡಿ. ಸೊ ನಾವು ಇಮಿಡಿಯೇಟ್ ನಮ್ಮ ಸ್ಟಾಫಿಗೆ ಬೇಗ ಹತ್ತಿ ಜೀಪಿಗೆ ಜೀಪ್ ತೆಗೀರಿ ಅಂತ. ಮುಂದ್ಗಡೆ ಪೊಲೀಸರು ಅವ್ರಿಗೆ ಬೇಗ ಹತ್ತಿ ಅಂತ ಅವ್ರ ಮುಂದೆ ಒಂದು ಕಾರ್ ಇದೆ ನಮ್ಮ ಆಫೀಸರ್. ಸೊ ಆ ಥರ ಎಲ್ಲ ಮೂಮೆಂಟಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ಏನಾಗ್ತಿದೆ ಒಟ್ಟಲ್ಲಿ ಕಲ್ಲು ಹೊಡಿತಾ ಇದ್ದಾರೆ, ಓಡಬೇಕು ಅಷ್ಟೇ ನಮಗೆ ಬಂದಿದ್ದು. ಯಾರೋ ಕಾಣ್ತಾ ಇಲ್ಲ, ಎಲ್ಲ ಹಿಂದ್ಗಡೆ ಇದ್ದಾರೆ, ಎಲ್ಲ ಓಡೋಗಿದ್ದಾರೆ. ಮೂವರಿಗೆ ಮಾತ್ರ ಅಲ್ಲಿ ಅರೆಸ್ಟ್ ಮಾಡಿದ್ದು. ಸೊ ಆ ಮೂಮೆಂಟಲ್ಲಿ ನನಗೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಸೊ ನಮ್ಮ ಜೀಪಿಗೆಲ್ಲ ಪುಡಿ ಆಯಿತು. ನಮ್ಮ ಸ್ಟಾಫಿಗೆ ನಾನು ಅವರಿಗೆ ಕೇಳಿದೆ, ಅವ್ರು ಹತ್ಕೊಂಡ್ರು. ಹಿಂದ್ಗಡೆಯಿಂದ ಬ್ರೇಕ್ ಆಗಿತ್ತಲ್ಲ, ಅದ್ರ ಒಳಗಿಂದ ಅಂದರೆ ಒಡೆದೋಗಿರೋಂಥ ಗಾಜ್ ಮೂಲಕ ಮತ್ತೆ ಕಲ್ಲುಗಳು ಬಂದು ನಮ್ಮ ಸ್ಟಾಫಿಗೆ ತಲೆಗೆ ಬೆನ್ನಿಗೆಲ್ಲ ಬಿತ್ತು. ನಾನು ಡೋರ್ ಓಪನ್ ಮಾಡಿದೆ. ಡೋರ್ ಓಪನ್ ಮಾಡಿದ ತಕ್ಷಣ ನನ್ನ ಖಾಲಿ ಒಂದು ಕಲ್ಲು ಒಂದು ಬಿತ್ತು. ಹತ್ತಿ ಜಸ್ಟ್ ಹಿಂಗೆ ಕ್ಲೋಸ್ ಮಾಡೋ ಟೈಮಲ್ಲಿ ಕ್ಲೋಸ್ ಮಾಡಿದೆ, ನಮ್ಮ ಸೈಡ್ ಡೋರ್ದು ಮಿರರ್ ಇರುತ್ತಲ್ಲ ಬ್ರೇಕ್ ಆಯ್ತು ಪಳ್ಳ. ನನಗೆ ಜಸ್ಟ್ ಮಿಸ್. ಫಾರ್ ಅ ಮೂಮೆಂಟ್ ನನಗೇನೋ ಆಗ್ಬಿಡುತ್ತೇನೋ ಅನ್ನೋದೊಂದು ಭಯ ಸ್ಟಾರ್ಟ್ ಆಗ್ಬಿಡ್ತು. ಮತ್ತೆ ನಮ್ಮ ಡ್ರೈವರಿಗೆ ಅಣ್ಣ ಹೋಗಿ ಅಂತ ಸೀದಾ ಹೋದ್ವಿ, ನಿಲ್ಲಿಸ್ಲೇ ಇಲ್ಲ. ಮತ್ತೆ ನಮ್ಮ ಜೀಪು ಅವರು ಮುಂದೆ ಪೊಲೀಸ್ ಜೀಪ್ ಅವರು ತೊಗೊಂಡೋದ್ರು, ಅವರು ಹೋದರು. ಸೊ ಸೀದಾ ತಗೊಂಡೋಗಿ ಮತ್ತೆ ನಮ್ಮ ಹೈಯರ್ ಆಫೀಸರಿಗೆಲ್ಲ ಅವರೆಲ್ಲ ಬಂದರು. ಮತ್ತು ಅವರೆಲ್ಲ ನೋಡಿದ್ರು. ಇಮಿಡಿಯೇಟ್ಲಿ ಒಂದು FIR ಫೈಲ್ ಮಾಡಿದ್ವಿ. ಸೊ ಮತ್ತು ನಮ್ಮ ಪೊಲೀಸ್ನವರು ಹೆಲ್ಪ್ ಮಾಡಿ ಸ್ವಲ್ಪ ಜನನ ಹಿಡ್ಕೊಂಡ್ರು, ಮತ್ತು ಅವ್ರ ಮೇಲೆಲ್ಲ ಕೇಸ್ ಮಾಡಿದ್ರು. ಸೊ ಅದು ಇನ್ವೆಸ್ಟಿಗೇಷನ್ ಅದು ಇನ್ನೂ ನಡೀತಾ ಇದೆ. ಆ ಮೂಮೆಂಟ್ ಇದೆ ಅಲ್ಲ, ನನಗೆ ಲೈಫಲ್ಲಿ ಇದುವರೆಗೂ ಒಂದೇ ಸಲ ನನಗೆ ಜೀವ ಭಯ ಬಂದಿದ್ದು ಪರ್ಸ್ನಲಿ ನನಗೆ. ಯಾವಾಗ ಅಂದರೆ ಆ ಮೂಮೆಂಟ್ನಲ್ಲಿ. ಯಾಕೆಂದ್ರೆ ನೀವು ಇಷ್ಟಪಟ್ಟು ಈ ಕೆಲಸ ಮಾಡ್ಬೇಕಂತ ಸೇರ್ಕೊಂಡಿರ್ತೀರಾ, ಬಟ್ ಯಾವುದೋ ಒಂದು ಇನ್ಸಿಡೆಂಟ್ ಅಲ್ಲಿ ನಿಮಗೆ ಇಷ್ಟು ರಿಸ್ಕಿ ಜಾಬ್ ನಾನು ಮಾಡ್ತಿದ್ದೀನ ಅಂತ ಕ್ವಶನ್ ನಿಮಗೆ ಬಂದ್ಬಿಟ್ರೆ ಲೈಫಲ್ಲಿ ಒಂದು ದೊಡ್ಡ ಭಯ ಹುಟ್ಟುಬಿಡುತ್ತೆ ಆ ಟೈಮಿಗೆ. ನಾವು ಸರ್ಕಾರಿ ನೌಕರರಾಗಿ ಸರ್ಕಾರಕ್ಕೋಸ್ಕರ ದುಡಿಬೇಕು. ಬಟ್ ಅಟ್ ದಿ ಸೇಮ್ ಮೂಮೆಂಟ್ ನಾವು ಜನರ ಮಧ್ಯೆ ಕೆಲಸ ಮಾಡೋದ್ರಿಂದ ನಾವು ಜನರದ್ದು ನೋಡಬೇಕು, ಜನರ ಹಿತಾಸಕ್ತಿ ನೋಡಬೇಕು, ಅವ್ರದ್ದು ಕೇಳಬೇಕು, ಜೊತೆ ನಮ್ಮ ಡ್ಯೂಟಿನೂ ಮಾಡಬೇಕು, ಕಾಡನ್ನು ರಕ್ಷಣೆ ಮಾಡಬೇಕು.
ಅವ್ರದನ್ನು ಕೇಳಬೇಕು. ಒಂದು ಬ್ಯಾಲೆನ್ಸ್ಡ್ ಪ್ರೊಫೆಷನಲ್ ಲೈಫ್ನ ನಾವು ಲೀಡ್ ಮಾಡಬೇಕಾಗುತ್ತೆ. ಹೌದು. ಸೊ ಅದೇ ಥರ ನಮಗೆ ಲೋಕಲ್ ಸಪೋರ್ಟ್ ಬೇಕು, ಡಿಪಾರ್ಟ್ಮೆಂಟ್ ಸಪೋರ್ಟ್ ಬೇಕು. ನಮ್ಮದು ಅದು ನಡ್ಕೊಂಡು ಸ್ಮೂತಾಗಿ ಹೋದರೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಕೆಲವೊಂದು ಈ ಇನ್ಸಿಡೆಂಟ್ ಆದಾಗ ಕೆಲವೊಮ್ಮೆ ಬೇಸರ ಆಗುತ್ತೆ. ಏನೋ ನನ್ನ ತಲೆಗೆ ಏನೋ ಒಂದು ಕಲ್ಲು ಬಿದ್ದು, ಏನೋ ಒಂದು ಇಂಟರ್ನಲ್ ಕ್ಲಾಟ್ ಆಗಿ ಮತ್ತೊಂದಾಗಿ, ಸೊ ವಾಟ್ ಇಫ್ ಸಮಥಿಂಗ್ ಹ್ಯಾಪನ್ ಟು ಮೀ ಅನ್ನೋದೊಂದು ಎಲ್ರಿಗೂ, ಈವನ್ ಎಲ್ಲ ಪ್ರಾಣಿಗಳಿಗೆ, ಈ ಜೀವಂತವಾಗಿರುವಂಥ ಎಲ್ಲ ಈ ಭೂಮಿ ಮೇಲಿರೋ ಎಲ್ಲ ಈ ಆರ್ಗನಿಸಮ್ಸಿಗೆ ಜೀವ ಭಯ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಅದು ನನಗೂ ಇದೆ. ಹೌದು. ಆ ಮೂಮೆಂಟಲ್ಲಿ ಅನಿಸ್ತು ಅಷ್ಟೇ ನನಗೆ, ಬೇರೆ ಟೈಮಲ್ಲ. ಆ ಮೂಮೆಂಟಲ್ಲಿ ನನಗೆ ಏನಾರು ಆಗ್ಬಿಟ್ರೆ ಹೇಗೆ ಅನ್ನೋದೊಂದು ಆ ಮೂಮೆಂಟಲ್ಲಿ ನನಗೆ ಬಂದಿದ್ದು. ಬಟ್ ಥ್ಯಾಂಕ್ಫುಲಿ ಏನೂ ಆಗಲಿಲ್ಲ. ಎಲ್ಲಾರ್ದು ಕೋಆಪರೇಷನ್ ಭಾಳ ಇಂಪಾರ್ಟೆಂಟ್. ಹೌದು ಹೌದು ಹೌದು. ಇವಾಗ ನಾಟ್ ಜಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಅಂತ ಅನ್ನೋದಕ್ಕಿಂತ ಲೋಕಲ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಹೌದು ಹೌದು. ಅವರು ಎಷ್ಟು ಕರೇಜಸ್ ಆಗಿ ನಿಮಗೆ ಹೆಲ್ಪ್ ಮಾಡ್ತಾರೋ. ಎಸ್, ಇನ್ಫಾರ್ಮೇಶನ್ ಕೊಡೋದು ಕೂಡ ಅವರೇ. ಇಲ್ಲಿ ಬಂದಿದೆ, ನಮ್ಮ ತೋಟದ ಬಂದ ಕಡೆ ಬಂದಿದೆ, ಇಲ್ಲಿ ಕಡೆ ಬಂದಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ನಮ್ಗೆ ಹೆಲ್ಪ್ ಮಾಡೋರು ಇರ್ತಾರೆ, ಕೇಡ್ ಬಯಸೋರು ಇರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಆ ಮೂಮೆಂಟ್ನಲ್ಲಿ ಏನು ಮಾಡೋಕ್ಕಾಗಲ್ಲ. ಬಟ್ ಇವ್ರು ಎಲ್ಲರೂ ಒಟ್ಟಿಗೆ ಒಂದೇ ಯೋಚನೆಯಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಇದ್ದಾಗ, ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಅವ್ರು ಸಾಲ್ವ್ ಮಾಡಬೇಕು ಆ ಯೋಚನೆ ಬಿಟ್ಟು ಇವರೆಲ್ಲರೂ ಒಟ್ಟಿಗೆ ನಡೆದಾಗ ಏನ್ ಬೇಕಾದ್ರೂ ಮಾಡ್ಬೋದು. ಅಂಡ್ ಡೆಫಿನೆಟ್ಲಿ ಒಂದು ಕಾರ್ಡ್ ಕೂಡ ಚೆನ್ನಾಗಿ ನೋಡ್ಕೋಬಹುದು. ಹೌದು. ಇಲ್ಲ, ನಾವು ಬೇಸಿಕಲಿ ಎಲ್ರಿಗೂ ಈ ನಮ್ಮ ಕರ್ನಾಟಕ ಅಂತಲ್ಲ, ನಮ್ಮ ಇಂಡಿಯಾ ಅಂತಲ್ಲ, ಬೇಸಿಕಲಿ ಒಂದು ಇಡೀ ನಮ್ಮ ಹ್ಯೂಮನ್ ಬೀಯಿಂಗ್ ಅಥವಾ ಒಂದು ಹ್ಯೂಮನ್ ರೇಸಿಗೆ ಒಂದು ಲೈಕ್ ಮೈಂಡೆಡ್ ಅನ್ನೋದೊಂದು ಇದ್ರೆ ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ನಾವು ಬೇಕೇ ಆಗಿಲ್ಲ ಅವಾಗ. ನಾವ್ ಯಾಕಬೇಕು ಕಾಡ್ ಕಾಯ್ಲಿಕ್ಕೆ ಅಥವಾ ಕಾಡಿನ ಕೆಲಸ ಮಾಡ್ಲಿಕ್ಕೆ? ನಾವ್ ಯಾಕಬೇಕು? ನಾವು ಬೇಡ, ಅದ್ರ ಪಾಡಿಗೆ ಅದಾಗುತ್ತೆ. ಸೊ ಈಗ ನಿಮ್ಗೂ ಒಂದು ಓಕೆ ಕಾಡಪ್ಪ, ನನ್ನ ಕೈಲಾಗಿದ್ದು ನಾನು ಮಾಡಬೇಕು ಅನ್ನೋದನ್ನ ನಿಮ್ಗಿದ್ರೆ, ಇದೇ ತರ ನಿಮ್ಮ ಮೈಂಡ್ ಸೆಟ್ ಎಲ್ರಿಗೂ ಇದ್ರೆ, ಒಂದು ಕನ್ಸರ್ವೇಷನ್ ಮಾಡೋಕ್ಕಾಗಿರ್ಬೋದು, ಏನಾಗುತ್ತೋ ಕೈಯಿಂದ ಏನಾಗುತ್ತೋ ಅಷ್ಟು ಮಾಡುವಂತ ಮನಸ್ಸು ಎಲ್ರಿಗೂ ಇದ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಪ್ರತಿಯೊಬ್ಬ ಮನುಷ್ಯಂಗೂ ಕನ್ಸರ್ವೇಷನ್ ಮಾಡಕ್ ಆಗದೆ ಇರ್ಬೋದು, ಬಟ್ ಯಾವ ರೀತಿ ಮಾಡ್ಬೋದು ಅಂತ ಹೇಳೋದಾದ್ರೆ, ನೀವು ಹೋಗೋ ದಾರಿನಲ್ಲಿ ಕವರ್ ಎಸೆಯೋದಾಗ್ಲಿ, ಕಾರಲ್ಲಿ ಹೋಗ್ತಿರ್ತೀರಾ, ಬಸ್ಸಲ್ಲಿ ಹೋಗ್ತಿರ್ತೀರಾ, ಕವರ್ಗಳನ್ನ ಎಸೆಯೋದಾಗ್ಲಿ, ವಾಟರ್ ಬಾಟಲ್ಗಳನ್ನ ಎಸೆಯೋದಾಗ್ಲಿ, ಅಟ್ಲೀಸ್ಟ್ ಇದನ್ನ ಕಮ್ಮಿ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ಕನ್ಸರ್ವೇಷನ್ ಇಲ್ಲ. ಆಕ್ಚುಲಿ ನಾವೆಲ್ಲ ಮುಂದಿನ ಜನರೇಷನ್ ಇಂದು ರೆಂಟ್ ತಗೊಂಡು ಇಲ್ಲಿ ಬದುಕ್ತಿರೋದು ನಾವು. ಅವ್ರಿಗೆ ವಾಪಸ್ ಕೊಟ್ಟು ಹೋಗ್ಬೇಕು. ಹೌದು ಹೌದು ಹೌದು. ನಿಮ್ಮ ಮಕ್ಕಳಿಗೆ ನೀವು ವಾಪಸ್ ಕೊಟ್ಟು ಹೋಗ್ಬೇಕು. ಇವಾಗ ನಾವು ಸುಮ್ನೆ ನಾವಿದ್ದು ಹೋಗ್ತೀವಿ ಅಷ್ಟೇ ಅಂತಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಹೌದು ಅಲ್ಲ, ನೆಕ್ಸ್ಟ್ ಜನರೇಷನ್ ನಿಮ್ಮ ಮಕ್ಕಳೇ ಬದುಕ್ಬೇಕಿಲ್ಲ, ಅವರು ಹುಲಿ ಚಿರತೆ ನೋಡ್ಬೇಕು, ಇಂಥ ಕಾಡುಗಳನ್ನ ನೋಡ್ಬೇಕು ಅಂತಂದ್ರೆ ನೀವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಹೌದು. ಸೊ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಈ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಡಸ್ಟ್ಬಿನ್ಗಳಲ್ಲಿ ಹಾಕಿ, ಕವರ್ಗಳನ್ನ ಎಸಿಬೇಡಿ. ಇದಕ್ಕೊಂದು ನಾನು ಆ್ಯಡ್ ಮಾಡ್ತೀನಿ, ಪ್ಲೀಸ್ ಆ್ಯಡ್ ಮಾಡಿ. ಟ್ರೈನ್ ಜರ್ನಿ ಮಾಡಬೇಕಾದ್ರೆ ಸುಮಾರು ಜನಕ್ಕೆ ಟ್ರೈನಲ್ಲಿ ನಾವು ಕೈ ತೊಳ್ಕೊಂತೀವಲ್ಲ ಸಿಂಕ್, ಅದ್ರ ಕೆಳಗಡೆ ಒಂದು ಡಸ್ಟ್ಬಿನ್ ಇರುತ್ತೆ ಅಂತ ಒಂದು ಸಂಗತಿ ಗೊತ್ತೇ ಇಲ್ಲ. ಹೌದು. ಸೊ ಈಗ ನಾನು ಮನೆಗೆ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾ ಇದ್ದೆ, ನಾನು ಅಕಸ್ಮಾತ್ ಆಗಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕ, ಅವನ ಹತ್ರ ಮಾತಾಡ್ಕೊಂಡು ನಾವೆಲ್ಲ ಸ್ನ್ಯಾಕ್ಸ್ ತೊಗೊಂಡು ತಿಂದ್ವಿ. ಅವ್ನು ಹೊರಗಡೆ ಎಸಿಕೋದ, ಹೊರಗೆ ಯಾಕೆ ಎಸಿತಿದ್ಯಾ, ಎಸೆಕ್ ಹೋಗ್ಬೇಡ, ಡಸ್ಟ್ಬಿನ್ ಇಲ್ವಾ? ಡಸ್ಟ್ಬಿನ್ ಎಲ್ಲಿದೆ? ಅಂದ್ರೆ ಡಸ್ಟ್ಬಿನ್ ಇದೆ ಟ್ರೈನಲ್ಲಿ. ಹೌದು, ಸಿಂಕ್ ಕೆಳಗಡೆ ಅಲ್ಲಿದೆ. ಹೌದಾ? ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ ಅಂತ ಅಂದವರು. ಸೊ ಈ ಫ್ಯಾಕ್ಟ್ ತುಂಬಾ ಜನ ಗೊತ್ತಿಲ್ಲ. ಓಕೆ, ಟ್ರಾವೆಲ್ ಮಾಡ್ತಾರೆ, ಕಿಟಕಿ ಇರುತ್ತೆ, ನೋಡ್ತಾ ಇರುತ್ತೆ, ತೆಗಿ ಹೋಗಿ ಮುಗೀತು. ಅಲ್ಲಿ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನ್ ಹಾಕಿದ್ರೆ ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಡಿಸ್ಪೋಸ್ ನೀಟಾಗಿ ಅದನ್ನ ಸಿಸ್ಟಮೆಟಿಕಲಿ ಡಿಸ್ಪೋಸ್ ಮಾಡ್ತಾರೆ. ಆಯ್ತು, ಸರಿ, ಡಸ್ಟ್ಬಿನ್ ಇಲ್ವಾ, ಬೇಡ, ಓಕೆ, ನೀವು ಟ್ರೈನ್ ಹೋಗಿ ಬಸ್ಸಲ್ಲಿ ಹೋಗ್ತಿದ್ದೀರಾ, ಬಸ್ಸಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಪ್ಲಾಸ್ಟಿಕ್ ಕವರ್ ಇರುತ್ತೆ, ನಿಮ್ಗೆ ಬ್ಯಾಗ್ ಇರುತ್ತೆ, ಬ್ಯಾಗಲ್ಲಿ ಇಟ್ಕೊಂಡು ನಿಮಗೆ ಪ್ಲಾಸ್ಟಿಕ್ ನಿಮಗೆ ಭಾರ ಆಗೋದಿಲ್ಲ. ಹೌದು, ಬ್ಯಾಗಲ್ಲಿ ಇಟ್ಕೊಳ್ಳಿ, ಮನೆಗೆ ಹೋಗಿ ಡಿಸ್ಪೋಸ್ ಮಾಡಿ. ಮನೆಗೆ ಹೋದಾಗ ಈ ಒಣ ಕಸ, ಹಸಿ ಕಸ ಅಂತೇಳಿ ಬರ್ತಾರಲ್ಲ, ಅವಾಗ ಡಿಸ್ಪೋಸ್ ಮಾಡ್ಬೋದು. ಅಥವಾ ನಿಮ್ ನಿಯರ್ ಬೈ ಏನು ಸಿಸ್ಟಮೆಟಿಕಲಿ ಮಾಡೋದು ಅದನ್ನ ಮಾಡ್ಬೋದು. ಅದು ಬಸ್ಸಲ್ಲಿ ಹೋಗ್ತಾನೂ ಹೋಗಿತಾರೆ, ಟ್ರೈನಲ್ಲಿ ಹೋಗ್ತಾನೂ ಹೋಗಿತಾರೆ, ಏನೇ ಟ್ರಾವೆಲ್ ಮಾಡ್ಬೇಕಾದ್ರೆ ಇಲ್ಲಿ ಹೋಗ್ತಾರೆ. ನಾನು ಆದಷ್ಟು, ನನಗೂ ಇದನ್ನ ಮುಂಚೆ ನಾನು ಅಷ್ಟು ತಲೆ ಕೆಡ್ಸ್ಕೊಂತಿಲ್ಲ, ನಾನು ಹಾಗೆ ಇದ್ದೆ ಸಣ್ಣ ಹುಡುಗ. ಬಟ್ ಡಿಗ್ರಿ ಹೋದಾಗ ಎವ್ರಿ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ಏನು ಪ್ಲಾಸ್ಟಿಕ್ ಇತ್ತು ನಾನು ಜೇಬಲ್ಲಿ ಬ್ಯಾಗಲ್ಲಿ ಇಟ್ಕೊಂತಿದ್ದೆ. ಬ್ಯಾಗಲ್ಲಿ ಇಟ್ಕೊಂಡಿದ್ದೆ, ಮನೆಗೆ ತಗೊಂಡು ಹಾಕ್ತಿದ್ದೆ. ಇದಕ್ಕೊಂದು ಫನಿ ಇನ್ಸಿಡೆಂಟ್ ಹೇಳ್ತೀನಿ. ಫಸ್ಟ್ನೇ ಟೈಮ್ ಸಿರ್ಸಿನಲ್ಲಿ BSc ಫಾರೆಸ್ಟ್ರಿ ಮಾಡಿದ್ದು. ಸೊ ಹೋದೆ, ರಜಾ ಇತ್ತು ಅಂತ ಹೇಳಿ ಸ್ವಲ್ಪ ದಿನ ಇದ್ದು, ಮತ್ತೆ ಮನೆಗೆ ಫಸ್ಟ್ ಟೈಮ್ ಹೋಗೋದಲ್ಲ,
ಹೋಗ್ತಿದ್ದೆ ಮನೆಗೆ. ಸೊ ನನಗೆ ಐ ಸ್ನ್ಯಾಕ್ ಅಲಾಟ್. ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ನಂಗೆ ತುಂಬ ತಿಂಡಿ ಬೇಕು. ತಗೊಂಡು ಹೋಗ್ತಿದ್ದೆ. ಅಮ್ಮ ಏನು ತಂದೆಯಪ್ಪ ಸಿರ್ಸಿಯಿಂದ ಅಂತ ಅವ್ರಿಗೆ ತಗೊಂಡು ಕವರ್ ಕೊಟ್ಟೆ. ಕವರ್ಗಳು ಇರೋದೇ ಒಂದು ಕವರು. ಅವ್ರು ಇದೇನಿದು ಅಂತ ಅವರು ಅಲ್ಲ ಬರೀ ತರ್ತೀರ ಕವರ್ ತಗೊಂಡ್ಬಂದಿದ್ದೆ ಅಂತೇಳಿ. ಸೊ ನೆಕ್ಸ್ಟ್ 2.0. ಸೊ ನೆಕ್ಸ್ಟ್ ನಾ ಯಾವಾಗ ಹೋದ್ರು ಕವರ್ ತಗೊಂಬಂದ್ಯಾ ಅಂತ ನಮ್ಮಮ್ಮ. ಸೊ ಹಾಗೆ ಅದೊಂದು ಅಭ್ಯಾಸ. ಎಲ್ಲೇ ಹೋದ್ರು ನಾನು ಈವನ್ ಏನೇ ಟ್ರಾವೆಲ್ ಮಾಡಿದ್ರು ನನಗೆ ಎಲ್ಲರೂ ಮಾಡ್ಬೇಕು ಇದನ್ನ. ಚಾಕ್ಲೇಟ್ ಈಗ ಹೇಳ್ತೀನಿ ನಾನು ಜೋಬಲ್ಲಿ ಹಾಕೊಂಡಿರ್ತೀನಿ, ತಗೊಂಡೋಗಿ ಮತ್ತೆ ನನ್ನ ಡಸ್ಟ್ಬಿನ್ಗೆಲ್ಲ ನಮ್ಮ ಮನೆಯಲ್ಲೆಲ್ಲ ಹಾಕೊತೀನಿ. ಸೊ ಇದನ್ನು ಮಾಡಿಬಿಟ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆ ನೋಡಿರ್ಬೋದು ಯಾವುದೋ ಹಸು ಎಲ್ಲನ ಇರುತ್ತಲ್ಲ, ಅದು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಚೀಲಗಳು ಹೊಟ್ಟೆಯಿಂದ ತೆಗಿಯೋದು ನೋಡಿರ್ತಾರೆ. ಈ ಸಮುದ್ರದಲ್ಲಿ ಏನೋ ಫಿಶ್ ನೆಟ್ ಹಾಕಿರ್ತಾರೆ, ಏನೋ ಪ್ಲಾಸ್ಟಿಕ್ ಬಾಟ್ಲಿ ಆಗುತ್ತೆ, ಆಮೆ ಎಲ್ಲ ಮುಖ ಸಿಗಾಕೊಂಡು, ಅಥವಾ ಈ ಕೆಲವೊಂದು ಕಡೆ ಹಾವುಗಳೇ ಆ ಬಾಟ್ಲಿ ಒಳಗೆಲ್ಲ ತಲೆ ಹಾಕೊಂಡು ತುಂಬ ಪೇನ್ಫುಲ್ ಅನಿಸುತ್ತೆ ನೋಡಿದ್ರೆ. ಹೌದು. ಮತ್ತು ಬೇಸಿಕಲಿ ಏನು ಗೊತ್ತಾ, ನೀವು ಕಾಡನ್ನ ಕಾಯೋದು ಬೇಡ. ಹೌದು. ಕಾಡನ್ನು ನೀವು ಡೆವಲಪ್ಮೆಂಟ್ ಮಾಡಲಿಕ್ಕೆ, ಕನ್ಸರ್ವ್ ಮಾಡಲಿಕ್ಕೆ ಯು ಡೋಂಟ್ ನೀಡ್ ಟು ಪ್ರೊಟೆಕ್ಟ್ ಇಟ್ ಅಟ್ ಆಲ್, ಡೆವಲಪ್ಮೆಂಟ್ ಅಟ್ ಆಲ್. ಅದ್ರ ಪಾಡಿ ಅದು ಬಿಟ್ಬಿಡಿ. ನಾವು ಕೋವಿಡ್ ಟೈಮಲ್ಲಿ ನೋಡಿದ್ವಲ್ಲ, ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ಅದ್ರ ಪಾಡಿ ಅದು ಬಿಟ್ಬಿಟ್ರೆ ನೇಚರ್ ತಂತಾನೆ ರಿಕವರ್ ಮಾಡ್ಕೊಳ್ಳುತ್ತೆ. ನೀವು ಏನು ಮಾಡಬೇಡ, ಅದು ಬಿಟ್ಬಿಡಿ. ನೀವು ಹೋಗ್ಬಿಡಿ, ಮರ ಕಡಿಬೇಡಿ, ಜಾಗ ಅಕ್ವೈರ್ ಮಾಡ್ಕೊಬೇಡಿ, ಅರ್ಬನೈಸೇಷನ್ ಮಾಡಕ್ ಹೋಗ್ಬೇಡಿ. ನೀವು ಅದ್ರ ಪಾಡಿ ಅದು ಬಿಟ್ಬಿಡಿ, ಚಂದ ಬೆಳೆಯುತ್ತೆ. ಸೊ ಬೇಸಿಕಲಿ ನೀವು ಏನಾರು ಕನ್ಸರ್ವೇಷನ್ ಮಾಡಬೇಕಾ, ಏನು ಮಾಡಬೇಡಿ. ಪ್ಲಾಸ್ಟಿಕ್ ಒಂದು ನೀವು ಜೋಬಲ್ಲಿ ಹಾಕೊಂಡ್ಬಿಡಿ, ಏನಾರು ಇದ್ರೆ ತಗೊಂಡೋಗಿ ಡಿಸ್ಪೋಸ್ ಮಾಡಿ ಒಂದು ಕಡೆಗೆ ಬಿಟ್ರೆ ಏನು ಕಾಡನ್ನ ಅದ್ರ ಪಡೆ ಅದು ಬಿಟ್ಬಿಡಿ. ಎಲ್ಲರೂ ಸೇರಿಸಿ ಹೇಳ್ತಿದ್ವಿ, ಇನ್ಕ್ಲೂಡಿಂಗ್ ಮೀ. ನಾನು ಇದಕ್ಕೇನು ಸಪ್ರೇಟ್ ಆಗಿ ಏನು ಸ್ಪೆಷಲ್ ಅಲ್ಲ. ಸೊ ಇದು ಬಿಟ್ಟು ಕೂಡ ಹಾಗೆ. ಓಕೆ, ಇಟ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಡಿಸ್ಕಷನ್. ಭಾಳ ಚೆನ್ನಾಗಿತ್ತು ಡಿಸ್ಕಷನ್. ನಾವು ಆನೆಗಳ ಬಗ್ಗೆ ಮಾತಾಡಿದ್ವಿ, ಒಬ್ಬ ಟೀಮ್ ಹೆಂಗೆ ಫಾರ್ಮ್ ಮಾಡ್ತಾರೆ, ಅಲ್ಲಿಂದ ಪ್ರಕೃತಿ ಹೆಂಗೆ ಸೇವ್ ಮಾಡಬೇಕು, ಏನು ಮಾಡದೇ ಇದ್ರೆ ಅದೇ ಸೇವ್ ಆಗುತ್ತೆ ಅದ್ರ. ಆಮೇಲೆ ಎಷ್ಟೊಂದು ಡಿಸ್ಕಷನ್ಸ್ ಮಾಡಿದ್ವಿ, ಭಾಳ ಚೆನ್ನಾಗಿತ್ತು. ಆ್ಯಂಡ್ ನಾವು ನಿಮ್ಮ ಜೊತೆ ಇನ್ನೂ ಹಲವಾರು ಡಿಸ್ಕಷನ್ಸ್ ಮಾಡೋದಿದೆ. ಮತ್ತೆ ಸಿಗ್ತಾ ಇರೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ. ಈ ಥರ ಪಾಡ್ಕಾಸ್ಟ್ ನಮ್ಮದೊಂದು ಡ್ರೀಮ್ ಆಗಿತ್ತು. ಒಬ್ಬ ಗೆಸ್ಟ್ ಬರ್ತಾರೆ, ಅವರು ಮಾತಾಡ್ತಾ ಹೋಗ್ತಾರೆ, ಆ ಚರ್ಚೆ ಡೀಪ್ ಆಗ್ತಾ ಹೋಗುತ್ತೆ. ಎಷ್ಟು ಡೀಪ್ ಹೋಗುತ್ತೋ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನೋಡಿದ್ದೆ, ಕೇಳಿದ್ದೆ, ಆದರೆ ಲಿಟ್ರಲಿ ಇವಾಗ ಎಕ್ಸ್ಪೀರಿಯನ್ಸ್ ಮಾಡಿದೆ. ನಮ್ಮ ಪಾಡ್ಕಾಸ್ಟ್ಗಳಲ್ಲಿ ಪ್ರಿಪ್ರೇಷನ್ ಅಂತ ಏನೂ ಇಲ್ಲ. ಬರೋ ಗೆಸ್ಟು ತಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ತಮ್ಮ ಪಾಸ್ಟ್ನ ಕತೆಗಳ ರೂಪದಲ್ಲಿ ಹೇಳ್ತಾ ಹೋಗ್ತಾರೆ. ಇವಾಗ ನೀವು ಹೇಳಿ, ಈ ಪಾಡ್ಕಾಸ್ಟ್ ಒಂದು ಜ್ಞಾನ ಭಂಡಾರ ಆಗಿತ್ತೋ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಹಬ್ ಆಗಿತ್ತೋ ಅಂತೇಳಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಈ ಚಾನಲ್ಗೆ ಮತ್ತೆ ಯಾವ ಗೆಸ್ಟ್ ಬರಬೇಕು ಅಥವಾ ಯಾವ ಥರ ಕತೆನ ನೀವು ಕೇಳಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ನಮಗೆ ಒಂದು ಮೆಸೇಜ್ ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಜಂಗಲ್ಸ್ ವಿಸ್ಪರ್ ಟೀಮ್. ಈ ಟೀಮ್ ಇಲ್ಲದೆ ನನ್ನೊಬ್ಬನ ಕೈಯಲ್ಲಿ ಇದನ್ನೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆದಷ್ಟು ಬೇಗ ಸಿಗೋಣ ಇನ್ನೂ ಹಲವಾರು ಪಾಡ್ಕಾಸ್ಟ್ ಮತ್ತು ಕತೆಗಳ ಮೂಲಕ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್.